ಸ್ಟಮಕ್ ಮೆರಿಡಿಯನ್ ಅಂದರೆ ಹೊಟ್ಟೆಯ ಭಾಗದ ಒಂದು ನಾಲಿಗೆ ಯಾವ ಥರ ಇರುತ್ತಂತ ನೋಡೋಣ. ಇಲ್ಲಿ ಮೊದಲನೆಯದಾಗಿ ಸ್ಟಮಕ್ ಚಿ ಡಿಫಿಷಿಯನ್ಸಿ ಅಂತ. ಸ್ಟಮಕ್ ಚಿ ಡಿಫಿಷಿಯನ್ಸಿ ಅಂದರೆ ಚಿ ಅಂದರೆ ಎಲ್ಲರಿಗೂ ಗೊತ್ತಿದೆ, ಚಿ ಕಿ ಅಂದರೆ ಪ್ರಾಣ ಅಂತ. ಆ ಪ್ರಾಣದ ಹರಿವು ಒಂದು ಕಡೆ ಎಲ್ಲಾದರೂ ನಿಂತ್ಕೊಂಡ್ಬಿಟ್ರೆ ಅಲ್ಲಿ ಎನರ್ಜಿ ಇಂಬ್ಯಾಲೆನ್ಸ್ ಆಗುತ್ತೆ, ನಮ್ಮ ದೇಹದಲ್ಲಿ ಕೆಲವೊಂದು ಬದಲಾವಣೆಗಳಾಗ್ತವಂತ ನಾವು ಈಗಾಗಲೇ ಕಳೆದ ಮೆರಿಡಿಯನ್ಗಳಲ್ಲಿ ನೋಡಿದ್ದೀವಿ. ಇಲ್ಲಿ ಸ್ಟಮಕ್ ಮೆರಿಡಿಯನ್ನಲ್ಲಿ ಚಿ ಡಿಫಿಷಿಯನ್ಸಿ ಆದರೆ ನಾಲಿಗೆ ಯಾವ ಥರ ಇರುತ್ತಂತ ನೋಡೋಣ. ಓಕೆ, ನಾಲಿಗೆ ತಿಳಿ ಗುಲಾಬಿ ಪೇಲ್ ಪಿಂಕ್ ಬಣ್ಣದಲ್ಲಿರುತ್ತದೆ. ಸ್ಟಮಕ್ ಪ್ರದೇಶ ಮತ್ತು ತಿಳಿ ಬಣ್ಣದಲ್ಲಿ ಕಾಣುತ್ತೆ. ಅಂದರೆ ನಾವು TM ಮತ್ತು TCMನಲ್ಲಿ ನೋಡಿದ ಹಾಗೆ ತಿಳಿ ಬಣ್ಣದಲ್ಲಿ ಕಾಣುತ್ತೆ. ತೆಳು ಬಿಳಿ ಲೇಪನ ಇರ್ತದೆ. ನಾಲಿಗೆ ಸ್ವಲ್ಪ ಊದಿಕೊಂಡಿರಬಹುದು. ಹಲ್ಲಿನ ಗುರುತುಗಳು ಕಾಣಬಹುದು. ನೋಡಿ, ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಹಲ್ಲಿನ ಗುರುತು ಕಾಣ್ತಾ ಇದೆ, ಇಲ್ಲಿ ಪೇಲ್ ವೈಟ್ ಇದೆ. ಓಕೆ, ಸ್ವಲ್ಪ ನಿಮಗೆ ಇದನ್ನು ನೋಡಿದಾಗ ಸ್ವಲ್ಪ ಸ್ವೆಲ್ಲಿಂಗ್ ಇದೆ ಅಂತ ಅನಿಸುತ್ತೆ. ಓಕೆ, ಇಲ್ಲಿ ಲಕ್ಷಣಗಳೇನು ಕಾಣ್ತಾವೆ ಅಂದರೆ ಹಸಿವು ಕಡಿಮೆ ಆಗುತ್ತೆ, ಊಟದ ನಂತರ ಹೊಟ್ಟೆ ತುಂಬಿದ ಅನುಭವ ಆಗುತ್ತೆ, ಆಯಾಸ ಆಗುತ್ತೆ, ಡೇಕ್ ಬರುತ್ತೆ, ಜೀರ್ಣಕ್ರಿಯೆ ನಿಧಾನವಾಗ್ತದೆ. ಇಲ್ಲಿ ನಿಮಗೆ ಸ್ಟಮಕ್ನಲ್ಲಿ ಚಿ ಡಿಫಿಷಿಯನ್ಸಿ ಆದರೆ ನಿಮ್ಮ ನಾಲಿಗೆಯಲ್ಲಿ ತಿಳಿ ಗುಲಾಬಿ ಪೇಲ್ ಬಣ್ಣದಲ್ಲಿರ್ತದೆ. ಸ್ಟಮಕ್ ಪ್ರದೇಶ ನಾಲಿಗೆಯಲ್ಲಿ ಬರುತ್ತಂತ ನಿಮಗೆ ಈಗಾಗಲೇ ನೋಡ್ಕೊಂಡಿದ್ದೀರಿ. ಆ ಪ್ರದೇಶದಲ್ಲಿ ತಿಳಿ ಬಣ್ಣದಲ್ಲಿ ಕಾಣುತ್ತದೆ. ಓಕೆ, ತೆಳು ಬಿಳಿ ಲೇಪನ ಇರ್ತದೆ. ನಾಲಿಗೆ ಸ್ವಲ್ಪ ಊದಿಕೊಂಡಿರಬಹುದು. ಹಲ್ಲಿನ ಗುರುತುಗಳು ನೀವು ಕಾಣ್ಬೋದಲ್ಲಿ. ನೆಕ್ಸ್ಟ್ ಅದರ ಲಕ್ಷಣ ಏನಂದರೆ ಹಸಿವು ಕಡಿಮೆ ಆಗುತ್ತೆ, ಊಟದ ನಂತರ ಹೊಟ್ಟೆ ತುಂಬಿದ ಅನುಭವ ಆಗುತ್ತೆ, ಆಯಾಸ ಆಗುತ್ತೆ, ಡೇಕು ಬರುತ್ತೆ, ಜೀರ್ಣಕ್ರಿಯೆ ನಿಧಾನ ಆಗುತ್ತೆ. ರೋಗಿಗೆ ಏನು ಅನುಭವ ಆಗುತ್ತದಂದರೆ ಸ್ವಲ್ಪ ತಿಂದರೂ ಹೊಟ್ಟೆ ತುಂಬಿದಂತಾಗುತ್ತದೆ, ಊಟದ ನಂತರ ನಿದ್ರೆ ಬರುತ್ತೆ. ಇಲ್ಲಿ ಸಿಂಪಲ್ಲಾಗಿ ಒಂದಲ್ಲಿ ಹೇಳ್ಬೇಕಂದ್ರೆ ಯಾಂಗ್ ಡಿಫಿಷಿಯನ್ಸಿ ಇದೆ. ಅಂದರೆ ಅಲ್ಲಿ ಒಂದು ಫಂಕ್ಷನಲ್ ಮಾಡತಕ್ಕಂಥ ಶಕ್ತಿ ಸ್ಟಮಕ್ಕು ಕಳೆದುಕೊಂಡಿದೆ. ಓಕೆ, ನೆನಪಿಡಬೇಕಾಗಿರೋ ಸಿಂಪಲ್ ಲಾಜಿಕ್ ಏನಂದರೆ ತಿಳಿ ಗುಲಾಬಿ, ಹಸಿವು ಕಡಿಮೆ, ಊಟದ ನಂತರ ಭಾರ. ಇದನ್ನು ಪೇಷಂಟ್ ಹೇಳಿದಾಗ ಈ ಲಕ್ಷಣಗಳು ನಿಮಗೆ ಮ್ಯಾಚ್ ಆದಾಗ ನೀವು ಸ್ಟಮಕ್ ಚಿ ಡಿಫಿಷಿಯನ್ಸಿ ಅಂತ ತಗೋಬೋದು. ಸ್ಟಮಕ್ ಚಿ ಡಿಫಿಷಿಯನ್ಸಿಯನ್ನು ನಾವು ಕ್ಲಿಯರ್ ಮಾಡೋದಕ್ಕೆ ಸ್ಟಮಕ್ ಮೆರಿಡಿಯನ್ನಲ್ಲಿ ವಿಂಡನ್ನು ರೇಸ್ ಮಾಡ್ಬೋದು ಮತ್ತು ಲಿವರಲ್ಲಿ ಕೂಡ ರೇಸ್ ಮಾಡ್ಬೋದು. ಅದರ ಜೊತೆಗೆ ಸ್ಪ್ಲೀನಲ್ಲಿ ಕೂಡ ವಿಂಡನ್ನು ರೇಸ್ ಮಾಡೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಸ್ಟಮಕ್ ಚಿ ಡಿಫಿಷಿಯನ್ಸಿ ಕ್ಲಿಯರ್ ಆಗುತ್ತೆ. ಓಕೆ, ಸ್ಟಮಕ್ ಚಿ ಸ್ಟ್ಯಾಗ್ನೇಷನ್ ಅಂದರೆ ನಿಶ್ಚಲತೆ, ನಿಂತೋಗಿರೋ ಥರ. ಓಕೆ, ಸ್ಟ್ಯಾಗ್ನೇಟ್ ಅಂತ ಕರಿತೀವಿ. ನಾಲಿಗೆ ಸಾಮಾನ್ಯ ಅಥವಾ ಸ್ವಲ್ಪ ಕೆಂಪಾಗಿರುತ್ತದೆ. ಸ್ಟಮಕ್ ಪ್ರದೇಶದಲ್ಲಿ ಸ್ವಲ್ಪ ಕೆಂಪು ಕಾಣಬಹುದು, ತೆಳು ಬಿಳಿ ಲೇಪನ ಇರಬಹುದು. ಓಕೆ, ನಾಲಿಗೆದು ಲಕ್ಷಣ ಈ ಥರ ಇರ್ತದೆ. ಇಲ್ಲಿ ಪ್ರಮುಖ ಲಕ್ಷಣ ಪೇಷಂಟ್ನಲ್ಲಿ ಏನು ಕಾಣುತ್ತಾರೆ ಅಂದರೆ ಹೊಟ್ಟೆ ಉಬ್ಬರ ಆಗುತ್ತೆ, ಡೇಕು ಬರುತ್ತೆ, ವಾಕರಿಕೆ ಬರುತ್ತೆ, ಹೊಟ್ಟೆ ಬಿಗಿತ ಆಗುತ್ತೆ, ಭಾವನಾತ್ಮಕ ಒತ್ತಡದಿಂದ ಲಕ್ಷಣಗಳು ಹೆಚ್ಚಾಗುವ ಸಾಧ್ಯತೆಗಳು ಇರ್ತವೆ. ರೋಗಿಗೆ ಏನು ಅನುಭವ ಆಗುತ್ತಂದರೆ ಡೇಕು ಬಂದರೆ ಆರಾಮವಾಗಿರ್ತಾನೆ, ಹೊಟ್ಟೆ ತುಂಬ ಬಿಗಿದಂತಿದೆ. ಇಲ್ಲಿ ಕೂಡ ನೀವು ಯಾಂಗನ್ನು ರೇಸ್ ಮಾಡಬೇಕು, ಅಂದರೆ ವಿಂಡನ್ನು ರೇಸ್ ಮಾಡೋದ್ರಿಂದ ಇದು ಕೂಡ ನಿಮಗೆ ಕ್ಲಿಯರ್ ಆಗುತ್ತೆ. ಹೊಟ್ಟೆ ಉಬ್ಬರ, ಡೇಕು, ಹೊಟ್ಟೆ ಬಿಗಿತ, ಇದು ಸ್ಟಮಕ್ ಚಿ ಸ್ಟ್ಯಾಗ್ನೇಷನ್. ಓಕೆ, ಸ್ಟಮಕ್ ಬ್ಲಡ್ ಡಿಫಿಷಿಯನ್ಸಿ, ಹೊಟ್ಟೆ ರಕ್ತ ಕೊರತೆ. ಇಲ್ಲಿ ನಾಲಿಗೆ ಯಾವ ಥರ ಇರುತ್ತಂದರೆ ನಾಲಿಗೆ ತಿಳಿ ಬಣ್ಣದಲ್ಲಿರ್ತದೆ, ಲೇಪನ ತೆಳುವಾಗಿರ್ತದೆ, ಸ್ಟಮಕ್ ಪ್ರದೇಶದಲ್ಲಿ ಬಣ್ಣ ಮಂಕಾಗಿರುತ್ತದೆ. ಯಾವಾಗ ನಮ್ಮ ದೇಹದಲ್ಲಿ ರಕ್ತ ಇಲ್ಲ ಅಂತ ಅಂದಾಗ ನಮ್ಮ ಕಣ್ಣುಗಳು ಬಿಳಿ ಆಗ್ತವೆ, ನಮ್ಮ ಕೈಗಳು ಬಿಳಿ ಇರ್ತವೆ, ನಮ್ಮ ಮುಖ ಬಿಳುಪು ಥರ ಇರ್ತದೆ, ನಾಲಿಗೆ ಕೂಡ ಬಿಳಿ ಥರ ಇರ್ತದೆ. ಈ ಥರ ಲಕ್ಷಣಗಳು ಕಂಡು ಬಂದಾಗ ಉಗುರುಗಳನ್ನು ಕೂಡ ನಾವು ನೋಡಿದಾಗ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇವರಲ್ಲಿ ಬ್ಲಡ್ ಡಿಫಿಷಿಯನ್ಸಿ ಇದೆ ಅಂತ. ಓಕೆ, ಯಾಕೆ ಬ್ಲಡ್ ಡಿಫಿಷಿಯನ್ಸಿ ಬರುತ್ತೆ, ಅದು ಬಂದರೆ ಏನೆಲ್ಲ ಲಕ್ಷಣಗಳು ಕಾಣ್ತವೆ ಅಂತ ನೋಡೋಣ. ಮುಖದಲ್ಲಿ ಕಾಂತಿ ಕಡಿಮೆ ಆಗುತ್ತದೆ, ತಲೆ ಸುತ್ತು ಬರುತ್ತೆ, ಹಸಿವು ಕಡಿಮೆ ಆಗುತ್ತೆ, ತುಟಿ ಬಿಳಿ ಆಗುವುದು. ಈ ಥರ ಲಕ್ಷಣಗಳು ಪೇಷಂಟ್ನಲ್ಲಿ ಕಾಣ್ಬೋದು. ರೋಗಿಗೆ ಏನು ಅನುಭವ ಆಗುತ್ತಂದರೆ ಊಟದ ಆಸಕ್ತಿ ಕಡಿಮೆ ಆಗಿದೆ, ದೇಹದಲ್ಲಿ ಶಕ್ತಿ ಇಲ್ಲ. ನೆನಪಿಡುವ ಸೂತ್ರ ಏನಂದರೆ ತಿಳಿ ನಾಲಿಗೆ, ಹಸಿವು ಕಡಿಮೆ, ಮುಖ ಬಿಳಿ, ಸ್ಟಮಕ್ ಬ್ಲಡ್ ಡಿಫಿಷಿಯನ್ಸಿ ಅಂತ ನಾವು ಅರ್ಥ ಮಾಡ್ಕೋಬೋದು. ಓಕೆ, ಸ್ಟಮಕ್ ಬ್ಲಡ್ ಸ್ಟ್ಯಾಗ್ನೇಷನ್
ಹೊಟ್ಟೆಯಲ್ಲಿ ರಕ್ತ ನಿಶ್ಚಲತೆ. ಇಲ್ಲಿ ನಾಲಿಗೆ ಹೇಗಿರುತ್ತಂದ್ರೆ ಸ್ಟಾಗ್ನೇಷನ್ ಆಗಿದೆ ಅಂದರೆ ನೀವು ನಾಲಿಗೆ ಯಾವ ಕಲರಲ್ಲಿ ನೋಡ್ತೀರಂದ್ರೆ ನಾಲಿಗೆ ನೇರಳೆ ಮತ್ತು ಕಡು ಕೆಂಪು ನೇರಳೆ ಬಣ್ಣದಲ್ಲಿ ಇರುತ್ತದೆ. ನೇರಳೆ ಕಲೆಗಳು ಕಾಣಬಹುದು. ಸ್ಟಮಕ್ ಪ್ರದೇಶದಲ್ಲಿ ಗಾಢ ಬಣ್ಣ ಕಾಣಬಹುದು. ನೇರಳೆ ಬಣ್ಣ ಎಲ್ಲಾದರೂ ಕಾಣ್ತಂದ್ರೆ ಒಂದು ಬ್ಲ್ಯಾಕ್ ಇಲ್ಲ ಬ್ರೌನ್ ಕಾಣ್ತಂದ್ರೆ ಕೆಂಪು ಅಲ್ಲಿ ಕಲೆಗಳು ಕಂಡ್ರು ನೀವಲ್ಲಿ ಬ್ಲಡ್ ಸ್ಟಾಗ್ನೇಷನ್ ಆಗಿದೆ ಅಂತ ನೋಡ್ಕೋಬಹುದು. ಅದರ ಜೊತೆಗೆ ನಾಲಿಗೆಯನ್ನು ಮೇಲೆತ್ತಿದಾಗ ಕೆಳಮುಖ ಅಲ್ಲಿ ಏನು ರಕ್ತ ನಾಳ ಹೋಗ್ತದಲ್ಲ ಆ ಜಾಗದಲ್ಲಿ ಕೂಡ ಕೆಲವೊಂದು ನೇರಳೆ ಮಾರ್ಕ್ಗಳು ಇರ್ತವೆ. ಓಕೆ, ನೆಕ್ಸ್ಟ್ ಇಲ್ಲಿ ಲಕ್ಷಣಗಳು ಏನು ಬರ್ತಾವೆ ಅಂದರೆ ಒಂದೇ ಸ್ಥಳದಲ್ಲಿ ಚುಚ್ಚುವ ಹೊಟ್ಟೆ ನೋವು. ಯಾಕಂದರೆ ಅಲ್ಲಿ ಬ್ಲಡ್ ಸರಿಯಾಗಿ ಚಲಾವಣೆ ಆಗಲಿಲ್ಲದಾಗ ಒಂದೇ ಕಡೆ ಅಲ್ಲಿ ಸ್ಟಾಗ್ನೇಷನ್ ಆಗಿರ್ತದೆ. ಅಲ್ಲಿ ಮುಂದೆ ಪ್ರಾಣ ಒಂದು ಬ್ಲಡ್ ಹರಿವು ಇಲ್ಲದೆ ಇದ್ದಾಗ ಅಲ್ಲೇ ಒಂದೇ ಕಡೆ ಚುಚ್ಚುವ ಅನುಭವ ಆಗ್ತದೆ. ಓಕೆ, ದೀರ್ಘಕಾಲದ ಗ್ಯಾಸ್ಟ್ರಿಕ್ ನೋವು, ಕಪ್ಪು ಮಲ ಕೆಲವು ಸಂದರ್ಭಗಳಲ್ಲಿ ಆಗುವ ಸಂದರ್ಭ ಇರುತ್ತದೆ. ಓಕೆ, ನೆಕ್ಸ್ಟ್ ರೋಗಿಗೆ ಏನು ಅನುಭವ ಆಗುತ್ತಂದ್ರೆ ಹೊಟ್ಟೆಯಲ್ಲಿ ಒಂದೇ ಸ್ಥಳದಲ್ಲಿ ತೀವ್ರ ನೋವು ಇತ್ತಂತ ನಿಮಗೆ ಯಾರಾದರೂ ಅಂದರೆ ಇಲ್ಲ ನಿಮಗೆ ಬಂತಂದರೆ ನೀವು ನಿಮ್ಮ ನಾಲಿಗೆಯನ್ನು ಕೆಳಗೆ ಮತ್ತು ಮೇಲಿನ ಮುಖವನ್ನು ಪರೀಕ್ಷೆಯನ್ನು ಮಾಡಿಕೊಳ್ಳಿ. ಓಕೆ, ನೆನಪಿಡುವ ಸೂತ್ರ ಏನಂದರೆ ನೇರಳೆ ನಾಲಿಗೆ, ಚುಚ್ಚುವ ಹೊಟ್ಟೆ ನೋವು, ಸ್ಟಮಕ್ ಬ್ಲಡ್ ಸ್ಟಾಗ್ನೇಷನ್. ಓಕೆ, ಇದನ್ನು ನೀವು ನೋಡ್ಬೋದು. ನೆಕ್ಸ್ಟ್ ಸ್ಟಮಕ್ ಇನ್ ಡಿಫಿಷಿಯನ್ಸಿ, ಹೊಟ್ಟೆಯಲ್ಲಿ ತಂಪು ಕೊರತೆ ಇದ್ದಾಗ ಯಾವ ಥರ ಇರುತ್ತೆ ನೋಡಿ, ನೀವು ನೋಡ್ಬೋದು. ಕ್ರ್ಯಾಕ್ಸ್, ಈ ಕ್ರ್ಯಾಕ್ ಇದೆ, ಎಲ್ಲೋ ಕಾಣ್ತಾ ಇದೆ, ಮತ್ತು ಡ್ರೈ ಇದೆ, ನಾಲಿಗೆ ಡ್ರೈ ಥರ ಕಾಣ್ತಾ ಇದೆ. ಇಲ್ಲಿ ಏನಂತ ತಿಳ್ಕೊಬೋದು ಅಂದರೆ ಇವರಲ್ಲಿ ತಂಪು ಇಲ್ಲ, ಇವರ ದೇಹ ವಾತ ಪ್ರಕೃತಿ ಇದೆ. ವಾತ ಅಂದರೆ ಹೀಟ್ ಪ್ರಕೃತಿ ಇರ್ತಕ್ಕಂಥ ಮನುಷ್ಯ ಇವನು ಅಂತ ನೀವು ಸಹಜವಾಗಿ ಕಂಡುಹಿಡ್ಕೋಬೋದು. ಓಕೆ, ಯಾವಾಗ ಒಂದು ಭೂಮಿಗೆ ನೀರಿನ ಕೊರತೆ ಆಗುತ್ತೋ ಆ ಭೂಮಿ ಈ ಥರ ಕ್ರ್ಯಾಕ್ ಬಿರುಕುಗಳನ್ನು ಬಿಡಲು ಪ್ರಾರಂಭಿಸ್ತದೆ. ನಾವು ಪ್ರತಿಯೊಂದು ನಮ್ಮ ದೇಹವನ್ನು ನಾವು ನೇಚರ್ ಜೊತೆಗೆ ಕೋರ್ಲೇಟ್ ಮಾಡ್ಕೋಬೇಕು. ನಾವು ನೇಚರ್ ಜೊತೆ ಕೋರ್ಲೇಟ್ ಮಾಡಿದಾಗ ಅದು ನಮಗೆ ಸಂಪೂರ್ಣವಾಗಿ ಅರ್ಥ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಲೇಪನ, ನಾಲಿಗೆಯ ಮಧ್ಯಭಾಗ ಕೆಂಪಾಗಿರುತ್ತದೆ. ಲೇಪನ ಕಡಿಮೆ ಅಥವಾ ಇಲ್ಲ. ಮಧ್ಯಭಾಗದಲ್ಲಿ ಬಿರುಕುಗಳು ಕಾಣಬಹುದು. ನಾಲಿಗೆ ಒಣಗಿರುತ್ತದೆ. ಓಕೆ, ಈ ಥರ ಲಕ್ಷಣಗಳಿದ್ದಾಗ ಎಕ್ಸಾಕ್ಟ್ಲಿ ಇನ್ ಡಿಫಿಷಿಯನ್ಸಿ ಅಂತ ನಾವು ಕಂಡುಹಿಡಿಬೋದು. ಇಲ್ಲಿ ಪೇಷಂಟ್ಗೆ ಯಾವೆಲ್ಲ ಲಕ್ಷಣಗಳು ಕಾಣ್ತಾವಂದರೆ ಬಾಯಿ ಒಣಗುವುದು, ಹೆಚ್ಚು ದಾಹ, ಹಸಿವು ಇದ್ದರೂ ಹೆಚ್ಚು ತಿನ್ನಲು ಆಗದಿರುವುದು, ಮಲಬದ್ಧತೆ, ಹೊಟ್ಟೆ ಉರಿ, ಈ ಲಕ್ಷಣಗಳು ಕಾಣ್ತವೆ. ರೋಗಿಗೆ ಏನು ಅನುಭವ ಆಗುತ್ತಂದರೆ ಬಾಯಿ ಯಾವಾಗಲೂ ಒಣಗಿದೆ, ಹೊಟ್ಟೆಯಲ್ಲಿ ಉರಿ ಅನಿಸ್ತದೆ. ಇಲ್ಲಿ ನೆನಪಿಡುವ ಸೂತ್ರ ಏನಂದರೆ ಕೆಂಪು ಮಧ್ಯಭಾಗ, ಬಿರುಕು, ಲೇಪನ ಇಲ್ಲ, ಬಾಯಿ ಒಣಗುತ್ತಂದರೆ ಸ್ಟಮಕ್ ಇನ್ ಡಿಫಿಷಿಯನ್ಸಿ ಅಂತ ತಿಳ್ಕೊಂಬಿಡ್ಬೇಕು. ಓಕೆ, ನೆಕ್ಸ್ಟ್ ಸ್ಟಮಕ್ ಯಾಂಗ್ ಡಿಫಿಷಿಯನ್ಸಿ, ಹೊಟ್ಟೆಯಲ್ಲಿ ಒಂದು ಹೀಟ್ ಇಲ್ಲ, ಅಗ್ನಿ ಇಲ್ಲ ಅಂತಂದರೆ ಏನೆಲ್ಲ ಲಕ್ಷಣಗಳು ಕಾಣ್ತಂದರೆ ನಾಲಿಗೆ ಹೇಗಿರುತ್ತಂದರೆ ತಿಳಿ ಬಣ್ಣ ಇರ್ತದೆ, ತೇವ ಹೆಚ್ಚಿರುತ್ತದೆ, ಬಿಳಿ ಲೇಪನ ಇರ್ತದೆ, ಸ್ವಲ್ಪ ಊದಿಕೊಂಡಿರುತ್ತದೆ. ಪ್ರಮುಖ ಲಕ್ಷಣಗಳೇನೆಂದರೆ ಚಳಿ ಆಹಾರ ತಿಂದರೆ ತೊಂದರೆ ಆಗುತ್ತೆ, ಜೀರ್ಣಕ್ರಿಯೆ ನಿಧಾನ ಆಗುತ್ತದೆ, ಹೊಟ್ಟೆ ನೋವು ಬಿಸಿ ಮಾಡಿದರೆ ಕಡಿಮೆ ಆಗುವ ಆಯಾಸ. ಓಕೆ, ಕಡಿಮೆ ಆಗೋದು, ಇಲ್ಲಿ ಆಯಾಸ ಕೂಡ ಅದರ ಜೊತೆಗಿರುತ್ತೆ. ರೋಗಿಗೆ ಏನು ಅನುಭವ ಆಗುತ್ತಂದರೆ ಬಿಸಿ ಆಹಾರ ತಿಂದರೆ ಆರಾಮಾಗಿರ್ತಾನೆ, ಬೇಸಿಗೆ ಕಾಲದಲ್ಲಿ ಚೆನ್ನಾಗಿರ್ತಾನೆ. ಅದೇ ಚಳಿಗಾಲ ತಂಪಿರೋದು ಒಂದು ಕ್ಲೈಮೇಟ್ ಬಂತಂದರೆ ಅವನಿಗೆ ಸಮಸ್ಯೆ ಕಾಡ್ತಾ ಇರ್ತದೆ. ಓಕೆ, ನೆನಪಿಡುವ ಸೂತ್ರ ಏನಂದರೆ ತಿಳಿ, ತೇವ ನಾಲಿಗೆ, ಚಳಿ ಆಹಾರ ಸಹಿಸದಿರುವುದು ಪ್ಲಸ್ ಬಿಸಿಯಿಂದ ಆರಾಮ. ಇಲ್ಲಿ ಸ್ಟಮಕ್ ಯಾನ್ ಡಿಫಿಷಿಯನ್ಸಿ ಅಂತ ನಾವು ಕ್ಲಿಯರ್ ಆಗಿ ಹೇಳ್ಬೋದು. ಓಕೆ, ಸ್ಟಮಕ್ ಹೀಟ್, ಹೊಟ್ಟೆ ಉಷ್ಣತೆ. ನಾಲಿಗೆ ಹೇಗಿರುತ್ತೆ ಅಂದರೆ ಮಧ್ಯಭಾಗ ಕೆಂಪಾಗಿರುತ್ತದೆ, ಹಳದಿ ಲೇಪನ ಇರುತ್ತೆ, ನಾಲಿಗೆ ಸ್ವಲ್ಪ ಒಣಗಿರಬಹುದು. ಇಲ್ಲಿ ಪ್ರಮುಖ ಲಕ್ಷಣ ಏನಾಗುತ್ತೆ ಅಂದರೆ ಹೆಚ್ಚು ಹಸಿವಿರುತ್ತದೆ, ಬಾಯಿಯಲ್ಲಿ ದುರ್ವಾಸನೆ ಇರ್ತದೆ, ಬಾಯಿಯಲ್ಲಿ ಹುಣ್ಣುಗಳಾಗ್ತವೆ, ಹೆಚ್ಚು ದಾಹ ಆಗ್ತದೆ. ಓಕೆ, ಮಲಬದ್ಧತೆ ಸಮಸ್ಯೆ ಕೂಡ ಇರುತ್ತದೆ. ರೋಗಿಗೆ ಏನು ಅನುಭವ ಆಗುತ್ತಂದರೆ ತುಂಬ ಹಸಿವಾಗ್ತದೆ, ಬಾಯಿಯಲ್ಲಿ ಉರಿ ಮತ್ತು ದುರ್ವಾಸನೆ ಇದೆ. ಓಕೆ, ನೆನಪಿಡುವ ಸೂತ್ರ ಏನಂದರೆ
ಕೆಂಪು ಮಧ್ಯಭಾಗ, ಹಳದಿ ಲೇಪನ, ಹೆಚ್ಚು ಹಸಿವು, ಬಾಯಿಯ ಹುಣ್ಣು, ಸ್ಟಮಕ್ ಹೀಟನ್ನು ರೆಪ್ರೆಸೆಂಟ್ ಮಾಡುತ್ತೆ, ಅಂದರೆ ತೋರಿಸ್ಕೊಳ್ತದೆ. ಇಲ್ಲಿ ಸ್ಟಮಕ್ ಕೋಲ್ಡ್ ಆದರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅಂದರೆ, ಹೊಟ್ಟೆಯಲ್ಲಿ ತಂಪು ಜಾಸ್ತಿ ಆದಾಗ ಹೆಂಗೆ ಕಾಣುತ್ತೆ ನಾಲಿಗೆ ಅಂದರೆ, ತಿಳಿ ಬಣ್ಣ ಇರುತ್ತದೆ, ಬಿಳಿ ಲೇಪನ ಇರುತ್ತೆ, ಹೆಚ್ಚು ತೇವಾಂಶ. ತೇವಾಂಶ ಅಂದ್ರೆ ಏನು? ಒಂದು ಬಿಳಿ ಥರದ ಜಿಡ್ಡಿನ ಒಂದು ವೈಟ್ ಕೋಟ್ ಇರ್ಬೋದು, ಇಲ್ಲಾಂದರೆ ಬಾಯಿಯಲ್ಲಿ ಅಂಟಾದಂಥ ಒಂದು ಇದಿರ್ಬೋದು. ಬಾಯಲ್ಲಿ ಜಾಸ್ತಿ ಏನಂತ ನೀರಿನ ಅಂಶ ಇದೆ ಅಂದರೆ ಅದು ಜಿಡ್ಡಾದಂಥ ತೇವಾಂಶ, ಹೆಚ್ಚು ತೇವಾಂಶ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಮುಖ ಲಕ್ಷಣಗಳು ಏನು ಕಾಣ್ತಾವೆ ಅಂದರೆ, ಹೊಟ್ಟೆ ನೋವು ಬರ್ತದೆ, ವಾಂತಿ, ಚಳಿ ಆಹಾರದಿಂದ ನೋವು ಹೆಚ್ಚಾಗುವುದು, ಬಿಸಿ ಆಹಾರದಿಂದ ಆರಾಮಾಗಿಸೋದು. ರೋಗಿಗೆ ಏನು ಅನುಭವ ಆಗುತ್ತಂದರೆ, ತಣ್ಣೀರು ಕುಡಿದರೆ ಹೊಟ್ಟೆ ನೋವು ಹೆಚ್ಚಾಗುತ್ತದೆ. ಓಕೆ, ನೆನಪಿಡಬೇಕಾಗಿರೋ ಸೂತ್ರ ಏನು? ತಿಳಿ ನಾಲಿಗೆ, ಬಿಳಿ ಲೇಪನ, ಚಳಿ ಆಹಾರದಿಂದ ನೋವು, ಸ್ಟಮಕ್ ಕೋಲ್ಡ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಸ್ಟಮಕ್ ಡ್ಯಾಂಪ್. ಡ್ಯಾಂಪ್ ಅಂದರೆ ಭಾಳ ಒಂದು ಬಿಳಿ ಲೇಪನ ಆಗಿರ್ಬೋದು, ಜಿಡ್ಡಾಗಿರೋದು ನೋಡೋಣ. ನಾಲಿಗೆ ಸ್ವಲ್ಪ ಊದಿಕೊಂಡಿರುತ್ತದೆ, ದಪ್ಪ ಜಿಡ್ಡಾದ ಬಿಳಿ ಲೇಪನ ಇರುತ್ತದೆ, ನಾಲಿಗೆ ಹೆಚ್ಚು ತೇವಾಂಶವನ್ನು ಹೊಂದಿರುತ್ತದೆ. ಇಲ್ಲಿ ಪ್ರಮುಖ ಲಕ್ಷಣ ಏನಂದರೆ, ಹೊಟ್ಟೆ ಭಾರ, ಹಸಿವು ಕಡಿಮೆ, ವಾಕರಿಕೆ, ದೇಹ ಭಾರವಾಗಿರುವ ಅನುಭವ, ಜಿಡ್ಡಾದ ಮಲ. ಈ ಲಕ್ಷಣಗಳು ನಿಮಗೆ ಕಾಣುತ್ತೆ. ರೋಗಿಗೆ ಏನು ಅನುಭವ ಆಗುತ್ತಂದರೆ, ಊಟ ಮಾಡಿದ ನಂತರ ಹೊಟ್ಟೆ ತುಂಬ ಭಾರವಾಗಿರ್ತದೆ. ಹೊಟ್ಟೆ ತುಂಬ ಭಾರವಾಗಿರ್ತದೆ. ನೆನಪಿಡುವ ಸೂತ್ರ ಏನಂದರೆ, ದಪ್ಪ ಜಿಡ್ಡಾದ ಲೇಪನ ಪ್ಲಸ್ ಹೊಟ್ಟೆ ಭಾರ, ಹಸಿವು ಕಡಿಮೆ, ಸ್ಟಮಕ್ ಡ್ಯಾಮ್. ಓಕೆ, ಫುಡ್ ಸ್ಟ್ಯಾಗ್ನೇಷನ್ ಅಂದರೆ ಆಹಾರ ನಿಶ್ಚಲತೆ. ಏನೆಲ್ಲ ಲಕ್ಷಣ ಇರ್ತದೆ ನಾಲಿಗೆದು? ಹೇಗಿರುತ್ತಂದರೆ, ನಾಲಿಗೆಯ ಮಧ್ಯಭಾಗದಲ್ಲಿ ದಪ್ಪ ಕೊಳಕಾದ ಬಿಳಿ ಅಥವಾ ಹಳದಿ ಲೇಪನ ಇರುತ್ತೆ. ನೋಡಿ, ಫುಡ್ ಸ್ಟ್ಯಾಗ್ನೇಷನ್ ಅಂದ್ರೇನು, ಆಹಾರ ನಿಶ್ಚಲತೆ ಅಂದ್ರೇನು, ನಾಲಿಗೆ ಹೇಗಿರುತ್ತಂತ ನೋಡಿ. ನಾಲಿಗೆಯ ಮಧ್ಯಭಾಗದಲ್ಲಿ ದಪ್ಪ ಕೊಳಕಾದ ಬಿಳಿ ಅಥವಾ ಹಳದಿ ಲೇಪನ ಇರುತ್ತದೆ. ಲೇಪನ ಅಂಟಿಕೊಂಡಂತೆ ಕಾಣುತ್ತದೆ. ನಾಲಿಗೆ ಸ್ವಲ್ಪ ಊದಿಕೊಂಡಿರಬಹುದು. ಕೆಲವೊಮ್ಮೆ ದುರ್ವಾಸನೆಯ ಲೇಪನ ಕಂಡುಬರುತ್ತದೆ. ಕೆಲವೊಬ್ಬರು ಮಾತಾಡಬೇಕಾದ್ರೆ ಬಾಯಿ ವಾಸನೆ ಬರುತ್ತೆ. ಅವ್ರು ಬೇಕಾದ್ರೆ ನೀವು ನಾಲಿಗೆ ನೋಡಿ, ಈ ಥರ ಜಿಡ್ಡಾಗಿ ದಪ್ಪ ಕೊಳಕಾದ ಬಿಳಿ ಅಥವಾ ಹಳದಿ ಲೇಪನ ಇರ್ತದೆ. ಓಕೆ, ನೆಕ್ಸ್ಟ್ ಪ್ರಮುಖ ಲಕ್ಷಣಗಳು ಏನು ಕಂಡು ಬರ್ತಾವಂದರೆ, ಹೆಚ್ಚು ತಿಂದ ನಂತರ ಹೊಟ್ಟೆ ತುಂಬಿ ಭಾರವಾಗುವುದು, ಡೇಕು ಮತ್ತು ಹುಳಿ ಡೇಕು. ಓಕೆ, ದುರ್ವಾಸನೆ ಉಸಿರು, ವಾಕರಿಕೆ ಅಥವಾ ವಾಂತಿ, ಹೊಟ್ಟೆ ಉಬ್ಬರ, ಮಲಬದ್ಧತೆ ಅಥವಾ ದುರ್ವಾಸನೆಯ ಅತಿಸಾರ. ರೋಗಿಗೆ ಏನು ಅನುಭವ ಆಗುತ್ತಂದರೆ, ಊಟ ಜೀರ್ಣವಾಗಿಲ್ಲ ಅನಿಸುತ್ತದೆ, ಡೇಕಿನ ಜೊತೆಗೆ ತಿಂದ ಆಹಾರ ರುಚಿ ಬರುತ್ತದೆ, ಹೊಟ್ಟೆ ತುಂಬ ಉಬ್ಬಿದಂತಿದೆ. ಓಕೆ, ಇಲ್ಲಿ ನೆನಪಿಡುವ ಒಂದು ಸಿಂಗಲ್ ಲೈನ್ನಲ್ಲಿ ಏನಂದರೆ, ಮಧ್ಯಭಾಗದಲ್ಲಿ ದಪ್ಪ ಕೊಳಕಾದ ಲೇಪನ, ಊಟದ ನಂತರ ಭಾರ, ಹುಳಿ ಡೇಕು, ಅಜೀರ್ಣ ಆಗೋದು, ಇದು ಫುಡ್ ಸ್ಟ್ಯಾಗ್ನೇಷನ್. ಓಕೆ, ನೆಕ್ಸ್ಟ್ ಶ್ವಾಸಕೋಶ ಮೆರಿಡಿಯನ್, ಲಂಗ್ ಅಂತ ಏನು ಕರಿತೀವಿ ಅದನ್ನು ನೋಡೋಣ. ಲಂಗ್ ಚಿ ಡಿಫಿಷಿಯನ್ಸಿ. ಶ್ವಾಸಕೋಶದಲ್ಲಿ ಒಂದು ಚಿ ಕೊರತೆ ಆದಾಗ ನಾಲಿಗೆ ಹೇಗಿರುತ್ತದೆ ಅಂದರೆ, ನಾಲಿಗೆ ತಿಳಿ ಗುಲಾಬಿ ಪೇಲ್ ಪಿಂಕ್ ಬಣ್ಣದಲ್ಲಿರುತ್ತದೆ. ಲಂಗ್ ಮೆರಿಡಿಯನ್, ನಾಲಿಗೆ ಮುಂಭಾಗ ಮಧ್ಯಭಾಗ ತಿಳಿ ಬಣ್ಣದಲ್ಲಿ ಕಾಣುತ್ತದೆ. ತೆಳು ಬಿಳಿ ಲೇಪನ ಇರುತ್ತದೆ. ಕೆಲವೊಮ್ಮೆ ಹಲ್ಲಿನ ಗುರುತುಗಳು ಕಾಣಬಹುದು. ನಾಲಿಗೆ ಸ್ವಲ್ಪ ಊದಿಕೊಂಡಿರಬಹುದು. ನೋಡಿ, ಚಿ ಡಿಫಿಷಿಯನ್ಸಿ ಅಂದಾಗ ನಿಮಗೆ ಎಲ್ಲ ಮೆರಿಡಿಯನ್ನಲ್ಲಿ ಒಂದೇ ಥರ ಕೊಟ್ಟಿರ್ತಾರೆ. ಓಕೆ, ಹಲ್ಲಿನ ಗುರುತುಗಳು ಕಾಣಬಹುದು, ಊದಿಕೊಂಡಿರ್ಬೋದು, ತೆಳು ಬಿಳಿ ಲೇಪನ ಇರ್ಬೋದು, ಎಲ್ಲ ಚಿ ಡಿಫಿಷಿಯನ್ಸಿಯ ಲಕ್ಷಣಗಳು. ಓಕೆ, ಪ್ರಮುಖ ಲಕ್ಷಣಗಳು ಏನಂದರೆ, ಉಸಿರಾಟದ ತೊಂದರೆ. ಕೆಲವೊಬ್ಬರಿಗೆ ಸಂಜೆ ಆತಂದರೆ ಕಷ್ಟ, ಇಲ್ಲಾಂದರೆ ತಂಪು ವಾತಾವರಣ ಇತ್ತಂದರೆ ಕಷ್ಟ. ಅದು ಅಸ್ತಮ ಇರೋ ಪೇಷಂಟ್ಗಳಿಗೆ ನೀವು ನೋಡಿರ್ಬೋದು. ಕೆಲವೊಬ್ರು ಇನ್ಹೇಲ್ ತಗೊತಾರೆ, ಹಾಗಾಗಿ ಉಸಿರಾಟದ ತೊಂದರೆ ಅವರಿಗೆ ಕಾಡ್ತಾ ಇರ್ತದೆ. ನಿಧಾನವಾಗಿ ಮಾತನಾಡುವುದು, ಯಾಕಂದರೆ ಎನರ್ಜಿನೇ ಇರಲ್ಲ ಅಂದಾಗ ಇನ್ನೇನು ಮಾತಾಡ್ತಾರೆ ಅವರು. ಓಕೆ, ಸುಲಭವಾಗಿ ಆಯಾಸವಾಗುತ್ತೆ. ನಮಗೆ ಒಂದು ಗಾಳಿ, ಅದು ಒಂದು ಆಕ್ಸಿಜನ್ ಹೋಗಲಿಲ್ಲ ಅಂದರೆ ಎಷ್ಟೆಲ್ಲ ಸಮಸ್ಯೆ ಆಗುತ್ತೆ ನಮಗೆ. ಅಲ್ಲಿ ಉಸಿರಾಟ ತೊಂದರೆ ಆಗುತ್ತೆ, ನಿಧಾನವಾಗಿ ಮಾತಾಡೋದು, ಸುಲಭವಾಗಿ ಆಯಾಸವಾಗುತ್ತೆ, ಕಡಿಮೆ ಧ್ವನಿ ಇರ್ತದೆ.
ಮತ್ತು ಪದೇ ಪದೇ ಶೀತ ಕೆಮ್ಮು ಬರುತ್ತೆ. ಯಾಕಂದರೆ ಹ್ಯುಮಿನಿಟಿ ಪವರ್ ಲೋ ಇರುತ್ತೆ. ಹೆಚ್ಚು ಬೆವರು ಬರ್ತದೆ. ಯಾಕಂದರೆ ಅಲ್ಲಿ ಒಂದು ನಮಗೆ ಏನದು ಚಿ ಡಿಫಿಷಿಯನ್ಸಿ ಆದಾಗ ಅಲ್ಲಿರ್ತಕ್ಕಂಥದ್ದು ಕೆಲವೊಂದು ಯಾಂಗ್ ಜಾಸ್ತಿ ಆಗಿಬಿಡುತ್ತೆ. ಓಕೆ, ರೋಗಿಗೆ ಏನು ಅನುಭವ ಆಗುತ್ತಂದರೆ ಸ್ವಲ್ಪ ನಡೆದರೂ ಉಸಿರು ಬಿಡುತ್ತದೆ, ಮಾತನಾಡಲು ಶಕ್ತಿ ಇಲ್ಲ, ಯಾವಾಗಲೂ ಆಯಾಸ ಆಗುತ್ತೆ. ಓಕೆ, ನೆನಪಿಡುವ ಸೂತ್ರ ಏನಂದರೆ ತಿಳಿ ನಾಲಿಗೆ ಇರುತ್ತೆ, ಉಸಿರಾಟದ ತೊಂದರೆ ಇರುತ್ತೆ, ಆಯಾಸ ಇರುತ್ತೆ, ದುರ್ಬಲ ಧ್ವನಿ ಇರುತ್ತೆ. ಇದು ಲಂಗ್ ಚಿ ಡಿಫಿಷಿಯನ್ಸಿ ಅಂತ ತೋರಿಸ್ತದೆ. ಓಕೆ, ಲಂಗ್ ಚಿ ಸ್ಟ್ಯಾಗ್ನೇಷನ್ ನಾಲಿಗೆ ಹೇಗಿರುತ್ತಂದರೆ ನಾಲಿಗೆಯ ಮುಂಭಾಗ ಸ್ವಲ್ಪ ಕೆಂಪಾಗಿರುತ್ತದೆ, ಲಂಗ್ ಪ್ರದೇಶದಲ್ಲಿ ಸ್ವಲ್ಪ ಕೆಂಪು ಇರುತ್ತೆ, ತೆಳು ಬಿಳಿ ಲೇಪನ ಇರ್ತದೆ. ಪ್ರಮುಖ ಲಕ್ಷಣ ಏನಾಗುತ್ತಂದರೆ ಎದೆ ಬಿಗಿತ ಆಗುತ್ತೆ, ಆಳವಾದ ಉಸಿರಾಟ ಮಾಡಲು ಕಷ್ಟ ಆಗುತ್ತೆ, ಆಗಾಗ ನಿಟ್ಟುಸಿರು ಬಿಡುವುದು. ಯಾಕಂದರೆ ನಿಟ್ಟುಸಿರು ಬಿಡಲು ಕೆಲವೊಬ್ರು ಚಿಂತೆ ಮಾಡ್ತಾರೆ, ಅದು ಮಾಡ್ತಾರೆ, ಭಾವನಾತ್ಮಕ ಮಟ್ಟದಿಂದ ಅಂತಾರೆ. ಅವರಿಗೆ ಹಿಡ್ಕೊಂಡು ಲಾಸ್ಟಿಗೆ ಸ್ವಲ್ಪ ಏನಂದರೆ ಇನ್ನೇನು ಹಿಡ್ಕೊಳಕ್ಕಾಗಲ್ಲ ಅಂದ್ರೆ ನಿಟ್ಟುಸಿರು ಬಿಡ್ತಾರೆ. ಅಂದರೆ ಒಳಗಿರ್ತಕ್ಕಂಥ ಎಕ್ಸೇಲ್ ಮಾಡಬೇಕಾಗಿರ್ತಕ್ಕಂಥ ಉಸಿರನ್ನು ಅವರು ಅದನ್ನು ಅಷ್ಟು ಪ್ರಮಾಣದಲ್ಲಿ ಹೊರಗೆ ಹಾಕಲ್ಲ. ನಾವು ಇನ್ನೆಲ್ಲ ಮಾಡಿದಾಗ ಎಕ್ಸೇಲ್ ಮಾಡಬೇಕಾದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಯಾಂಗ್ ಬೇಕಲ್ಲಿ. ಆ ಯಾಂಗ್ ಕಡಿಮೆ ಆದಾಗ ಅವ್ರು ಏನು ಮಾಡ್ತಾರೆ, ಇನ್ನೆಲ್ ಎಷ್ಟು ತಗೊಂತಾರೆ ಎಕ್ಸೇಲ್ ಮಾಡೋಕ್ಕಂತ ಅವರಿಗೆ ಅಷ್ಟೊಂದು ಯಾಂಗ್ ಇರಲ್ಲ. ಆವಾಗ ತಕ್ಷಣ ಏನು ಮಾಡ್ತಾರೆ, ಅದು ಇರುತ್ತೆ ಹಾಗೆ ಬಲೂನಲ್ಲಿ ಹೆಂಗೆ ತುಂಬ್ಕೊಂಡಿರೋದು ಹಂಗೆ, ಆವಾಗ ಒಂದೇ ಸಲ ಅವರು ನಿಟ್ಟುಸಿರು ಬಿಡುತ್ತಾರೆ. ಓಕೆ, ನೆಕ್ಸ್ಟು ಭಾವನಾತ್ಮಕ ಒತ್ತಡದಿಂದ ಉಸಿರಾಟ ಹೆಚ್ಚಾಗೋದು. ಕೆಲವೊಬ್ಬರಿಗೆ ಈ ಅಸ್ತಮ ಈ ಕೆಲವೊಂದು ಪಿಕ್ಚರ್ನಲ್ಲಿ ನೋಡಿದ್ದೀವಲ್ಲ, ಯಾರಿಗಾದ್ರೂ ಏನಾದರೂ ಟೆನ್ಷನ್ ಹೇಳಿದರೆ ಇಲ್ಲಾಂದರೆ ಖುಷಿ ವಿಚಾರ ಹೇಳಿದರೆ ಅವರಿಗೆ ಇನ್ಹೇಲ್ ಮಾಡ್ತಿರ್ತಾರೆ. ಅಂದರೆ ಅಷ್ಟು ಕೆಲವೊಂದು ಖುಷಿ ಆದಾಗಲೂ ತೊಂದರೆ ಆಗುತ್ತೆ, ದುಃಖ ಆದಾಗಲೂ ತೊಂದರೆ ಆಗುತ್ತೆ. ಓಕೆ, ರೋಗಿಗೆ ಏನು ಅನುಭವ ಆಗುತ್ತಂದರೆ ಎದೆ ಬಿಗಿದಂತಿದೆ, ಪೂರ್ಣ ಉಸಿರು ತೆಗೆದುಕೊಳ್ಳಲು ಆಗುತ್ತಿಲ್ಲ ಅಥವಾ ಬಿಡಲು ಆಗೋದಿಲ್ಲ. ಓಕೆ, ನೆನಪಿಡುವ ಸೂತ್ರ ಏನಂದರೆ ಎದೆ ಬಿಗಿತ, ನಿಟ್ಟುಸಿರು, ಮುಂಭಾಗ ಕೆಂಪು, ಲಂಗ್ ಚಿ ಸ್ಟ್ಯಾಗ್ನೇಷನ್ ಅಂತ ಅರ್ಥ ಮಾಡ್ಕೋಬೋದು. ಇಲ್ಲಿ ಲಂಗ್ ಬ್ಲಡ್ ಡಿಫಿಷಿಯನ್ಸಿ ಅಂದರೆ ಏನು? ಓಕೆ, ಬ್ಲಡ್ ಡಿಫಿಷಿಯನ್ಸಿ ಅಂದರೂ ಆಲ್ರೆಡಿ ಈಗ ನೋಡಿಬಿಟ್ಟಿದ್ದೀವಿ. ಏನು, ನಾಲಿಗೆ ತುಂಬ ತಿಳಿ ಬಣ್ಣದಲ್ಲಿರ್ತದೆ, ಲಂಗ್ ಪ್ರದೇಶದಲ್ಲಿ ಬಣ್ಣ ಮಂಕಾಗಿರ್ತದೆ, ತೆಳು ಬಿಳಿ ಲೇಪನ ಇರ್ತದೆ. ಇಲ್ಲಿ ಏನು ಲಕ್ಷಣಗಳು ಕಾಣ್ತಾವಂದರೆ ಚರ್ಮ ಒಣಗೋದು, ತುಟಿ ಬೆಳಗಾಗೋದು, ತಲೆ ಸುತ್ತು ಬರೋದು, ದೌರ್ಬಲ್ಯ. ಯಾಕಂದರೆ ಒಬ್ಬ ಮನುಷ್ಯನಿಗೆ ಬ್ಲಡ್ ಭಾಳ ಇಂಪಾರ್ಟೆಂಟ್. ಕೆಲವೊಬ್ಬರಿಗೆ ಬ್ಲಡ್ಡು ಇಲ್ಲ ಅಂದರೆ ಏನೆಲ್ಲ ಸಮಸ್ಯೆಗಳಾಗ್ತವೆ ನೋಡ್ತೀವಿ. ಕೆಲವೊಬ್ರೀಗ ಬ್ಲಡ್ಡನ್ನು ಡೊನೇಟ್ ಮಾಡ್ತಾರೆ. ಬ್ಲಡ್ಡನ್ನು ಡೊನೇಟ್ ಮಾಡಿದಾಗ ಅಲ್ಲಿ ಮತ್ತೆ ಜನ್ರೇಟ್ ಆಗುತ್ತೆ. ಓಕೆ, ಕೆಲವೊಬ್ಬರಿಗೆ ಪದೇ 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 ಬ್ಲಡ್ಡನ್ನು ತಗೊತಾ ಇರ್ತಾರೆ ಬಾಡಿಗೆ. ಯಾಕಂದರೆ ಉತ್ಪತ್ತಿ ಆಗೋದು ಕಡಿಮೆ ಇರ್ತದೆ, ಅವರ ದೇಹದಲ್ಲಿ ರಕ್ತದ ಉತ್ಪತ್ತಿ ಕಡಿಮೆ ಇರ್ತದೆ. ಹಾಗಾಗಿ ಅದು ಒಂಥರ ಏನಾಗ್ಬಿಟ್ಟಿದೆ ಅಂದರೆ ಈಗ ಒಂಥರ ಬಿಸ್ನೆಸ್ ಆಗಿಬಿಟ್ಟಿದೆ. ರಕ್ತ ಒಂದು ದಾನ ಮಾಡೋದು ಒಳ್ಳೆಯದು, ಶ್ರೇಷ್ಠ ದಾನ ಅಂತ ಕರೀತಿದ್ವಿ, ಅದನ್ನು ಕೂಡ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಓಕೆ, ರೋಗಿಗೆ ಏನು ಅನುಭವ ಆಗುತ್ತಂದರೆ ಮುಖದಲ್ಲಿ ಕಾಂತಿ ಇಲ್ಲ. ಯಾವಾಗ ನಿಮ್ಮ ಮುಖದಲ್ಲಿ ಒಂಥರ ಡಲ್ನೆಸ್ ಆಗಿರುತ್ತೋ ಇಲ್ಲ ಒಣ ಇರುತ್ತೋ, ಚರ್ಮ ಒಣಗ್ತಿರ್ತದೆ ನೋಡಿ. ಕೆಲವೊಬ್ರು ಒಣ ಚರ್ಮ ಇದ್ದರೆ, ಕೆಲವೊಬ್ರು ಆಯಿಲ್ ಸ್ಕಿನ್ ಇರ್ತದೆ, ಕೆಲವೊಬ್ರದ್ದು ಈ ಥರ ಸುಮಾರು ಇರ್ತದೆ. ಹಾಗೆ ಹಿಂಗೆ ಮುಟ್ಟಿದರೆ ಅವರಿಗೆ ಆಯಿಲ್ ಸ್ಕಿನ್ ಬರ್ತದೆ, ಕೆಲವೊಬ್ಬರಿಗೆ ಮುಟ್ಟಿದ್ರಲ್ಲ ಅದು ಮುಟ್ಟಿದರೆ ಒಂಥರ ಒರಟು ಥರ ಕಾಣ್ತದೆ. ಹಾಗಾಗಿ ಇಲ್ಲಿ ಚರ್ಮ ಒಣಗ್ತದೆ. ಓಕೆ, ನೆನಪಿಡುವ ಸೂತ್ರ ಏನಂದರೆ ತಿಳಿ ನಾಲಿಗೆ, ಚರ್ಮ ಒಣ, ಮುಖ ಬಿಳಿ, ಅದು ಲಂಗ್ ಬ್ಲಡ್ ಡಿಫಿಷಿಯನ್ಸಿಯನ್ನು ಸೂಚಿಸ್ತದೆ. ನೆಕ್ಸ್ಟ್, ಲಂಗ್ ಬ್ಲಡ್ ಸ್ಟ್ಯಾಗ್ನೇಷನ್ ಅಂದರೆ ಏನೆಲ್ಲ ಇರುತ್ತಂದರೆ ನಾಲಿಗೆ ಹೇಗಿರುತ್ತಂದರೆ ನಾಲಿಗೆಯ ಮುಂಭಾಗ ನೇರಳೆ ಬಣ್ಣದಲ್ಲಿರ್ತದೆ. ನಾವು ಈಗಾಗಲೇ ಸುಮಾರು ನಾಲಿಗೆಗಳನ್ನು ನೋಡಿದ್ದೀವಿ. ಯಾವ ಥರ ಆರೋಗ್ಯದ ನಾಲಿಗೆ, ಯಾವುದು ಇನ್ಡಿಫಿಷಿಯನ್ಸು, ಯಾವುದು ಯಾಂಗ್ ಡಿಫಿಷಿಯನ್ಸಿ, ಯಾವುದು ಹೀಟು, ಯಾವುದು ಬ್ಲಡ್ ಸ್ಟ್ಯಾಟಿಸ್ ಅಂತ ಎಲ್ಲ ನೋಡಿದ್ದೀವಿ. ಓಕೆ, ನೇರಳೆ ಕಲೆಗಳು ಕಾಣಬಹುದು, ಲಂಗ್ ಪ್ರದೇಶದಲ್ಲಿ ಗಾಢ ಬಣ್ಣ ಇರ್ತದೆ. ಓಕೆ, ಇಲ್ಲಿ ಪ್ರಮುಖ ಲಕ್ಷಣಗಳು ಏನು ಕಾಣ್ತದೆ ಅಂದರೆ ಎದೆ ಚುಚ್ಚುವ ನೋವು ಇರ್ತದೆ, ದೀರ್ಘಕಾಲದ ಕೆಮ್ಮು ಇರ್ತದೆ, ರಕ್ತ ಮಿಶ್ರಿತ ಕಫ ಕೆಲವು ಸಂದರ್ಭಗಳಲ್ಲಿ. ಕೆಲವೊಬ್ಬರು ಕೆಮ್ಮದಾಗ, ಕೆಲವೊಬ್ಬರು ಕಫ ಬಂದಾಗ, ಕೆಲವೊಬ್ಬರಿಗೆ ಬ್ಲಡ್ ಕೂಡ ಬಂದಿರ್ತದೆ. ಓಕೆ, ರೋಗಿಗೆ ಏನು ಅನುಭವ ಆಗುತ್ತಂದರೆ ಎದೆಗೆ ಚುಚ್ಚಿದಂತೆ ನೋವು. ಓಕೆ, ಇಲ್ಲಿ ನೆನಪಿಡುವ ಸೂತ್ರ ಏನಂದರೆ ನೇರಳೆ ನಾಲಿಗೆ, ಎದೆ ಚುಚ್ಚುವ ನೋವು, ಲಂಗ್ ಬ್ಲಡ್ ಸ್ಟ್ಯಾಗ್ನೇಷನ್.
ಲಂಗ್ ಇನ್ಡಿಫಿಷಿಯನ್ಸಿ ಅಂದರೆ ಓಕೆ, ಲಂಗ್ ಇನ್ಡಿಫಿಷಿಯನ್ಸಿ ನಾಲಿಗೆ ಹೇಗಿರುತ್ತಂದರೆ ನಾಲಿಗೆಯ ಮುಂಭಾಗ ಕೆಂಪಾಗಿರುತ್ತದೆ, ಲೇಪನ ಕಡಿಮೆ ಅಥವಾ ಇಲ್ಲ, ನಾಲಿಗೆ ಒಣಗಿರುತ್ತದೆ, ಸಣ್ಣ ಬಿರುಕುಗಳು ಇರಬಹುದು. ಅವಲ್ಲಿ ಸ್ಟಮಕ್ ಇನ್ಡಿಫಿಷಿಯನ್ಸಿಯಲ್ಲಿ ನೋಡಿದ್ರಲ್ಲ ಅದೇ ಥರ ಕಾಣುತ್ತೆ, ಬಟ್ ಇದನ್ನು ನಾವು ಮೆರಿಡಿಯನ್ನಲ್ಲಿ ನೋಡ್ತೀವಿ, ಅಷ್ಟೇ ಡಿಫರೆನ್ಸ್. ಓಕೆ, ಪ್ರಮುಖ ಲಕ್ಷಣಗಳೇನು? ಒಣ ಕೆಮ್ಮು ಬರುತ್ತೆ, ಗಂಟ್ಲು ಒಣಗುತ್ತೆ, ರಾತ್ರಿ ಬೆವರು ಜಾಸ್ತಿ ಇರುತ್ತದೆ, ರಕ್ತದ ಕಲೆ ಇರುವ ಕಫ ಬರುತ್ತೆ. ಓಕೆ, ಇಷ್ಟೆಲ್ಲ ಲಕ್ಷಣಗಳು ದೇಹದಲ್ಲಿ ಬದಲಾವಣೆ ಆಗ್ತವೆ ಯಾವಾಗ ಲಂಗ್ ಇನ್ಡಿಫಿಷಿಯನ್ಸಿ ಆದಾಗ. ರೋಗಿಗೆ ಏನು ಅನುಭವ ಆಗುತ್ತಂದರೆ ಗಂಟ್ಲು ಯಾವಾಗಲೂ ಒಣಗಿದೆ, ಒಣ ಕೆಮ್ಮು ಹೋಗುತ್ತಿಲ್ಲ. ಓಕೆ, ನೆನಪಿಡುವ ಸೂತ್ರ ಏನಂದರೆ ಕೆಂಪು, ಒಣ ನಾಲಿಗೆ, ಒಣ ಕೆಮ್ಮು, ರಾತ್ರಿ ಬೆವರು, ಲಂಗ್ ಇನ್ ಡಿಫಿಷಿಯನ್ಸಿ ಅಂತ ಕಾಣ್ತೀವಿ. ಲಂಗ್ ಯಾಂಗ್ ಡಿಫಿಷಿಯನ್ಸಿ ಅಂದರೆ ಅದರ ವಿರುದ್ಧವಾಗಿರುತ್ತದೆ. ಲಂಗ್ ಇನ್ ಡಿಫಿಷಿಯನ್ಸಿಯ ವಿರುದ್ಧವಾಗಿ ಲಂಗ್ ಯಾಂಗ್ ಡಿಫಿಷಿಯನ್ಸಿ ಇರ್ತದೆ. ನಾಲಿಗೆ ಹೇಗಿರುತ್ತೆ ಅಂದರೆ ತಿಳಿ ಬಣ್ಣ, ತೇವ ಹೆಚ್ಚಿರುತ್ತದೆ, ಹಲ್ಲಿನ ಗುರುತುಗಳು ಇರುತ್ತದೆ, ಬಿಳಿ ಲೇಪನ ಇರ್ತದೆ. ಪ್ರಮುಖ ಲಕ್ಷಣಗಳು ಏನಂದರೆ ಕೈಕಾಲು ತಣ್ಣಗಿರ್ತದೆ, ಉಸಿರಾಟ ದುರ್ಬಲ ಇರ್ತದೆ, ಚಳಿ ತಾಳಲಾರದು, ಹೆಚ್ಚು ಆಯಾಸ. ರೋಗಿಗೆ ಏನು ಅನುಭವ ಆಗುತ್ತಂದರೆ ಚಳಿಯಲ್ಲಿ ಉಸಿರಾಟಲು ಹೆಚ್ಚು ಕಷ್ಟವಾಗ್ತದೆ, ಯಾಕಂದರೆ ಫಂಕ್ಷನಲ್ ಮಾಡೋಕ್ಕೆ ಲಂಗ್ಸು ಹೊಡೆದಾಡ್ತಾ ಇರ್ತದೆ. ಓಕೆ, ನೆನಪಿಡುವ ಸೂತ್ರ ಏನಂದರೆ ತಿಳಿ ತೇವ ನಾಲಿಗೆ ಪ್ಲಸ್ ಚಳಿ ಪ್ಲಸ್ ಉಸಿರಾಟದ ದುರ್ಬಲ, ಇದು ಲಂಗ್ ಯಾಂಗ್ ಡಿಫಿಷಿಯನ್ಸಿಯ ಲಕ್ಷಣ. ಲಂಗ್ ಹೀಟ್ ಅಂದರೆ ಲಂಗ್ ಹೀಟ್ ಆದಾಗ ಏನಾಗಿರುತ್ತೆ, ನಾಲಿಗೆ ಹೇಗಿರುತ್ತೆ ಅಂದರೆ ಮುಂಭಾಗ ಕೆಂಪಾಗಿರುತ್ತದೆ, ಹಳದಿ ಲೇಪನ ಇರ್ತದೆ, ಕೆಲವೊಮ್ಮೆ ತುದಿಯು ಕೆಂಪಾಗಿರುತ್ತದೆ. ಇಲ್ಲಿ ಪ್ರಮುಖ ಲಕ್ಷಣಗಳು ಏನಂದರೆ ಜ್ವರ ಬರ್ಬೋದು, ಹಳದಿ ಕಫ ಆಗ್ಬೋದು, ಗಂಟಲು ನೋವು ಆಗ್ಬೋದು, ದಾಹ ಆಗ್ಬೋದು, ಕೆಮ್ಮಾಗ್ಬೋದು. ಏನು ಅನುಭವ ಆಗುತ್ತೆ ರೋಗಿಗೆ ಅಂದರೆ ಕಫ ಹಳದಿ ಬಣ್ಣದಲ್ಲಿದೆ, ಗಂಟಲು ಉರಿಯುತ್ತಿದೆ, ಮತ್ತು ಇಲ್ಲಿ ನೆನಪಿಡಬೇಕಾಗಿರೋ ಸಿಂಗಲ್ ಲೈನ್ ಏನಂದರೆ ಕೆಂಪು ನಾಲಿಗೆ ಇತ್ತು, ಹಳದಿ ಲೇಪನ ಇದೆ, ಹಳದಿ ಕಫ ಬರ್ತಾ ಇದೆ ಅಂದರೆ ಲಂಗ್ ಹೀಟ್ ಆಗಿದೆ ಅಂತ ನೀವು ತಿಳ್ಕೊಬೇಕು. ಓಕೆ, ಲಂಗ್ ಕೋಲ್ಡ್ ಆಗಿದ್ರೆ ಏನಾಗುತ್ತೆ, ನಾಲಿಗೆ ಹೇಗಿರುತ್ತಂದರೆ ತಿಳಿ ಬಣ್ಣ. ಕೋಲ್ಡ್ ಅಂದ ತಕ್ಷಣ ನಿಮ್ಮ ಮೈಂಡ್ನಲ್ಲಿ ಬಂದ್ಬಿಡಬೇಕು, ತಿಳಿ ಬಣ್ಣ ಬರ್ತದೆ, ವೈಟ್ ಕೋಟ್ ಇರುತ್ತೆ, ಬಿಳಿ ಲೇಪನ ಸ್ವಲ್ಪ ಜಾಸ್ತಿ ಇರ್ಬೋದು, ಸ್ವಲ್ಪ ಕಡಿಮೆ ಇರ್ಬೋದು. ಇಲ್ಲಿ ತೇವ ಹೆಚ್ಚಿರುತ್ತದೆ. ತೇವ ಅಂದ್ರೇನು? ನೀರಿನ ಅಂಶ. ನಮ್ಮ ಒಂದು ನಾಲಿಗೆಯ ಮೇಲೆ ನೀರಿನ ಅಂಶ ಒಣದಿದ್ದಾಗ ಹೆಂಗಿರುತ್ತೆ, ಸ್ವಲ್ಪ ಹಸಿ ಇದ್ದಾಗ ಹೆಂಗಿರುತ್ತೆ ಅಂತ ಅದನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಇಲ್ಲಿ ಪ್ರಮುಖ ಲಕ್ಷಣಗಳೇನೆಂದರೆ ಬಿಳಿ ಕಪ್ಪ, ಚಳಿ, ಮೂಗಿನಲ್ಲಿ ಯಾವಾಗಲೂ ನೀರು ಬರ್ತಾ ಇರ್ತದೆ, ಕೆಮ್ಮು ಬರ್ತದೆ, ಇದು ಹಸಿ ಕೆಮ್ಮು. ರೋಗಿಗೆ ಏನು ಅನುಭವ ಆಗುತ್ತಂದರೆ ಚಳಿ ಹಿಡಿದರೆ ಕೆಮ್ಮು ಹೆಚ್ಚಾಗುತ್ತದೆ. ನೆನಪಿಡುವ ಸೂತ್ರ ಏನು? ತಿಳಿ ನಾಲಿಗೆ, ಬಿಳಿ ಕಫ, ಚಳಿ ಆದರೆ ಲಂಗ್ ಕೋಲ್ಡ್. ಲಂಗ್ ಡ್ಯಾಂಪ್ ಅಂದರೆ ಶ್ವಾಸಕೋಶ ತೇವ ಅಂದರೆ ನಾಲಿಗೆ ಹೇಗಿರುತ್ತಂದರೆ ದಪ್ಪ ಬಿಳಿ ಜಿಡ್ಡಾದ ಲೇಪನ. ಇಲ್ಲಿ ಡ್ಯಾಂಪ್ ಅಂದಾಗ ಜಿಡ್ಡ ಆಗಿರುತ್ತದೆ ಅಂದರೆ ಭಾಳ ಜಾಸ್ತಿ ಮೆತ್ಕೊಂಡಿರ್ತದೆ ನಾಲಿಗೆಗೆ ಅಂತ ತಿಳ್ಕೊಬೇಕು. ನಾಲಿಗೆ ಊದಿಕೊಂಡಿರ್ತದೆ, ಹೆಚ್ಚು ತೇವಾಂಶ ಅಂದರೆ ಅಲ್ಲಿ ನೋಡಿದ್ವಲ್ಲ ಅದಕ್ಕಿಂತಲೂ ಜಾಸ್ತಿ ತೇವಾಂಶ ಇಲ್ಲಿ ಕಾಣುತ್ತೀವಿ. ಪ್ರಮುಖ ಲಕ್ಷಣ ಏನು? ಹೆಚ್ಚು ಕಫ ಬರುತ್ತೆ, ಎದೆ ಭಾರ ಆಗುತ್ತೆ, ದೇಹ ಭಾರ ಆಗುತ್ತೆ, ಕೆಮ್ಮು ಬರ್ತದೆ. ಓಕೆ, ನೆಕ್ಸ್ಟ್ ಇಲ್ಲಿ ರೋಗಿಗೆ ಏನು ಅನುಭವ ಆಗುತ್ತೆ ಅಂದರೆ ಎದೆ ತುಂಬ ಭಾರವಾಗಿದೆ, ಯಾಕಂದರೆ ಅಲ್ಲಿ ಹೆಚ್ಚು ಕಫ ಆಗಿರೋದ್ರಿಂದ ಅಲ್ಲಿ ಅವರಿಗೆ ಭಾರ ಅನಿಸುವ ಹಾಗೆ ಕಾಣುತ್ತೆ. ನೆಕ್ಸ್ಟ್ ನೆನಪಿಡುವ ಸೂತ್ರ ಏನಂದರೆ ದಪ್ಪ ಜಿಡ್ಡಾದ ಲೇಪನ, ಹೆಚ್ಚು ಕಫ, ಎದೆ ಭಾರ, ಲಂಗ್ ಡ್ಯಾಂಪನ್ನು ಸೂಚಿಸ್ತದೆ. ಓಕೆ, ನೆಕ್ಸ್ಟ್ ಲಂಗ್ ಫ್ಲೇಮ್ ಅಂದರೆ ಶ್ವಾಸಕೋಶದಲ್ಲಿ ಕಫ ಸಂಗ್ರಹ. ನಾಲಿಗೆ ಹೇಗಿರುತ್ತಂದರೆ ಊದಿಕೊಂಡ ನಾಲಿಗೆ, ದಪ್ಪ ಜಿಡ್ಡಾದ ಬಿಳಿ ಅಥವಾ ಹಳದಿ ಲೇಪನ, ಹೆಚ್ಚು ತೇವಾಂಶ. ಪ್ರಮುಖ ಲಕ್ಷಣ ಏನಂದರೆ ಹೆಚ್ಚು ಕಫ ಆಗುತ್ತೆ, ಉಸಿರಾಟದ ತೊಂದರೆ ಆಗುತ್ತೆ. ಯಾವಾಗ ನಿಮಗೆ ಲಂಗ್ಸನ್ನು ಒಂಥರ ಗೋಡೆಗಳಲ್ಲಿ ನಿಮ್ಮ ಕಫ ಗಟ್ಟಿಯಾಗಿರುತ್ತೋ ನಿಮಗೆ ಉಸಿರಾಟಲು ಅಲ್ಲಿ ಸಾಕಾಗಿಲ್ಲ, ಯಾಕಂದರೆ ಇರ್ತಕ್ಕಂಥ ಒಂದು ಇಷ್ಟು ಜಾಗದಲ್ಲಿ ಅಲ್ಲಿ ಕಫನೇ ಒಂದು ಅರ್ಧ ತುಂಬಿಕೊಂಡಾಗ ನಿಮಗೆ ಒಂದು ಜೀವಿಸೋಕೆ, ನಿಮಗೆ ಪ್ರಾಣ ಶಕ್ತಿಯನ್ನು ತಗೊಳೋದಕ್ಕೆ, ಆಕ್ಸಿಜನ್ ನಿಮ್ಮ ದೇಹದಲ್ಲಿ ಹೋಗೋದಕ್ಕೆ ಅಲ್ಲಿ ಜಾಗ ಸಾಕಾಗ್ತಿರಲ್ಲ. ಓಕೆ, ಇನ್ನೆಲ್ಲಿ ಮಾಡಬೇಕಾದ್ರೆ ನಮಗೆ ಸಾಕಾಗೋದಿಲ್ಲ. ಈಗ ನಮ್ಮದೊಂದು ಸಣ್ಣದೊಂದು ಮನೆ ಇರ್ತದೆ, ಅಲ್ಲಿ ನಮಗೆ ಕುರ್ಚೆ, ಟೇಬಲ್ಲು, ಮತ್ತೊಂದು ಎಲ್ಲ ಸೋಫಾ ಸೆಟ್ ಎಲ್ಲ ನಾವು ಚೆನ್ನಾಗಿರ್ಲಿ ಅಂತ ಕೂತ್ಕೊಂಡಾಗ ನಮಗೆ ಎದ್ದು ಅಡ್ಡಾಡೋದಕ್ಕೆ ಜಾಗ ಇರಲ್ಲ. ಅರ್ಥ ಆಯ್ತಾ? ಅದೇ ಥರ ನಮ್ಮ ಒಂದು ಶ್ವಾಸಕೋಶಕ್ಕೆ ಇರ್ತಕ್ಕಂಥ ಒಂದು ಜಾಗದಲ್ಲಿ ಒಂದು ಅರ್ಧಕ್ಕಿಂತ ಹೆಚ್ಚು ಜಾಗವನ್ನು ಕಫ ಆವರಿಸ್ಕೊಂಡ್ಬಿಟ್ರೆ ಅಲ್ಲಿ ಇನ್ಹೇಲ್ ಮಾಡಲು ಕಷ್ಟ ಆಗುತ್ತೆ.
ಇನ್ನೆಲ್ಲೂ ಆಗಲಿಲ್ಲ ಅಂದರೆ ದೇಹದ ಎಲ್ಲ ಅಂಗಾಂಗಗಳಿಗೂ ಅಲ್ಲಿ ಪ್ರಾಣಶಕ್ತಿನ ಹರಿವು ಕಡಿಮೆ ಆಗುತ್ತೆ. ಆವಾಗ ಉಸಿರಾಟದ ತೊಂದರೆ ಆಗುತ್ತೆ, ಎದೆ ಬಿಗಿತ ಆಗುತ್ತೆ, ಗಂಟಲಲ್ಲಿ ಕಫ ಅಂಟಿಕೊಂಡಿರುವ ಅನುಭವ, ತಲೆಭಾರ ಆಗುತ್ತೆ. ಓಕೆ, ರೋಗಿಗೆ ಏನು ಅನುಭವ ಆಗುತ್ತಂದ್ರೆ ಕಫ ಹೊರಬರಲು ಕಷ್ಟವಾಗ್ತದೆ. ಯಾಕಂದ್ರೆ ಇಲ್ಲಿ ಗಟ್ಟಿಯಾಗಿಬಿಟ್ಟಿರುತ್ತದೆ ಕಫ. ಕೆಲವೊಬ್ರು ನೀವು ಎಕ್ಸ್ರೇ ತೆಗೆಸಿದಾಗ ಇಲ್ಲ ಸ್ಕ್ಯಾನ್ ಮಾಡಿಸಿದಾಗ ನೋಡಬೇಕು, ಅದು ಒಂಥರ ಬ್ಲ್ಯಾಕ್ ಶೇಡ್ ಆಗಿರುತ್ತೆ. ಅಂದರೆ ಅವ್ರು ಡಾಕ್ಟರ್ ಹೇಳ್ತಾರೆ, ಇಲ್ಲ ಇದನ್ನು ನಾವು ಒಂದು ಏನೋ ಇಂಟರ್ನಲ್ ಇದು ಮಾಡಿಬಿಟ್ಟು ಕಫ ತೆಗಿಬೇಕು, ಇಲ್ಲಾಂದರೆ ಆಗೋದಿಲ್ಲ ಅಂತಾರೆ. ಓಕೆ, ಎದೆ ಬಿಗದಂತೆ ಕಾಣೋದು. ನೆನಪಿಡುವ ಸೂತ್ರ ಏನಂದರೆ ಊದಿಕೊಂಡ ನಾಲಿಗೆ, ದಪ್ಪ ಜಿಡ್ಡಾದ ಲೇಪನ, ಹೆಚ್ಚು ಕಫ, ಎದೆ ಬಿಗಿತ, ಲಂಗ್ ಫ್ಲೇಮ್ ಆಗಿರುತ್ತೆ. ಓಕೆ, ಇದ್ರ ಬಗ್ಗೆ ಸ್ಪ್ಲೀನ್ ಬಗ್ಗೆ ಮಾಡಿದ್ರಲ್ವಾ, ಯೂಟ್ರಸ್ ಪ್ರೊಲಾಪ್ಸ್, ಎನಸ್ ಪ್ರೊಲಾಪ್ಸ್ ಅಂತೆಲ್ಲ ಹೇಳಿದ್ರಿ. ಕೆಲವರಿಗೆ ಟೆಸ್ಟಿಕಲ್ ಅಲ್ಲಿ ಅಂದ್ರೆ ವೃಷಣಗಳಲ್ಲಿ ಸ್ವೆಲ್ಲನ್ ಬರೋದು, ನೋವು ಬರೋದು, ಅದಕ್ಕೂ ಸ್ಪ್ಲೀನ್ ಕಂಪ್ಲೀಟ್ ಇರುತ್ತಾ ಅಂತ? ಇರುತ್ತೆ ಸರ್. ಯಾಕಂದ್ರೆ ಈಗ ಹ್ಯೂಮಿಡಿಟಿ ಯಾವ್ದು ಕಂಟ್ರೋಲ್ ಮಾಡುತ್ತಾವಂದ್ರೆ ಸ್ಟಮಕ್ ಮತ್ತೆ ಸ್ಪ್ಲೀನು. ಆ ಸ್ಪ್ಲೀನ್ ಏನಂದ್ರೆ ಟ್ರಾನ್ಸ್ಪೋರ್ಟಿಂಗ್ ಕೆಲಸ ಮಾಡ್ತದ. ಸ್ಪ್ಲೀನ್ ಮೇಜರ್ ಆಗಿ ಆ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಅಲ್ಲಿ ಇರ್ತಕ್ಕಂಥ ಒಂದು ಎನರ್ಜಿ ಸಿಗದೇ ಇದ್ದಾಗ ಆ ಮೆರಿಡಿಯನ್ ಡಿಸ್ಟರ್ಬ್ ಆಗುತ್ತೆ. ಅವ್ರಿಗೆ ಏನಾಗ್ತಿದೆ ಅಂದ್ರೆ ಆ ಟೆಸ್ಟಿಕ್ಯುಲರ್ ಅಲ್ಲಿ ಪೇನ್, ಒಂಥರ ಸ್ವೆಲ್ಲನ್ ಗಿಲ್ಲನ್ ಏನಾಗಿಲ್ಲ, ಊಟ ಏನೋ ಬಂದಿಲ್ಲ, ಬಟ್ ಪದೇ ಪದೇ ಯೂರಿನ್ ಸೆನ್ಸೇಷನ್ ಆಗ್ತಿದೆ, ಪೇನ್ ಕೂಡ ಬರುತ್ತೆ. ನಾನು ಬ್ಲಾಡರ್ಗೆಲ್ಲ ಕಲರ್ ಕೊಟ್ಟಿದ್ದೀನಿ ಆಯ್ತಾ. ನಿನ್ನೆ ಸ್ಪ್ಲೀನ್ ಕೇಳಿದಾಗ ನಂಗೆ ಅದು ಡೌಟ್ ಆಯ್ತು, ಸ್ಪ್ಲೀನ್ ಏನಾರ ಹ್ಯುಮಿಡಿಟಿ ಏನಾರ ರೈಸ್ ಮಾಡ್ಬೇಕಾ ಅಂತ. ನೋಡಿ ಸರ್, ಈಗ ನಾವು ಪ್ರತಿಯೊಂದು ಕಡೆ ಡ್ಯಾಂಪ್ನೆಸ್ ಅಂದ ತಕ್ಷಣ ಒಂದು ಸ್ಪ್ಲೀನ್ ಪಾಯಿಂಟ್ ಅನ್ನು ಆಯ್ಕೆ ಮಾಡ್ತೀವಿ, ಕರೆಕ್ಟಾ? ಯೂರಿನೇಷನ್ ಪದೇ ಪದೇ ಹೋಗ್ತಾ ಇದಾರೆ ಅಂದ್ರೆ ಅಲ್ಲಿ ಸ್ವಲ್ಪ ಡ್ಯಾಂಪ್ ಆಗಿದೆ. ಯೂರಿನೇಷನ್ ಪದೇ ಪದೇ ಇದೆ ಹೋಗ್ತಾ ಇದಾರೆ ಅಂದ್ರೆ ಡ್ಯಾಂಪ್ನೆಸ್ ಜಾಸ್ತಿ ಆಗಿದೆ. ಅಲ್ಲಿ ಸ್ಪ್ಲೀನ್ ಅಲ್ಲಿ ಹ್ಯೂಮಿಡಿಟಿನ ಸ್ವಲ್ಪ ಜಾಸ್ತಿ ಮಾಡಿ, ಅವಾಗ ಏನಾಗುತ್ತೆ, ಸ್ವಲ್ಪ ಡ್ಯಾಂಪ್ನೆಸ್ ಕಡಿಮೆ ಆಗುತ್ತೆ. ದಯವಿಟ್ಟು ಯಾರೆಲ್ಲ ಬೇರೆ ಇದಿರೋ ಅವರು ಮ್ಯೂಟ್ ಮಾಡ್ಕೊಂಡ್ಬಿಡ್ಬೇಕು, ಮತ್ತೊಬ್ಬರಿಗೆ ಡಿಸ್ಟರ್ಬ್ ಮಾಡಂಗಿಲ್ಲ. ಇಲ್ಲ ಅಂದ್ರೆ ನಾನು ಸುಮ್ಮನೆ ಕ್ಲಾಸ್ ತಗೊಂತೀನಿ, ಯಾರಿಗೂ ಮಾತಾಡ್ಸಲ್ಲ. ನಾವು ಇದನ್ನ ಪದೇ ಪದೇ ರಿಪಿಟೇಷನ್ ಮಾಡಂಗಿಲ್ಲ. ಯಾರು ಮಾತಾಡ್ತಾ ಇಲ್ವೋ ಅವರು ಮ್ಯೂಟ್ ಮಾಡ್ಕೊಂಡ್ಬಿಡ್ಬೇಕು. ಸರ್ ಹೇಳಿ, ಕ್ಲಿಯರ್ ಆಯ್ತಾ? ಇದೇನು ಸರ್? ಸರ್ ಅದೇ ಇವತ್ತೇನೆ ನನ್ಗೆ ಡೌಟ್ ಆಯ್ತು. ಅದೇ ಸ್ಕ್ರೀನ್ಗೂ ಇಮ್ಯುನಿಟಿ ರೈಸ್ ಮಾಡೋದಕ್ಕೆ ಎಲ್ಲೋ ಡಾಕ್ಟರ್ನು ಕೊಡೋಣ ಅಂತ ನಾನು ಡಿಸೈಡ್ ಮಾಡಿದ್ಲು ಅಂತೇಳಿ ಕೇಳೋಣ ಅಂತ ಮಾಡಿ. ಇಲ್ಲ, ತೊಂದರೆ ಇಲ್ಲ. ನಿಮಗೆ ಅಲ್ಲಿ ಡ್ಯಾಂಪ್ನೆಸ್ ಅಂತ ಬಂದಾಗ ನಾವು ಸ್ಕ್ರೀನ್ ಅನ್ನ ತಗೋಬಹುದು. ಓಕೆನಾ? ಕ್ಲಿಯರ್ ಸರ್? ಓಕೆ, ಥ್ಯಾಂಕ್ ಯು. ಓಕೆ, ಇವತ್ತು ನಿನ್ನೆ ಥರ ಸ್ವಲ್ಪ ಟಂಗನ್ನು ನೋಡಿಬಿಟ್ಟು ಮತ್ತೆ ಸ್ವಲ್ಪ ಬ್ರೇಕ್ ತೊಗೊಂಡು ಮತ್ತೆ ಬಂದು ಫ್ರೆಶ್ ಅಪ್ ಆಗಿ ಎಲ್ಲರೂ ಕುತ್ಕೊಂಡ್ಬಿಟ್ರೆ ಮೈಂಡ್ ಫ್ರೆಶ್ ಆಗುತ್ತೆ. ಓಕೆ, ಇವತ್ತು ಸಿಂಧು ಮೇಡಮ್ ಇದ್ದೀರಾ? ಇದ್ದೀರಿ. ಓಕೆ, ನಿಮ್ಮ ನಾಲಿಗೆ ನೀವು ಕಳಿಸಿ ಎಷ್ಟು ದಿವಸ ಆಯ್ತು ಮೇಡಮ್ ನಾಲಿಗೆ? ಆಯ್ತಲ್ಲ, ಅದು ನೀವು ಹೇಳಿದ್ರಲ್ಲ 1 ವೀಕ್ ಮೇಲಾಗಿರ್ಬೇಕು. 1 ವೀಕ್ ಟಂಗ್ ಚೇಂಜ್ ಆಗಿರುತ್ತಲ್ಲ ಸರ್? ಚೇಂಜ್ ಆಗಿರ್ತದೆ. ಬಟ್ ಆ ಟೈಮ್ನಲ್ಲಿ ಏನೇನಿತ್ತಂತ ನೀವು ನಾನು ಹೇಳ್ಕೊಂತ ಹೋಗ್ತೀನಿ. ಅದು ಎಸ್ ಆರ್ ನೋ? ಓಕೆ, ರೈಟ್. ಇದು ನಿಮ್ದೇ ಅಲ್ವಾ ನಾಲಿಗೆ? ಎಲ್ಲಿ ಸರ್? ಇದು ಬರ್ತಾ ಇಲ್ಲ. ಓಕೆ, ಈ ನಾಲಿಗೆ ಸೇಮ್ ಇದೆನಾ ಮೇಡಮ್? ಏನಾರ ಡಿಫ್ರೆನ್ಸ್ ಇದೆನಾ ಈ ನಾಲಿಗೆ? ಸ್ವಲ್ಪ ಸೇಮ್ ಇದೆ ಸರ್. ಸ್ವಲ್ಪ ಸೇಮ್ ಅಲ್ಲ ಮೇಡಮ್. ಈ ನಾಲಿಗೆ ನಿಮಗೆ ಜೂಮ್ ಮಾಡಿ ತೋರಿಸ್ತೀನಿ. ಓಕೆ, ಈ ನಾಲಿಗೆ ಜೂಮ್ ಮಾಡಿ ತೋರಿಸ್ತೀನಿ. ಎಲ್ಲ ಇಲ್ಲಿ ಕರೆಕ್ಟ್ ಇದೆನಾ? ಕರೆಕ್ಟ್ ಇದೆನಾ? ಓಕೆ, ಡೌಟ್ ಇರಬಾರ್ದು. ಯಾಕಂದ್ರೆ ಅದೇ ನಾಲಿಗೆ ತಗೊಂಡಿದ್ವಿ ಅಥವಾ ಬೇರೆ ತಗೊಂಡಿ. ಇದೆಲ್ಲ ಕರೆಕ್ಟ್ ಇದೆನಾ ಮೇಡಮ್? ಈಗ ಕರೆಕ್ಟ್ ಇದೆ ಅಲ್ಲ? ಅಂದ್ರೆ ನನಗೆ ಟಂಗ್ ನಿಮ್ದೆ ಅಂತ ಕನ್ಫರ್ಮ್ ಮಾಡ್ಬೇಕು. ಯಾಕಂದ್ರೆ ನಾವು ಎಲ್ಲರಿಗೆ ತಿಳಿಸಿ ಹೇಳ್ಬೇಕಂದ್ರೆ ಸುಮ್ಮನೆ ಅಲ್ಲ. ಓಕೆ, ಹೆಸರು ಸಿಂಧು ಪಾಟೀಲ್ ಅಂತ. ಇವರಿಗೆ ಮೂತ್ರ ಪಿಂಡ ಅಂದ್ರೆ ಕಿಡ್ನಿಯಲ್ಲಿ ಸಿ ಡಿಫಿಷಿಯನ್ಸಿ ಇದೆ. ಓಕೆ, ಅವರಿಗೆ ಮೇಡಮ್ ಬೆನ್ನು ನೋವು ಏನಾದ್ರೂ ಇದೆನಾ? ಒಂದೊಂದ್ಸತಿ ಲೋ ಬ್ಯಾಕ್ ಪೇನ್ ಬರುತ್ತೆ, ಸಯಾಟಿಕಾ. ಓಕೆ, ರಾತ್ರಿಯಲ್ಲಿ ಪದೇ ಪದೇ ಏನಾದ್ರೂ 1 ರಿಂದ 2 ಸಲ ಮೂತ್ರ ಕೇಳ್ತೀರಾ? ಮೂತ್ರ ಅಂತಲ್ಲ, ಎಚ್ಚರ ಆಗತ್ತೆ. ಓಕೆ, ನೀವು ಯೂರಿನೇಷನ್ಗೆ ಹೋಗಲ್ಲ? ಎಚ್ಚರ ಆದಾಗ ಎದ್ದು ಹೋಗಿ ಬರ್ತೀನಿ ಅಷ್ಟೇ. ಓಕೆ, ಎದ್ದು ಹೋಗಿ ಬರ್ತೀರಿ. ಓಕೆ, ಹಂಗೆ ಯೂರಿನ್ ಅಂತ ಅಲ್ಲ, ಬಟ್ ಎಚ್ಚರ ಆದ ತಕ್ಷಣ ಹೋಗಿ ಬರ್ತೀನಿ. ಓಕೆ, ಶಕ್ತಿ ಏನಾದ್ರೂ ಕಡಿಮೆ ಅನಿಸ್ತದ? ವೀಕ್ನೆಸ್ ಅಂತ? ಹೌದು. ಓಕೆ, ಕಾಲುಗಳಲ್ಲಿ ಏನಾದ್ರೂ ದುರ್ಬಲತೆ ಕಾಣ್ತದ ಬಹಳ ಹೊತ್ತು? ಹೌದು ಹೌದು. ಓಕೆ, ನೆಕ್ಸ್ಟ್ ಯಕೃತಕ್ಕೆ ಬರೋಣ. ಯಕೃತ ಅಂಡ್ ಪಿತ್ತಕೋಶ ನಿಮ್ದು ಮೇಜರ್ ಪ್ರಾಬ್ಲಮ್ ಇರೋದಲ್ವಾ? ಓಕೆ,
ಇದು ತಲೆ ಸುತ್ತು ಏನಾದ್ರು ಬರುತ್ತಾ ಮೇಡಮ್? ಅವಾಗ ಒಂದೊಂದ್ಸತಿ ಬರುತ್ತೆ ಸರ್, ಯಾವಾಗಾದ್ರೂ ತಲೆನೋವು, ನತ್ತಿ ಮೇಲೆ ತಲೆನೋವು ಬರುತ್ತೆ. ಓಕೆ. ಇದು ನಿಮ್ಗೆ ಸಿಡಿಮಿಡಿ ಏನಾದ್ರು ಇದ್ರದ್ದು ಆಗುತ್ತಾ? ಏನಾದ್ರು ಕೋಪ? ಆಗುತ್ತೆ. ಆಗತ್ತೆ. ಕಣ್ಣಿನ ಉರಿ ಏನಾದ್ರು ಬರುತ್ತಾ? ಹಾ ಸರ್, ಒಂದೊಂದ್ಸತಿ ಯಾವಾಗಾದ್ರೂ ಕಣ್ಣಿನ ಉರಿ ಬರುತ್ತೆ, ಕಣ್ಣು ಐ ಬ್ಲರ್ಡ್ ವಿಷನ್ ಆಗುತ್ತೆ. ಓಕೆ. ಶೈನಿಂಗ್ ಆಗಷ್ಟೊತ್ತಿಗೆ ನಾನ್ ಟೈರ್ಡ್ನೆಸ್ ಮಾತಾಡ್ತಿರೋದು ಈ ನಾಲಿಗೆ ಕಳಿಸಿದಾಗ ಏನೇನಿದೆ ಅಷ್ಟೇ ಮಾತಾಡ್ತಾ ಇದ್ದೀನಿ ಈಗ, ಓಕೆನಾ? ಕಟ್ ಆಗ್ತದೆ. ಈ ನಾಲಿಗೆ ಕಳಿಸಿದ್ರಲ್ಲ ಆ ಟೈಮ್ ನಲ್ಲಿ ನನಗೆ ಟಂಗ್ ಸಿಕ್ಕಾಗ ನಿಮ್ಮ ಸಿಂಪ್ಟಮ್ಸ್ ಅನ್ನ ನಾನು ಮಾತಾಡ್ತಾ ಇದ್ದೀನಿ, ಹಾ ಓಕೆನಾ? ಇಲ್ಲಿ ಲಿವರ್ ಹೀಟ್ ಆಗಿದೆ ಮೇಡಮ್, ನಿಮಗೆ ಸ್ವಲ್ಪ ಇದೆ, ಲಿವರ್ ಹೀಟ್ ಸ್ವಲ್ಪ ಇದೆ. ಹೌದು, ಓಕೆ. ಇದೆ, ಲಿವರ್ ಹೀಟ್ ಇದೆ ಸರ್. ಓಕೆ. ಶ್ವಾಸಕೋಶ ಅಂದ್ರೆ ಲಂಗ್ ಸದಾ ಕೆಮ್ಮು ಇರ್ತದ? ಹೌದು ಸರ್. ಉಸಿರಾಟ ತೊಂದರೆ ಇದೆನಾ? ಒಂದೊಂದ್ಸತಿ ಆಗುತ್ತೆ, ಯಾವಾಗ್ಲೂ ಥ್ರೋಟಲ್ ಫ್ಲೆಮ್ ಇದ್ದಂಗ ಆಗುತ್ತೆ. ಅಲ್ಲ ಇನ್ನು ಉಸಿರಾಟ ಮುಂದೆ ಈ ಉಸಿರಾಟದಲ್ಲಿ ಇದೀನಿ, ಮುಂದೆ ಗಂಟ್ಲಿಗೆ ಬರ್ತೀನಿ. ಓಕೆ. ಗಂಟ್ಲು ತೊಂದರೆ ಇದೆನಾ? ಹಾ. ಚರ್ಮ ಸಮಸ್ಯೆ ಏನಾದ್ರೂ ಇದೆನಾ? ಚರ್ಮ ಸಮಸ್ಯೆ ಏನಿಲ್ಲ ಸರ್, ಒಂದೊಂದ್ಸಲಿ ಹಾಟ್ ವಾಟರ್ ಹಾಕೊಂಡಾಗ ಕೈ ಇಚ್ಚಿಂಗ್ ಬರುತ್ತೆ. ಓಕೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಅಂದ್ರೆ ಹ್ಯೂಮಿನಿಟಿ ಪವರ್ ಕಡಿಮೆ ಇದೆ ಮೇಡಮ್ ನಿಮ್ಗೆ. ಓಕೆ. ನೆಕ್ಸ್ಟ್ ಹಾರ್ಟಿಗೆ ಬರ್ತೀನಿ ಮೇಡಮ್. ಮಾನಸಿಕ ಒತ್ತಡ ಇದೆನಾ? ಹೌದು. ಆತಂಕ ಚಿಂತೆ ಇದೆನಾ? ಇದೆ ಸರ್. ನಿದ್ರೆ ಸಮಸ್ಯೆ ಇದೆನಾ? ಇದೆ. ಹೃದಯ ಬಡಿತ ಹೆಚ್ಚಾಗ್ತದ? ಎಸ್ ಆರ್ ನೋ? ಒಂದೊಂದ್ಸತಿ ಹೌದು, ಎಸ್ ಸರ್. ಬಾಯಿ ಉರಿ ಇದೆನಾ? ಇಲ್ಲ. ಬಾಯಿ ಉರಿ ಇಲ್ಲ. ಓಕೆ. ನೆಕ್ಸ್ಟ್ ಇಲ್ಲಿ ಸ್ಪ್ಲೀನ್ ಅಂಡ್ ಸ್ಟಮಕ್ ಬರ್ತೀನಿ ಮೇಡಮ್. ಜೀರ್ಣಕ್ರಿಯೆ ದುರ್ಬಲತೆ ಇದೆನಾ? ಊಟದ ನಂತರ ಭಾರ ಅನ್ಸುತ್ತೆ? ಇದೆ. ಹಾ ಸರ್. ಹೊಟ್ಟೆ ಉಬ್ಬರ ಇದೆನಾ? ಇದೆ. ಗ್ಯಾಸು ಅಜೀರ್ಣ ಇದೆನಾ? ಇದೆ. ಹಸಿವು ಕಡಿಮೆ ಇದೆನಾ? ಹಸಿವು ಚೆನ್ನಾಗಿದೆ. ಓಕೆ. ಮಲ ಸಡಿಲ ಅಥವಾ ಗಟ್ಟಿ ಆಗುವುದು? ಈಗ ನಾರ್ಮಲ್ ಇದೆ ಸರ್. ಈಗಲ್ಲ, ನಾನು ಟಂಗ್ ನೀವು ಹೇಳಿದ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಅಲ್ಲ, ನಾನು ಟಂಗ್ ಕಳಿಸಿದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಟಂಗ್ ಕಳಿಸ್ತಾ ಹಾ, ಇತ್ತು ಅವಾಗಿತ್ತು. ಓಕೆ. ಇಲ್ಲಿ ನಿಮ್ದು ಮೇನ್ ಡಯಾಗ್ನೋಸಿಸ್ ಏನ್ ಮಾಡಿದೀವಿ ನಾವು ಅಂದ್ರೆ ಸ್ಪ್ಲೀನ್ ಸಿ ಡಿಫಿಷಿಯನ್ಸಿ ಇದೆ, ಮೈಲ್ಡ್ ಸ್ಟಮಕ್ ಸಿ ಡಿಫಿಷಿಯನ್ಸಿ ಇದೆ, ಅರ್ಲಿ ಸ್ಟಮಕ್ ಡಿಫಿಷಿಯನ್ಸಿ ಇದೆ, ಮೈಲ್ಡ್ ಹಾರ್ಟ್ ಹೀಟ್ ಇದೆ, ಮೈಲ್ಡ್ ಕಿಡ್ನಿ ಸಿ ವೀಕ್ನೆಸ್ ಇದೆ ಮೇಡಮ್. ನಿಮ್ದು ಹೌದು. ಇಲ್ಲಿ ನಿಮಗೆ ಪಾಯಿಂಟ್ ಹೇಳ್ತೀನಿ, ಬರ್ಕೊಳ್ಳಿ ಮೇಡಮ್. ಪಾಯಿಂಟ್ ಬರ್ಕೋಬೇಕಾ ಸರ್? ಸರ್, ಇದು ನೀವು ಲಂಗ್ ಏನಿದೆ ಸರ್ ನಂದು? ಲಂಗು ಸದಾ ಕೆಮ್ಮು ಇರುತ್ತದೆ. ಅಲ್ಲ, ವೀಕ್ ಅದೇನು ಡ್ಯಾಂಪ್ ಅಂತ ಅನ್ಕೋಬೇಕು, ನಾವೇನ್ ಅನ್ಕೋಬೇಕು? ಅಂದ್ರೆ ಸದಾ ಕೆಮ್ಮು, ಉಸಿರಾಟ ತೊಂದ್ರೆ, ಗಂಟ್ಲು ತೊಂದ್ರೆ ಅಂದ್ರೆ, ಚರ್ಮ ಸಮಸ್ಯೆ ಅಂದ್ರೆ ಸ್ವಲ್ಪ ನಿಮಗೆ ಯಾಂಗ್ ಸ್ವಲ್ಪ ಜಾಸ್ತಿ ಇದೆ. ಇಲ್ಲಿ ಯಾಂಗ್ ಅಂದ್ರೆ ಸದಾ ಕೆಮ್ಮು ಇರ್ತದ ಅಂದ್ರೆ ಅಲ್ಲಿ ಹ್ಯೂಮಿನಿಟಿ ಪವರ್ ಇಲ್ಲ ಅಂದ್ರೆ ಸ್ಟಮಕ್ ಸಿ ಡಿಫಿಷಿಯನ್ಸಿ ಇದೆ ಅಂತ ತಿಳ್ಕೊಬೇಕು ಮೇಡಮ್. ಇಲ್ಲಿ ಸಾರಿ, ಸ್ಟಮಕ್ ಅಂತ ಲಂಗ್ ಸಿ ಡಿಫಿಷಿಯನ್ಸಿ ಇದೆ ಅಂತ ತಿಳ್ಕೊಬೇಕು. ಓಕೆ. ನಾನು ಪಾಯಿಂಟ್ಗಳನ್ನ ಹೇಳಿದ್ದೀನಿ ಮೇಡಮ್, ನೋಡ್ಕೊಳ್ಳಿ. ಇಲ್ಲಾಂದ್ರೆ ನೋಟ್ ಮಾಡ್ಕೊಂಡಂಗಿದ್ರೆ ಮಾಡ್ಕೊಳ್ಳಿ, ಇಲ್ಲ ರೆಕಾರ್ಡಿಂಗ್ ಕೇಳಿದ್ರೆ ರೆಕಾರ್ಡಿಂಗ್ ಕೇಳ್ಕೊಳ್ಳಿ. ಇಲ್ಲಿ ST36 ಪಾಯಿಂಟ್ ಕೊಟ್ಟಿದ್ದೀವಿ ನಿಮಗೆ ಪ್ರೆಸ್ ಮಾಡೋದಕ್ಕೆ. ಇಲ್ಲಿ ಪಾಯಿಂಟ್ ಲೆಫ್ಟ್ ಸೈಡ್ ಇದೆಯಲ್ಲ, ಇಲ್ಲ ಸರ್? ಸಾರಿ ಮೇಡಮ್, ಸ್ಟಮಕ್ 36 ST36 ಕೊಟ್ಟಿದ್ದೀನಿ. ಅದೇನು ಹೇಳಿದ್ರಲ್ಲ, ಪ್ರೆಸ್ ಮಾಡಿ. ST36, ಹಾ, SP6 ಕೊಟ್ಟಿದ್ದೀನಿ, ಹಾ, CV12 ಕೊಟ್ಟಿದ್ದೀನಿ, CV6 ಕೊಟ್ಟಿದ್ದೀನಿ, K3 ಕೊಟ್ಟಿದ್ದೀನಿ, BL20, BL21 ಕೊಟ್ಟಿದ್ದೀವಿ ಮೇಡಮ್. ಓಕೆ ಸರ್. ಇದು ನೀವು ಸುಜೋಕಲ್ಲೋ ಬಾಡಿ ಮೇಲೆ ಸರ್? ಇದು ಬಾಡಿ ಮೇಡಮ್. ನಾನು ಹೇಳ್ತಾ ಇರೋದು ಅಕ್ಯುಪ್ರೆಷರ್ ಅಂದ ತಕ್ಷಣ ನಿಮ್ ಹೋಗ್ಬಿಡ್ಬೇಕು ಬಾಡಿಯಲ್ಲಿ ಅಂದ್ಬಿಟ್ಟು. ಬಾಡಿಲಿಂದ ಇನ್ನೊಬ್ರು ಸಪೋರ್ಟ್ ತಗೊಂಡೆ ನಾವು BL ಅಂತ ಬಂದವಾಗ ಇನ್ನೊಬ್ರು ಸಪೋರ್ಟ್ ಬೇಕಲ್ಲ ಸರ್? ನಾನು ಫುಲ್ VM ಕ್ಲಾಸ್ ಮುಗಿಯೋ ತನಕ ಯಾರಿಗೂ ಸಿಂಗಲ್ ಪಾಯಿಂಟ್ ರೆಫರ್ ಮಾಡಲ್ಲ. ನಾನು 1 ಇಯರ್ ಕೋರ್ಸ್ ಮುಗಿಯೋ ತನಕ ಯಾರಿಗೂ ನಾನು ಸಿಂಗಲ್ ಸೀಡ್ ಆಗ್ಲಿ, ಸಿಂಗಲ್ ಒಂದು ಮ್ಯಾಗ್ನೆಟ್ ಆಗ್ಲಿ ಯಾರಿಗೂ ಹಾಕೋಣ ಕೇಳಲ್ಲ. ಇದು ನಮ್ಮ ಮ್ಯಾಗ್ನೆಟ್ ಅಷ್ಟಿದೆ ಸರ್? ಅದು ಇಲ್ಲ, ಯಾವ್ದಾದ್ರು ನೀವು ಹಾಕೊಂತೀವಿ ಅಂದ್ರೆ ಹಾಕೊಳ್ಳಿ, ಬಟ್ ನನ್ನ ಕಂಡೀಷನ್ಸ್ ಆತರ ಇಲ್ಲ. ನಾನು ಓನ್ಲಿ ಅಕ್ಯುಪ್ರೆಷರ್ಸ್ ಅಷ್ಟೇ. ಓಕೆ. ನೆಕ್ಸ್ಟ್ ಇಲ್ಲಿ HT8 ಕೊಟ್ಟಿದ್ದೀನಿ ಮೇಡಮ್. HT8 ಕೊಟ್ಟಿದ್ದೀನಿ, PC8 ಕೊಟ್ಟಿದ್ದೀನಿ, ಲಿವರ್ 2 ಕೊಟ್ಟಿದ್ದೀನಿ ಮೇಡಮ್. ಇಷ್ಟು ಅಕ್ಯುಪ್ರೆಷರ್ ಪಾಯಿಂಟ್ಸ್ ಇವೆಲ್ಲ. ಸರ್, ಇದು ಜಸ್ಟ್ ಪ್ರೆಷರ್ ಕೊಡೋದಾ ಅಥವಾ ಕ್ಲಾಕ್ ವೈಸ್ ಆ ತರ ಏನಾದ್ರು? ಜಸ್ಟ್ ಓನ್ಲಿ ಪ್ರೆಷರ್ 20 to 30 ಟೈಮ್ಸ್ ಅಷ್ಟೇ.
ಹಾ ಓಕೆ. ನೆಕ್ಸ್ಟ್ ಆರಿಕ್ಯುಲರ್ ಮೇಡಮ್, ಶೆನ್ಮೆನ್ನಿಗೆ ಒಂದು ಹಾಕೋಬೇಕು, ನೀವೆಲ್ಲ ಪ್ರೆಸರ್ ಕೊಡ್ಬೋದು, ಸ್ಟಮಕ್ಕಿಗೆ ಒಂದು, ಸ್ಪ್ಲೀನಿಗೆ ಒಂದು, ಕಿಡ್ನಿ ಒಂದು, ಎಂಡ್ರೋಕ್ರೈನ್ಗೆ ಒಂದು, ಸಿಂಪಥೆಟಿಕ್ ಒಂದು, ಹಾರ್ಟಿಗೆ ಒಂದು. ಇಷ್ಟು ಆರಿಕ್ಯುಲರ್ ನಲ್ಲಿದೆ. ಮುದ್ರಾ, ಪ್ರಾಣ ಮುದ್ರಾ, ಅಪಾನ ಮುದ್ರಾ, ಜ್ಞಾನ ಮುದ್ರಾ. ಓಕೆ. ಆಹಾರ ಹೆಚ್ಚು ಸೇವಿಸಬೇಕಾದವು ಬಿಸಿ ಆಹಾರ, ಹೆಸರು ಬೇಳೆ, ಸಿರಿಧಾನ್ಯ, ಬೇಯಿಸಿದ ತರಕಾರಿ, ಶುಂಠಿ, ಜೀರಿಗೆ, ಕೊತ್ತಂಬರಿ, ಕುಂಬಳಕಾಯಿ, ಕ್ಯಾರೆಟ್. ಕಡಿಮೆ ಮಾಡಬೇಕಾದ ಆಹಾರ ತಂಪಾದ ಆಹಾರ. ಸರಿ, ಹೆಸರು ಬೇಳೆ ಅಂತ. ಓಕೆ, ಹೇಳಿ. ಹ್ಮ್. ನೆಕ್ಸ್ಟ್ ತಂಪಾದ ಹೆಸರು ಬೇಳೆ ಒಂದು ಗ್ಯಾಸ್ ಆಗುತ್ತೆ. ಹಾ ಸರಿ ಸರ್, ಹೇಳಿ. ಈಗ ನಮ್ದು ಕೊಟ್ಟಿದ್ದೀವಿ, ನಿಮ್ಮ ದೇಹಕ್ಕೆ ಅದು ಒಗ್ಲಿಲ್ಲ ಅಂದ್ರೆ, ತಿನ್ನಕ್ಕಾಗ್ಲಿಲ್ಲ ಅಂದ್ರೆ ಬಿಟ್ಬಿಡಿ, ಮೈನಸ್ ಮಾಡ್ಬಿಡಿ. ನಾವು ತಿನ್ಲೇಬೇಕಂತ ಇಲ್ಲ, ನಿಮ್ಮ ದೇಹಕ್ಕೆ ನಿಮಗೆ ಬಿಟ್ಟಿದ್ದದು. ಓಕೆ. ಕಡಿಮೆ ಮಾಡಬೇಕಾದವು ತಂಪಾದ ಆಹಾರ, ಐಸ್ ವಾಟರ್, ಮೊಸರು ರಾತ್ರಿ ತಿನ್ನಬಾರ್ದು, ಹೆಚ್ಚು ಸಕ್ಕರೆ, ಎಣ್ಣೆ, ಜಂಕ್ ಫುಡ್, ಬೇಕರಿ ಪದಾರ್ಥಗಳು, ಕೋಲಾ ಅಥವಾ ಫಾಸ್ಟ್ ಫುಡ್. ಜೀವನ ಶೈಲಿ ಹೆಂಗಿರ್ಬೇಕಂದ್ರೆ, ಸಮಯಕ್ಕೆ ಊಟ ಮಾಡಿ, ರಾತ್ರಿ 10 ಗಂಟೆ ಒಳಗಡೆ ಮಲಗ್ರಿ, ಪ್ರತಿ ದಿನ 30ರಿಂದ 40 ನಿಮಿಷ ನಡೆಯಿರಿ, ಆಳವಾದ ಉಸಿರಾಟ ಅಭ್ಯಾಸ ಮಾಡಿ, ಧ್ಯಾನ ಪ್ರಾಣಾಯಾಮ ಮಾಡಿ, ಸಾಕಷ್ಟು ನೀರು ಕುಡಿರಿ. ಓಕೆ. ಇಷ್ಟು ನಿಮ್ಮ ಒಂದು ನಾಲಿಗೆ ಮೇಡಮ್. ಸರಿ ಇದೆನಾ ತಪ್ಪಿದೆನಾ ಮೇಡಮ್? ಸರಿ ಇದೆ ಸರ್. ಇನ್ನೊಂದು ಒಂಚೂರು ಡೌಟ್ ಕೇಳ್ತೀನಿ ಸರ್. ನನ್ಗೆ ಯಾವಾಗ್ಲೂ ರೈಟ್ ನೀ ಪೇನ್, ರೈಟ್ ಸೈಡ್ ಟಿನಿಟಸ್ ಸ್ವಲ್ಪ ರೇಟು. ಸೊ GB ಪಾಯಿಂಟ್ ಕೊಡಕ್ಕಾಗತ್ತಾ? ಗಾಲ್ ಬ್ಲಾಡರ್ ಇನ್ವಾಲ್ವ್ಮೆಂಟ್ ಇದೆಯಾ? ಈಗ ನೋಡಿ ರೈಟ್ ಟಿನಿಟಸ್ ಇದೆ, ರೈಟ್ ಸೈಡ್ ಲ್ಯಾಟ್ರಲ್ ನೀ ಪೇನ್ ಇದೆ. ಅಲ್ಲ, ಈಗ ನಿಮಗೆ ನಮ್ದು ಒಂದು ಅಕ್ಯುಪ್ರೆಷರ್ ಪಾಯಿಂಟ್ ಗೊತ್ತಿದ್ರೆ ಅಲ್ಲಿ 10 ಕೆಲಸ ಮಾಡುತ್ತದು. ನೀವು ಈ ಪಾಯಿಂಟ್ಗಳನ್ನ ನಾನು ಏನ್ ಹೇಳಿದ್ದೀನಲ್ಲ, ಆ ಪಾಯಿಂಟ್ಗಳನ್ನ ನೀವು ಪ್ರೆಸ್ ಮಾಡಿ 1 ವೀಕ್ ವೇಟ್ ಮಾಡಿ. 1 ವೀಕ್ ವೇಟ್ ಮಾಡಿದ್ಮೇಲೆ ಯಾವ್ಯಾವ ಸಿಂಪ್ಟಮ್ಸ್ ರೆಡ್ಯೂಸ್ ಆಯ್ತು, ಯಾವ್ಯಾವ ಸಿಂಪ್ಟಮ್ಸ್ ಹಾಗೆ ಇದೆ, ಅದನ್ನ ಮತ್ತೆ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡಿದ ತಕ್ಷಣ ಮತ್ತೆ ನಾನು ಗೂಗಲ್ ಫಾರ್ಮ್ ಅನ್ನ ಫಿಲ್ ಮಾಡಿ, ನೀವು ನಿಮ್ಮ ನೆಕ್ಸ್ಟ್ ಟಂಗ್ ಅನ್ನ ಕಳಿಸಿದಾಗ ಅಲ್ಲಿ ನಿಮಗೆ ಮತ್ತೆ ಕೋರ್ಲೇಟ್ ಆಗುತ್ತೆ. ಇಲ್ಲಿ ಆಕ್ಚುಲಿ ನಾನು ನಿಮ್ಮ ಒಂದು ನಾಲಿಗೆ ಗ್ರೂಪ್ನವರಿಗೆ ಕಳಿಸ್ರಿ ಅಂತ ಹೇಳಿದ್ವಿ, ಫ್ರೀ ಆಗಿ ನಿಮಗೆ ಒಂದು ಅಡ್ವೈಸ್ ಮಾಡೋದಕ್ಕೆ. ಮತ್ತೆ ಇನ್ನು ಸುಮಾರು 39 ಜನಕ್ಕೆ ಅದನ್ನು ಗೊತ್ತಾಗಬೇಕು. ಅಂದ್ರೆ ಇವ್ರು ಹೇಳ್ತಿರ್ತಕ್ಕಂಥ ಟಂಗ್ ಕ್ಲಾಸು ಸರಿ ಇದೆನಾ ತಪ್ಪಿದೆನಾ, ಅಥವಾ ಇವ್ರು ಅನಾಲಿಸಿಸ್ ಮಾಡ್ತಾ ಇರೋದು ಸರಿ ಇದೆನಾ ತಪ್ಪಿದೆನಾ, ಇದು ಯಾರು ಮಾಡೋದಿಲ್ಲ. ನಾನು ಲೈವ್ ಕ್ಲಾಸ್ ನಲ್ಲಿ ಲೈವ್ ಆಗಿ ನಾನು ಮಾಡ್ತಾ ಇರೋದು. ಯಾರು ಹೇಳಿದೆಲ್ಲ ಸರಿ ಇದೆ, ನೀವು ಹೇಳಿರೋದೆಲ್ಲ ಸರಿ ಇದೆ. ಆಕ್ಚುಲಿ ಈಗ ಪ್ರೆಷರ್ ಹೇಳಿದ್ರಲ್ಲ ಸರ್ ನೀವು, ಅದೆಷ್ಟು 20 ಟೈಮ್ಸ್ ಪ್ರೆಸ್ ಮಾಡ್ಬೇಕಾ? 20 to 30 ಟೈಮ್ಸ್ ಪ್ರೆಸ್ ಮಾಡಿ ನೋಡಿ. ನಾನು ಯಾರಿಗೆ ಅನಾಲಿಸಿಸ್ ಮಾಡ್ಲಿ, ಯಾರಿಗೆ ಕೊಡ್ಲಿ, ಅದಕ್ಕೆ ಟೈಮ್ಸ್ ಇರಲ್ಲ ನೋಡಿ. ಯಾರೋ ಒಬ್ರು ಏನಂತಾರೆ ಗೊತ್ತಾ, ವೀಕ್ಲಿ 3 ಟೈಮ್ಸ್ ಲಿವರ್ 3 ಮಾಡಿ, ಸ್ಟಮಕ್ 36 ಅನ್ನ ವಾರದಲ್ಲಿ 2 ಸಲ ಮಾಡ್ರಿ ಅಂತಾರೆ. ಅದನ್ನ ಹೇಳೋ ಉದ್ದೇಶ ಏನಂದ್ರೆ, ವಾರದಲ್ಲಿ 2 ಸತಿ. ಒಂದ್ ನಿಮಿಷ ಮೇಡಮ್, ಅಲ್ಲ ನನ್ಗೆ ಗೊತ್ತಾಗ್ಲಿಲ್ಲ, ವೀಕಲ್ಲಿ ಎಷ್ಟು ಸತಿ ಮಾಡ್ಬೇಕು? ನೀವು ನನಗೆ ಕಾಲ್ ಮಾಡಿ, ನಿಮಗೆ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತದ, ನನಗೆ ಕಾಲ್ ಮಾಡಿ ನಾಳೆ ಬೆಳಿಗ್ಗೆ, ನಾ ಹೇಳ್ತೀನಿ. ಓಕೆನಾ? ಎಲ್ಲರಿಗೆ ಸರ್ ಅದು ಏನ್ ಗೊತ್ತಾ, ಅಕ್ಯುಪ್ರೆಷರ್ಗಳನ್ನ ಡೈಲಿ ಮಾಡ್ಬೇಕಪ್ಪ ಅಂತ ಕೇಳ್ತಿದ್ದಾರೆ. ಈಗ ಅದೇ ಹೇಳ್ತಾ ಇದ್ದೆ ನಾನು, ಆಕ್ಚುಲಿ ಅದನ್ನೇ ಮ್ಯಾಟರ್ ಬೆಳ್ತಾ ಇದ್ದೀನಿ. ಈಗ ಕೆಲವೊಬ್ರು ಏನ್ ಅಂತಾರ ಗೊತ್ತಾ, ವಾರದಲ್ಲಿ 2 ಸಲ ಮಾಡ್ರಿ ST36, ಇಲ್ಲ ಅಂದ್ರೆ ವಾರದಲ್ಲಿ 1 ಸಲ K3 ಮಾಡಿ, ಇಲ್ಲ ಲಿವರ್ 3, ಈ ತರ ಪಾಯಿಂಟ್ಸ್ಗಳನ್ನ ಕೊಟ್ಟಿರ್ತಾರೆ. ನಿಮ್ದ ಸಿಂಧು ಮೇಡಮ್, ನೀವು ಮ್ಯೂಟ್ ಮಾಡಿ ನಿಮ್ಗೆ ಸರಿಯಾಗಿ ಕೇಳಲ್ಲ. ಇದ್ರ ಉದ್ದೇಶ ಏನ್ ಗೊತ್ತಾ, ಈಗ ಪೇಷಂಟ್ಗಳಿಗೆ ಅದನ್ನ ಹೇಳಬೇಕಾದ್ರೆ ಏನು ಗೊತ್ತಾ, ಎಕ್ಸಸ್ ಆಗ್ಬೋದು, ಎಕ್ಸಸ್ ಆದ್ರೆ ಮತ್ತೆ ಬೇರೆ ಒಂದು ಸಮಸ್ಯೆ ಕಾಣ್ಬೋದು ಅಂದ್ಬಿಟ್ಟು ಹೇಳಿರ್ತಾರೆ. ಬಟ್ ನಾನೇನಂತೀನಿ, ನೀವು ಡೈಲಿ ಮಾಡಿ. ಡೈಲಿ ಮಾಡಿದಾಗ ನಿಮಗೆ ಏನಾದರೂ ತೊಂದರೆ ಆತಂದ್ರೆ ನಮಗೆ ಅಪ್ಡೇಟ್ ಮಾಡಿ ಅಂತ ಹೇಳಿರ್ತೀನಿ. ಅಂದರೆ ST36 ಕಂಟಿನ್ಯೂ ಮಾಡಿದ್ದೆ, ಸರಿ K3 ಮಾಡಿದೆ, ಒಂದು 3 ದಿವಸ ಆದಮೇಲೆ ನನಗೆ ಉರಿ ಮೂತ್ರ ಆಯ್ತು ಅಂತ ಹೇಳಿದಾಗ ಆ K3 ಸ್ಟಾಪ್ ಮಾಡಕ್ಕೆ ಹೇಳ್ತೀನಿ. ಅಂದರೆ K3 ಕೆಲಸ ನಿಮಗೆ ಮುಗೀತಲ್ಲಿ. ವಾರದಲ್ಲಿ 2 ಸಲ ಮಾಡ್ರಿ ಅಂದರೆ 3 ವಾರ ಕೊಟ್ಟಿರ್ತಾರೆ. ನೀವು ಇಲ್ಲಿ 3 ದಿವಸ ಕಂಟಿನ್ಯೂ ಮಾಡಿದಾಗ ನಿಮ್ಮ ಎನರ್ಜಿ ಕ್ಲಿಯರ್ ಆಯ್ತಲ್ಲಿ, ಮತ್ತೆ ನೀವು ನೆಕ್ಸ್ಟ್ ಅದನ್ನ ಮುಟ್ಟೋ ಅವಶ್ಯಕತೆ ಇಲ್ಲ. ಲಿವರ್ 3 ಮಾಡಿದ್ಮೇಲೆ ಮತ್ತೆ ಇವ್ರದ್ದು ಸರ್ ನಿದ್ದೆ ನನಗೆ ಬರ್ತಾ ಇಲ್ಲ ಅಂದ್ಬಿಟ್ಟು ಕಂಪ್ಲೇಂಟ್ ಮಾಡ್ತಾರೆ. ಆವಾಗ ಲಿವರ್ ಕೆಲಸ ಮುಗಿದು ಸ್ಟಾಪ್ ಮಾಡಿಬಿಡಿ. ಅಂದರೆ ಒಂದು ಪೇಷಂಟನ್ನು ದಿನ ಓದ್ಬೋದು, 4 ಸಲ ಓದ್ಬೋದು ದಿನಕ್ಕೆ, ಅದು ಪ್ರಾಬ್ಲಮ್ ಇಲ್ಲ ಇಲ್ಲಿ. ಬಟ್ ನಿಮಗೆ ಸಿಂಪ್ಟಮ್ಸ್ ಅದು ಏನು ಬರ್ತದಲ್ಲ, ಆ ಸಿಂಪ್ಟಮ್ಸ್ ಕಂಡಾಗ ಆ ಹೀಲರ್ಗಳಿಗಾಗಲಿ ನಿಮಗೆ ಯಾರು ಟ್ರೀಟ್ಮೆಂಟ್ ಕೊಟ್ಟಿರ್ತಾರಲ್ಲ ಅವ್ರಿಗೆ ಒಂದು ಫೋನ್ ಮಾಡಬೇಕು. ಸರ್ ನೀವು ಪಾಯಿಂಟ್ಸ್ ಕೊಟ್ಟಿದ್ರಿ, LI11 ಮಾಡಿದೆ, LI11 ಮಾಡಿದ ಮೇಲೆ ಈಗ ಲೂಸ್ ಮೋಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಸರ್. ಓಕೆ, LI11 ಭಾಳ ಕೋಲ್ಡ್ ಆಗಿದೆ ಅಂದರೆ ಅದನ್ನು ಮುಟ್ಟೋ ಹೋಗಿಲ್ಲ. ಈಗ SP6 SP9 ಸರ್, SP9 ಮಾಡಿದಾಗಿದ್ದ ಯಾಕೋ ಸ್ವಲ್ಪ ವೇಟ್ ನಾನೇ ಕಡಿಮೆ ಅನ್ನಿಸ್ತಾ ಇದೆ ಸರ್. ಓಕೆ, ಕೆಲಸ ಮುಗಿತದ್ರದ್ದು ಈಗ SP9.
ಅಲ್ಲಿರ್ತಕ್ಕಂಥ ಎನರ್ಜಿ ಬ್ಯಾಲೆನ್ಸ್ ಆದಾಗ ನಿಮಗೆ ಅದು ಕೆಳಗಡೆ ತಗೊಂಡು ಹೋಗ್ತದೆ. ಎನರ್ಜಿ ಮತ್ತೆ ಎಕ್ಸಸ್ ಆಗ್ಬೋದು, ಇಲ್ಲಾಂದ್ರೆ ಎಕ್ಸಸ್ ಕಡಿಮೆ ಕಡೆ ಹೋಗ್ಬೋದು. ಅಂದ್ರೆ ಆ ಪಾಯಿಂಟ್ನ ಕೆಲಸ ಆದ ತಕ್ಷಣ ಅಲ್ಲಿ ಇನ್ಫಾರ್ಮ್ ಮಾಡ್ಬೇಕು. ಈಗ ನೀವು ವಾರದಲ್ಲಿ 2 ಸಲ ಓದ್ತಿದ್ರಿ, 2 ಸಲ ಓದಿದ್ಮೇಲೆ ರಿಸಲ್ಟ್ ಬರಲ್ಲ, ಮತ್ತೆ ವಾರದಲ್ಲಿ 2 ಸಲ ಓದ್ತೀರಿ, ಅವಾಗೂ ರಿಸಲ್ಟ್ ಬರಲ್ಲ. ಅಂದ್ರೆ ಕಂಟಿನ್ಯೂ ನಾವೀಗ ಒಂದೇನೋ ಕ್ಲಾಸ್, ನಾಲ್ಗೆ ಕ್ಲಾಸ್ ಮಾಡ್ತಾ ಇದ್ದೀನಿ ನಾನೀಗ. ನಾಲ್ಗೆ ಕ್ಲಾಸ್ ಮಾಡಬೇಕಾದ್ರೆ ಇವತ್ತು ಮಾಡಿದೆ, ಮುಂದಿನ ವಾರ ಇನ್ನೊಂದು ಕ್ಲಾಸ್ ಮಾಡಿದೆ, ಮತ್ತೆ ನೆಕ್ಸ್ಟ್ ವಾರ ಇನ್ನೊಂದು ಕ್ಲಾಸ್ ಮಾಡಿದಾಗ ಏನು ಅನ್ಸುತ್ತೆ, ಇತ್ಲ ಕಲ್ತಂಗೂ ಆಗಲ್ಲ, ಇತ್ಲ ಬಿಟ್ಟಂಗೂ ಆಗಲ್ಲ. ಅಂದ್ರೆ ಒಂದು ಈಗ ಎನರ್ಜಿ ಫ್ಲೋ ಇರುತ್ತೆ ನಮ್ದು. ಹೆಂಗ್ ಗೊತ್ತಾ, ಅಯ್ಯೋ ಇವತ್ತೆಲ್ಲ ಇಷ್ಟು ಚೆನ್ನಾಗಿ ಹೇಳಿದಾರೆ, ನಾಳೆ ಏನು ಹೇಳ್ತಾರೋ, ಧಾರಾವಾಹಿ ಥರ ಏನು ಮಾಡ್ತಾರೆ, ಮಣಿಕಂಠ ಸರ್ ಏನು ಮಾಡ್ತಾರೆ, ನಾಗರಾಜ್ ಸರ್ ಏನು ಮಾಡ್ತಾರೋ, ನಾರಾಯಣ್ ಸರ್ ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ. ಬಟ್ ನಾನು ರಿಸರ್ಚ್ ಮಾಡಿದ ಪ್ರಕಾರ ಏನಿದೆ, ನಾನು ಕಂಟಿನ್ಯೂ ಓದ್ತಾ ಕೇಳ್ತೀನಿ, ಪ್ರಾಬ್ಲಮ್ ಆದಾಗ ನನಗೆ ಫೋನ್ ಮಾಡಕ್ಕೆ ಹೇಳ್ತೀನಿ. ಇದು ನಾನು ಫಾಲೋ ಅಪ್ ಮಾಡೋದು, ನಾನು ಅನಾಲಿಸಿಸ್ ಮಾಡೋದು. ಕೆಲವೊಬ್ರು ಕೋಲಾರದವ್ರು ಅನ್ಸುತ್ತೆ 2 ಟೈಮ್ಸ್ ತಗೊಂಡಿದ್ರು. 2 ಟೈಮ್ಸ್ ತಗೊಂಡಾಗ ಅವರಿಗೆ ಎಲ್ಲ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗಿ ಈಗ ಏನಾಗಿದೆ, ಹೊಟ್ಟೆ ಹಸಿವು ಇಲ್ಲ. ಈಗ ಅವರಿಗೆ ಹೊಟ್ಟೆ ಹಸಿವು ಯಾಕೆ? ನಾನೀಗ ಡೈಲಿ ನೀವು ಕೊಟ್ಟಿದ್ರ ಡೈಲಿ ಮಾಡ್ತಿದ್ದೆ, ಸ್ವಲ್ಪ ನಂಗೆ ಪ್ರಾಬ್ಲಮ್ ಕಮ್ಮಿ ಆಗಿದೆ. ಬೇಸಿಗ ರೂಟ್ ಕಾಸಿಗೆ ಬರ್ತಾ ಇದೆ. ಈಗ ಸ್ಟಾರ್ಟಿಂಗ್ ಇಂದ ಎಲ್ಲ ರೆಡ್ಯೂಸ್ ಆಗ್ತಾ ರೂಟ್ ಕಾಸ್ ಬರ್ತಾ ಇದೆ ಈಗ. ಸೊ ಈಗ ಅದಕ್ಕೆ ನಾನು ಮಾಡ್ತಾ ಇದ್ದೀನಿ. ಅಂದ್ರೆ ನಂಗೆ ಮಾಡಿ ರಿಸಲ್ಟ್ ಚೆನ್ನಾಗಿ ಬಂದಿದೆ, ಅದಕ್ಕೆ ಡೈಲಿ ಮಾಡ್ತಾ ಇದ್ದೀನಿ. ಗುಡ್. ಅದೇ ಮಸಾಜ್ ತರ ಮಾಡ್ತಾ ಇದ್ದೀನಿ. ಪ್ರೆಷರ್ ಗೊತ್ತಾಗ್ಲಿಲ್ಲ. ನಾನು ಏನಂತೀನಿ, ನಾನು ಸೋಮು ಹೇಳಿದಾನೆ, ಇನ್ನೊಬ್ರು ಹೇಳಿದ್ದಾರೆ, ಬೇಡ, ನಿಮ್ಮ ಓನ್ ಮೆಥಡ್ ಅನ್ನ ಯೂಸ್ ಮಾಡಿ. ಸೋಮು ಇವತ್ತು ಎಲ್ಲೇ 2 ನಿಮಿಷ ಈಗ ಒಂದು ಮೇಸ್ತ್ರಿ ಕತೆ ಇದೆ. ನಮಗೆ ಕಾಲೇಜ್ನಲ್ಲಿ ಇರ್ಬೇಕಾದ್ರೆ ಇಲ್ಲ ಏನಾರು ಮಾಡ್ಬೇಕಾದ್ರೆ ಏನಂದ್ರೆ, ಒಬ್ಬ ವೆಲ್ಡಿಂಗ್ ಮಾಡೋ ಮೇಸ್ತ್ರಿ ಇದ್ದ. ವೆಲ್ಡಿಂಗ್ ಮಾಡೋ ಮೇಸ್ತ್ರಿ ಏನ್ ಮಾಡಿದ, ಒಬ್ಬನ ಹೆಲ್ಪರ್ ಇಟ್ಕೊಂಡಿದ್ದ. ಅವನು ಕಲಿಯೋದಕ್ಕೆ ಬಂದಿದ್ದಾನೆ, ಕೆಲಸ ಕಲಿತ್ ಬಿಡೋಣ, ನಾವು ಒಂದು ವೆಲ್ಡಿಂಗ್ ಗ್ಯಾರೇಜ್ ಇಡೋಣ ಅಂತ ಬಂದಿದ್ದಾನೆ. ಇವ್ ಮೇಸ್ತ್ರಿ ಗೇಟ್ ಮಾಡ್ತಾ ಮಾಡ್ತಾ ಏನು ಬಂದುಬಿಟ್ಟಿದೆ, ಯೂರಿನೇಷನ್ ಬಂದ್ಬಿಟ್ಟಿದೆ ಅವನಿಗೆ. ಯೂರಿನೇಷನ್ ಬಂದಾಗ ಅವ್ನು ಯೂರಿನಿಗೆ ಹೋಗಿದ್ದಾನೆ. ಅವನಲ್ಲಿ ಕಲಿಯವನೇನು ಅಂದ್ಕೊಂಡ ಗೊತ್ತಾ, ನಮ್ಮ ಮೇಸ್ತ್ರಿ ಗೇಟ್ ಮಾಡೋ ಟೈಮ್ನಲ್ಲಿ ಯೂರಿನೇಷನ್ಗೆ ಹೋಗೋದಾದ್ರೆ ನಾವು ಹೋಗ್ಬೇಕು. ಬಟ್ ಆ ಮೇಸ್ತ್ರಿ ಹೋಗಿದ್ದೇನೋ ಅವ್ನ ಸಮಸ್ಯೆಗೆ ಅವ್ನು ಹೋದ. ಬಟ್ ಇವನು ಹುಡುಗ ಅಂದ್ರೇನು, ಗೇಟ್ ಮಾಡೋ ಟೈಮ್ನಲ್ಲಿ ಯೂರಿನೇಷನ್ ಮಾಡಿ ಬರ್ಬೇಕು. ಅದು ಎಕ್ಸಾಕ್ಟ್. ಹಾಗೆ ಯಾರದೇ ಕಾರಣಕ್ಕೂ ನೀವು ಫಾಲೋ ಅಪ್ ಮಾಡಿದ್ರಂತ ತಿಳ್ಕೊರಿ. ರೆಡ್ ಹಾಕಿದಾಗ ರೆಡ್ಡೇ ಹಾಕಬೇಕು, ಗ್ರೀನ್ ಹಾಕಿದಾಗ ಗ್ರೀನೇ ಹಾಕಬೇಕು. ನೀವು ನಾನು ಪ್ರೋಟೋಕಾಲ್ ಏನು, ನನ್ನ 300 ಪ್ರೋಟೋಕಾಲ್ಸ್ ಇದ್ದಾವೆ. ನನ್ನ 6 ಕೀ ಬುಕ್ದಲ್ಲಿ 300 ಪ್ರೋಟೋಕಾಲ್ ಇದ್ದಾವೆ. 200 ಪ್ರೋಟೋಕಾಲ್ ನಾರ್ಮಲ್ ಇದ್ದಾವೆ, 100 ಪ್ರೋಟೋಕಾಲು ಕ್ರಾನಿಕ್ ಸ್ಟೇಜಸ್ ಇದ್ದಾವೆ. ಆ ಕ್ರಾನಿಕ್ ಸ್ಟೇಜ್ಗೂ ಪ್ರೋಟೋಕಾಲ್ ನಾನು ಇಮೇಜಸ್ ಕೊಟ್ಟಿಲ್ಲ, 200 ಇದಕ್ಕೂ ಕೊಟ್ಟಿಲ್ಲ. 2 ರಿಂದ 3 ಪ್ರೋಟೋಕಾಲ್ ಕೊಟ್ಟಿದ್ದೀನಿ. ಅಂದರೆ ಯಾವ ಥರ ಹಾಕಬೇಕು ಯಾವ ಥರ ಇಲ್ಲ ಅಂತ ಕೊಟ್ಟಿದ್ದೀನಿ. ಬಟ್ ಎಲ್ಲದಕ್ಕೂ ಪ್ರೋಟೋಕಾಲ್ ರೆಡಿ ಮಾಡ್ಬೋದು ನಾನು. ಬಟ್ ನೀವು ಕಲಿಯೋದು ಯಾವಾಗ? ನೀವು ಕಲಿಯೋಕ್ಕಾಗೋದಿಲ್ಲ. ಅದನ್ನು ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ನನ್ನ ನಂಬರ್ ಇರ್ತದೆ, ಫೋನ್ ಮಾಡ್ತೀರಿ, ಓಕೆ ಕ್ಲಾರಿಫೈ. ಆದರೆ ನೀವು ಆ 100ರಲ್ಲಿ ಒಂದು 50-60 ನೀವು ಡೈಗ್ರಾಮ್ ಹಾಕೋದು ಕಲ್ತ್ಬಿಟ್ರೆ, ಯು ಆರ್ ಇನ್ ಎಕ್ಸ್ಪರ್ಟ್ ಇನ್ 6 ಕೀ, ಎಕ್ಸ್ಪರ್ಟ್ ಇನ್ TM, ಎಕ್ಸ್ಪರ್ಟ್ ಇನ್ VIM, ಎಲ್ಲದೂ ಎಕ್ಸ್ಪರ್ಟ್ ಆಗ್ತೀರಿ. ನಾವು ಅದಕ್ಕೆ ನಂಬೇಣ್ಣ ಸರ್ ನಾವೇನಕ್ಕೆ ಹೇಳ್ತಾ ಇದ್ದೀವಿ ಗೊತ್ತಾ, ನಮ್ಮ ವೇದಿಕೆ ಎಷ್ಟು ಜನಕ್ಕೆ ತಲುಪ್ತಾ ಇದೆ, ಎಲ್ಲೆಲ್ಲಿ ತಲುಪ್ತಾ ಇದೆ, ಉದ್ದೇಶ ಒಂದೇ, ಇಷ್ಟು ಡೆಪ್ತ್ ಆಗಿ, ಇಷ್ಟು ನೀಟಾಗಿ, ಇಷ್ಟು ನಿಧಾನಕ್ಕಾಗಿ, ಇಷ್ಟು ನಿಮಗೆ ಅಕ್ಯುರೇಟ್ ಆಗಿರ್ತಕ್ಕಂಥದ್ದನ್ನು ಕಲಿಸಲ್ಲ. ಬಟ್ ನಮಗೆ ಅದು ಒಂದೇನೋ ದೇವರು ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ, ನಮಗೆ ಟೀಚಿಂಗ್ ಮಾಡೋ ಒಂದು ಅವಕಾಶ ಕೊಟ್ಟಿದ್ದಾನೆ, ನಮಗೆ ಒಂದು ಕಲ್ಸಕ್ಕಂಥ ಒಂದು ಯೋಗ್ಯತೆ ಬಂದಿದೆ. ಹಾಗಾಗಿ ಅದನ್ನು 4 ಜನಕ್ಕೆ ಒಳ್ಳೇದು ಮಾಡ್ಬೇಕು ಅನ್ನೋದು ಬಿಟ್ಟರೆ ಏನಿಲ್ಲ. ಈ ಥರ ರಿಯಲ್ ಟಂಗನ್ನು ರಿಯಲ್ ಥರ ಯಾರೇ ಆನ್ ದ ಸ್ಪಾಟ್, ಈಗ ರಮೇಶ್ ಸರಿಗೆ ಗೊತ್ತಾಗಿಲ್ಲ, ಅವ್ರದ್ದು ಟಂಗ್ನಲ್ಲಿ ಪ್ರಾಬ್ಲಮ್ ಇದೆ. ಬಟ್ ನಾ ಹೇಳಿದ್ದಲ್ಲ, ಅವ್ರಿಗೇನಂದರೆ ಅದು ಗೊತ್ತಾಗ್ತಾ ಇಲ್ಲ, ಹೌದೋ ಇಲ್ವೋ ಅಂತ ಸಿಂಪ್ಟಮ್ಸ್ ಗೊತ್ತಾಗಲ್ಲ. ಕೆಲವೊಬ್ರು ಟೈಮ್ ಕ್ರಾನಿಕ್ ಇರ್ತವೆ, ಕ್ರಾನಿಕ್ ಇದ್ದರಿಗೆ ಅದು ಇತ್ತೋ ಇಲ್ವೋ ಗೊತ್ತಾಗಲ್ಲ. ಅದೇ ಸಿಸ್ಟಮ್ ಆಗಿರೋದು. ಓಕೆ, ನೆಕ್ಸ್ಟ್ ಸರ್, ಇದು ನೀವ್ ಹೇಳಿದ್ರಲ್ಲ ಹಾರ್ಟ್ ಸ್ವಲ್ಪ ಹೀಟ್ ಕಾಣಿಸ್ತಿದೆ ಅಂತ. ಓಕೆ, ಬಟ್ ಆ ಹಾರ್ಟ್ ಹೀಟ್ ಇದ್ರು ಬ್ರೆಸ್ಟ್ ಅಲ್ಲಿ ಸಿಸ್ಟ್ ಇರೋ ಚಾನ್ಸಸ್ ಇರುತ್ತಾ? ಇಲ್ಲ, ಅದು ನಿಮಗೆ ಸ್ಪ್ಲಿನ್ ನಲ್ಲಿ ತೋರಿಸಿದ್ದೇನಲ್ಲ, ಸ್ಪ್ಲಿನ್ ಪ್ರಾಬ್ಲಮ್ ಅಂತ ತೋರಿಸಿದ್ದೆ. ಅದು ಹಾರ್ಟಿಗೂ ಇದಕ್ಕೂ ಸಂಬಂಧ ಇಲ್ಲ. ಇಲ್ಲ, ನಿಮಗೆ ಸಿಸ್ಟ್ ಆಗೋದಿಲ್ಲ, ಏನೇ ಇದ್ರು ಸ್ಪ್ಲಿನ್. ಅದಕ್ಕೆ ನಿಮಗೆ ಏನಂತ ಕೊಟ್ಟಿದ್ದೀವಿ ಅಂದ್ರೆ ಸ್ಪ್ಲಿನ್ ಸಿ ಡಿಫಿಷಿಯನ್ಸಿ ಅಂತ ಕೊಟ್ಟಿದ್ದೀನಿ ನಾನು. ಹೌದೌದು, ಸ್ಪ್ಲಿನ್ ಸಿ ಡಿಫಿಷಿಯನ್ಸಿನ ನಾನು ನಿಮಗೆ ಇದನ್ನ ತುಮರಿಕ್ ಪೌಡರ್ ಹಾಕಕ್ಕೆ ಹೇಳಿದ್ದೆ, ಹಾಕಿದ್ರಾ ನೀವು? ಹೌದು ಸರ್. ಹಾಕಿದ್ರಾ? ತೊಗರಿ ಕಾಳ? ತೊಗರಿ ಕಾಳಲ್ಲ ಮೇಡಮ್, ಅರಿಶಿನ ಪೇಸ್ಟ್ ಇಲ್ಲಾಂದ್ರೆ ಅರಿಶಿನ ಪೌಡರ್ ಹಚ್ಚಕ್ಕೆ ಹೇಳಿದೆ. ಹಚ್ಚಿದ್ರಾ ಸಿಸ್ಟಿಗೆ? ಇಲ್ಲ ಸರ್, ಹಚ್ಕೊಂತೀನಿ. ಅದು ಇಷ್ಟೊತ್ತಿಗೆ ಹಚ್ಚಿದ್ರೆ ನಾವು ನನ್ನ ಜೊತೆಗೆ ಮಾತಾಡಿ ಆಲ್ರೆಡಿ 1 ತಿಂಗಳಾಯ್ತು. ನೀವು 1 ತಿಂಗಳಲ್ಲಿ ಇಷ್ಟೊತ್ತಿಗೆ ಸಿಸ್ಟ್ ಕಡಿಮೆ ಆಗಿದೆ. ಒಂದ್ ಸ್ವಲ್ಪ ದಿನ ಹಚ್ಚಿದೆ ಸರ್. ಅದು ಕಂಟಿನ್ಯೂ ಮಾಡ್ಬೇಕು. ಓಕೆ, ಇನ್ನೇನು ನಿಧಿ ಸಿಗೋ ಟೈಮ್ನಲ್ಲಿ ಬಿಟ್ರೆ ಆಗ್ಯಾದ್ ಬಿಟ್ರೆ ಇನ್ನೇನು ಸಿಗುತ್ತೆ? ಸಿಗಲ್ಲ ಅದು.
ಮಾಮೂಲಿ ಅರ್ಶಿನ ಪುಡಿನೇ ಪೇಸ್ಟ್ ಮಾಡಿ ಹಚ್ಚೋದು ಮಾಮೂಲಿ ಮನೇಲಿ ಇದ್ರೆ ಅಡ್ಗೆಗೆ. ಇಲ್ಲ ಕೊಂಬಿತ್ತಂದ್ರೆ ತೇಲ್ ಹಚ್ಚ್ರಿ, ಆಸ್ ಯುವರ್ ಹಾ. ಚಾಯ್ಸ್. ನಿಮಗೆ ಯಾವ ತರ ಅನುಕೂಲ Okay. ಆಗುತ್ತೋ ಆ ಥರ ಮಾಡಿ. ಓಕೆ, ಓಕೆ ಥ್ಯಾಂಕ್ ಯು. ಓಕೆ ಸರ್ ಓಕೆ, ಓಕೆ ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಮೇಡಮ್ ಅವ್ರದ್ದಾಯ್ತು, ಶ್ರೀನಿವಾಸ್ ಅವ್ರದ್ದು ಆಗಿದೆ. ನೆಕ್ಸ್ಟ್ ಇನ್ಯಾರ್ದು ನಾಗರತ್ನ ಮೇಡಮ್ ಅವ್ರದ್ದು ಮೊನ್ನೆ ತೋರಿಸಿದೆ, ಅದು ಇವತ್ತೊಂದ್ಸಲಿ ತೋರ್ಸೋಣ. ನಾಗರತ್ನ ಮೇಡಮ್ ಅವ್ರು ಇದ್ದೀರಾ? ನಾಗರತ್ನ ಮೇಡಮ್ ಅವ್ರು ಇದ್ದೀರಾ? ಓಕೆ, ಅನ್ಮ್ಯೂಟ್ ಮಾಡಿ. ಓಕೆ, ನಾಗರತ್ನ ಮೇಡಮ್ ಅವ್ರದ್ದು ಟಂಗು ಕ್ಲೀನಾಗಿ ಬಂದಿಲ್ಲ, ಮೊನ್ನೆ ಹೇಳಿದ್ದೆ, ಆದರೂ ಇವತ್ತು ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ತೋರ್ಸೋಣ ಯಾಕೆ ಯಾವ ಥರ ಟಂಗ್ ಕಳಿಸ್ಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಕೆಲವೊಂದು ಟೈಮ್ ಈಗ ನಾನು ಏನು ಹೇಳೋದಂದ್ರೆ, ಈಗ ನೀವು ಹೀಲರ್ಸ್ ಆದಮೇಲೆ ಹೆಂಗೆ ಟಂಗ್ ನೋಡ್ಬೇಕು ಅನ್ನೋದು ಇದರಲ್ಲಿ ಕೆಲವೊಂದು ತಪ್ಪುಗಳನ್ನು ಕೊಟ್ಟಿದ್ದೀನಿ, ಇಲ್ಲ ಅಂತಲ್ಲ. ನೋಡಿ, ನಾಗರತ್ನ ಮೇಡಮ್ ಅವರು, ಮೇಡಮ್ ಇವ್ರು ನೀವೇನಾ ಬೇರೆನಾ? ಹೌದು ಸರ್, ನಾವೇ. ನೀವೇ, ಗುಡ್. ಇಲ್ಲಿ ನಾಗರತ್ನ ಮೇಡಮ್ ಅವ್ರದ್ದು ನೀವು ನೋಡಿದ್ರೆ ಏನೇನು ಮೆರಿಡಿಯನ್ ಕಾಣ್ತಾ ಇದ್ದಾವೆ ನಿಮಗೆ? ಮಣಿಕಂಠ ಸರ್ ಅನ್ಮ್ಯೂಟ್ ಮಾಡಿ. ಹೇಳಿ ಸರ್. ಇಲ್ಲಿ ನಾಗರತ್ನ ಮೇಡಮ್ ಅವ್ರದ್ದು ನಾಲಿಗೆ ನೋಡಿದಾಗ ಯಾವ್ಯಾವ ಮೆರಿಡಿಯನ್ ಕಾಣ್ತಾ ಇದಾವೆ ನಿಮಗೆ? ಫೋಟೋ ಒಂದು ನಿಮಿಷ ಜೂಮ್ ಮಾಡ್ತಾ ಇದೀನಿ. ಸ್ಟಮಕ್ ಕಾಣತ್ತೆ ಸರ್, ಸ್ಟಮಕ್ ಕಾಣತ್ತೆ, ಆಮೇಲೆ ಲಿವರ್ ಕಾಣತ್ತೆ, ಓಕೆ ಲಂಗ್ ಕಾಣತ್ತೆ, ಹಾರ್ಟ್ ಕಾಣತ್ತೆ. ಓಕೆ, ಆಮೇಲೆ UV ಮತ್ತೆ ಕಿಡ್ನಿ ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ಲ, ರೈಟ್. ಯಾಕೆ? ಅಷ್ಟೇ ಬಾಯ್ ಕಳಿಯಕ್ಕಾಗೋದು. ಓಕೆ, ತೊಂದ್ರೆ ಇಲ್ಲ. ಕ್ಲಾರಿಟಿ ಫೋಟೋ ಗೊತ್ತಾಗ್ತಾ ಇಲ್ಲ ಅವ್ರದ್ದು, ಝೂಮ್ ಮಾಡಿದ್ರುನು. ಅಲ್ಲ, ಅದು ಹೆಂಗಂದ್ರೆ ನಮ್ದು SLR ಕ್ಯಾಮ್ರಾ, Light ಕೂಡ ಮೊಬೈಲ್ ಕ್ಯಾಮ್ರಾ. SLR ಕ್ಯಾಮ್ರಾದಲ್ಲಿ ಬಹಳ ಸೆನ್ಸಿಟಿವ್ ಬರ್ತದೆ, ಬಟ್ ನಾವು ಏನು ಯೂಸ್ ಮಾಡಿರೋದು ಮೊಬೈಲು, ಕ್ಲಿಯರಿಟಿ ಬರಲ್ಲ ಅದು ಜೂಮ್ ಮಾಡಿದಾಗ. ಓಕೆ, ನೆಕ್ಸ್ಟ್ ಮೇಡಮ್, ಈಗ ನಿಮ್ಮ ನಾಲಿಗೆ ಇಲ್ಲಿ ಇದೆ ಅಲ್ಲ, ಸೇಮ್ ಇದೆ ಅಲ್ಲ ಮೇಡಮ್ ಇಲ್ಲಿ? ಹೌದು ಸರ್. ಓಕೆ, ಇಲ್ಲಿ ನೋಡಿ, ನಿಮ್ದು ಮೂತ್ರಪಿಂಡ ಕಾಣ್ತಾ ಇಲ್ಲ ಅಂದ್ಬಿಟ್ಟು ಇಲ್ಲಿ ಮೇಲೆ ಹೋಗಿದೆ, ಇಲ್ಲಿ ಯಕೃತನು ಸ್ವಲ್ಪ ಹೊರಗಡೆ ಬಂದಿಲ್ಲ ಅಂತ ಸೈಡಿಗೆ ಹೋಗಿದೆ. ನಾವು ನೋಡ್ಬೇಕಾದ್ರೆ ಏನ್ ತಪ್ಪು ಮಾಡಬಾರ್ದಂತ ಹೇಳ್ತಾ ಇದ್ದೀನಿ ನಿಮಗೆ. ಇದರಲ್ಲಿ ಇಲ್ಲಿ ಎಲ್ಲ ಕೆಲವೊಂದು ಸಮಸ್ಯೆ ಇದೆ, ಬಟ್ ಆದ್ರೂ ಏನ್ ಮಾಡುತ್ತಂದ್ರೆ ಒಂದು ಅಂದಾಜ್ ಮೇಲೆ ಒಂದು ಏನಂದ್ರೆ ಒಂದು ಇದ್ರ ಮೇಲೆ ಅಂದಾಜಿನ ಮೇಲೆ ಏನೋ ಡಯಾಗ್ನೋಸಿಸ್ ಮಾಡ್ತೀವಲ್ಲ ಆ ತರ ಇದೆ. ನಾನು ಹೇಳ್ತೀನಮ್ಮ, ಅದು ಹೌದಾ ಇಲ್ಲ ಅಂತ ಎಸ್ ಆರ್ ನೋ ಅಂತ ಹೇಳ್ಕೊಂತ ಹೋಗಿ. ಓಕೆನಾ? ಬೆನ್ನು ನೋವು ಐತಿಮ್ಮ? ಅಮ್ಮ ಬೆನ್ನು ನೋವು ಇದೆನಾ? ಬೆನ್ನೋವು ಇದೆ ಸರ್, ಲೈಟ್ ಆಗಿ. ಓಕೆ, ರಾತ್ರಿಯಲ್ಲಿ ಏನಾದ್ರೂ ಯೂರಿನೇಷನ್ ಹೇಳ್ತೀರಮ್ಮ? ಹೇಳ್ತೀನಿ ಸರ್. ಶಕ್ತಿ ಏನಾದ್ರೂ ಕಡಿಮೆ ಇದೆನಾ? ಇಲ್ಲ ಸರ್. ಓಕೆ, ಕಾಲುಗಳಲ್ಲಿ ಏನಾದ್ರೂ ನೋವು, ದುರ್ಬಲತೆ? ಇಲ್ಲ ಸರ್. ಓಕೆ, ಇಲ್ಲಿ ಮೂತ್ರಪಿಂಡ ಸ್ವಲ್ಪ ದುರ್ಬಲತೆ ಅಂತ ಕೊಟ್ಟಿದೆ. ಯಕೃತ ಮತ್ತೆ ಪಿತ್ತಕೋಶ. ಕೋಪ ಬರುತ್ತಮ್ಮ? ಕೋಪ ಬರುತ್ತೆ ಸರ್. ಸಿಡಿಮಿಡಿ ಸ್ವಭಾವನ? ಇಲ್ಲ ಸರ್. ತಲೆನೋವು ಬರುತ್ತಮ್ಮ? ಇಲ್ಲ. ಕಣ್ಣು ಉರಿಮ? ಇಲ್ಲ. ಜೀರ್ಣಕ್ರಿಯೆ ಸಮಸ್ಯೆ? ಚೆನ್ನಾಗಿದೆ ಸರ್. ಲಿವರ್ ಹೀಟ್ ಸ್ವಲ್ಪ ಇದೆ ಅಂತ ಕೊಟ್ಟಿದೆ. ಓಕೆ, ಶ್ವಾಸಕೋಶ ಕೆಮ್ಮಿರುತ್ತಮ್ಮ? ಲಿವರ್ ಹೀಟ್ ಇದೆ. ಹಾ, ಲಿವರ್ ಹೀಟ್. ಕೆಮ್ಮಿದೆಮ್ಮ? ಕೆಮ್ಮು ಒಂದೊಂದು ಬರುತ್ತೆ. ಉಸಿರಾಟ ತೊಂದ್ರೆ? ಇಲ್ಲ ಸರ್. ಗಂಟ್ಲು ತೊಂದ್ರೆ? ಗಂಟ್ಲು ತೊಂದ್ರೆ ಇಲ್ಲ. ಚರ್ಮ ಸಮಸ್ಯೆ? ಅದಿದೆ ಸರ್. ಓಕೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಅಂತ ಕೊಟ್ಟಿದ್ದೆಮ್ಮ. ಓಕೆ, ನೆಕ್ಸ್ಟ್ ಹೃದಯ. ಮನಸ್ಸಿನಲ್ಲಿ ಒತ್ತಡ ಐತೆಮ್ಮ? ಇಲ್ಲ ಸರ್. ಆತಂಕ, ಚಿಂತೆ? ಇಲ್ಲ. ನಿದ್ರೆ ಸಮಸ್ಯೆ? ನಿದ್ರೆ ಸ್ವಲ್ಪ ಕಡಿಮೆ ಬರುತ್ತೆ ಸರ್. ಓಕೆ, ಹೃದಯ ಬಡಿತ ಹೆಚ್ಚಾಗೋದು? ಇಲ್ಲ. ಬಾಯಿ ಉರಿ? ಇಲ್ಲ. ಓಕೆ, ನೆಕ್ಸ್ಟ್ ಸ್ಪ್ಲೀನ್ ಅಂಡ್ ಹೊಟ್ಟೆ. ಜೀರ್ಣಕ್ರಿಯೆ ದುರ್ಬಲತೆ ಇದೆಮ್ಮ? ಇಲ್ಲ ಸರ್. ಊಟದ ನಂತರ ಭಾರ? ಇಲ್ಲ. ಹೊಟ್ಟೆ ಉಬ್ರ? ಇಲ್ಲ. ಗ್ಯಾಸ್ ಅಜೀರ್ಣ? ಇಲ್ಲ. ಹಸಿವು ಕಡಿಮೆ? ಇಲ್ಲ. ಮಲ ಸಡಿಲ ಅಥವಾ ಗಟ್ಟಿ ಆಗೋದು? ಅದಿದೆ ಸರ್. ಓಕೆ, ಸಡಿಲ ಆಗತ್ತೆ, ಗಟ್ಟಿ ಆಗತ್ತೆ. ಓಕೆ, ನಿಮ್ಮ ಒಂದು ಡಯಾಗ್ನೋಸಿಸ್ ರಿಪೋರ್ಟ್ ಏನ್ ಕೊಟ್ಟಿದೆ ಅಂದ್ರೆ, ಸ್ಪ್ಲೀನ್ ನಲ್ಲಿ ಚಿ ಡಿಫಿಷಿಯನ್ಸಿ ಇದೆ, ಮೈಲ್ಡ್ ಸ್ಟಮಕ್ ಚಿ ಡಿಫಿಷಿಯನ್ಸಿ ಇದೆ, ಅರ್ಲಿ ಸ್ಟಮಕ್ ಇಂಡಿಫಿಷಿಯನ್ಸಿ ಇದೆ, ಮೈಲ್ಡ್ ಹಾರ್ಟ್ ಹೀಟ್ ಆಗಿದೆ, ಮೈಲ್ಡ್ ಕಿಡ್ನಿ ಚಿ ವೀಕ್ನೆಸ್ ಇದೆ ಅಂತ ಕೊಟ್ಟಿದೆಮ್ಮ. ಓಕೆ, ಲಂಗ್ಸ್? ಏನಮ್ಮ? ಲಂಗ್ ಅಂದ್ರೆ ಸ್ವಲ್ಪ ಚಿ ಡಿಫಿಷಿಯನ್ಸಿ ಇದೆ. ಅಲ್ಲಿ ಈಗ ಏನಾಗುತ್ತೆ ಅಂದ್ರೆ, ಇಲ್ಲಿ ಮೈಲ್ಡ್ ಆಗಿ ಕೊಟ್ಟಿರೋದ್ರಿಂದ ನಿಮಗೆ ಚರ್ಮ ಸಮಸ್ಯೆ ಇರೋದ್ರಿಂದ ನಿಮಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಚಿ ಡಿಫಿಷಿಯನ್ಸಿ ಇದೆ ಅಂತ ಅರ್ಥ ಮಾಡ್ಕೋಬಹುದು. ಓಕೆ, ಇಲ್ಲಿ ಪಾಯಿಂಟ್ ಕೊಟ್ಟಿದ್ದೀವಮ್ಮ, ಏನಂದ್ರೆ ಅಕ್ಯುಪ್ರೆಷರ್ ಪಾಯಿಂಟ್ ST36, SP6, CV12, CV6, K3, BL20, 21. ನೆಕ್ಸ್ಟ್ ಸೆಡೆಷನ್ ಅಂದ್ರೆ H8, PC8, ಲಿವರ್ 2 ಕೊಟ್ಟಿದ್ದೀವಿ.
ಇಲ್ಲಿ ಓಕೆ ಪ್ರಾಣಾಯಾಮ ಜ್ಞಾನ ಮುದ್ರೆ ಕೊಟ್ಟಿದ್ದೀವಿ, ಆಹಾರ ಯಾವ ತರ ತಿನ್ಬೇಕಂತ ಕೊಟ್ಟಿದ್ದೀವಿ, ಈ ತರ ಒಂದು ಸಮಸ್ಯೆಯನ್ನ ನೋಡಿದ್ದೀವಿ. ಓಕೆ ನೆಕ್ಸ್ಟ್. ಓಕೆ ಓಕೆ ಥ್ಯಾಂಕ್ ಯು ಮಾ. ನೆಕ್ಸ್ಟ್ ಲಕ್ಷ್ಮಿ ಇದು ಮೇಡಮ್. ಕಳಿಸ್ತೀರಾ ಸರ್ ನಮ್ಗೆ? ಹಾ ನಿಮಗಿದು ನೋಟ್ಸ್ ಬರುತ್ತೆ ಬಿಡಿ, ಇದು ನೋಟ್ಸ್ ಸಾಫ್ಟ್ ಬರುತ್ತೆ. ಓಕೆ ಆಮೇಲೆ ಲಕ್ಷ್ಮಿ ಮೇಡಮ್ ಇದು ನಿಮ್ದೇನಾ ನಾಲ್ಗೆ 9483237227 9482372271 ಲಕ್ಷ್ಮಿ ಅಮ್ಮ ಇದೀರಾ? ಲಕ್ಷ್ಮಿ ಅಮ್ಮ ಗುಡ್, ಬನ್ನಿ ಚೆನ್ನಾಗೈತೆ. ಇದು ನೀವೇನಾ ಮೇಡಮ್? ಹೌದು ಸರ್ ನಾನೇ. ಇದು ಈಗ ನಾಲಿಗೆ ಇಲ್ಲಿದೆಯಲ್ಲ ಮೇಡಮ್, ಇದೇ ಹೌದೇ ತಾನೆ ಇದೆ? ಹೌದು ಸರ್. ಓಕೆ ಮಹಾಲಕ್ಷ್ಮಿ ಅಂತ ಇವ್ರ ಹೆಸರು. ಮೂತ್ರಪಿಂಡ ಇಲ್ಲಿ ಭಿನ್ನ ಸೌಮ್ಯ, ಕಾಲು ನೋವು ಬರ್ತದಮ್ಮ? ಕಾಲು ಹೌದು ಎಸ್ ಸರ್ ಬರುತ್ತೆ. ಓಕೆ ಕಿವಿಯಿಂದ ಕಾಲು ಊತ ಇಲ್ಲ. ಕಿವಿಯಿಂದ ಏನಾದ್ರೂ ಸೌಂಡು ಏನಾದ್ರೆ ಕಿವಿ ಸಂಬಂಧ ನೋವು ಏನಾದ್ರೂ ಐತ್ರ? ಇಲ್ಲ ಸರ್ ಕಿವಿ ಸಂಬಂಧ ಏನಿಲ್ಲ. ಓಕೆ ಸ್ವಲ್ಪ ದುರ್ಬಲತೆ ಅಂತ ಕೊಟ್ಟಿದ್ದೇವೆ. ಬೆನ್ನು ನೋವು ಏನಾರ ಐತಮ್ಮ? ಬೆನ್ನು ನೋವು ಬೆನ್ನು ನೋವು, ಸೊಂಟ ನೋವು ಇದೆ ಸರ್. ಓಕೆ ರೈಟ್. ಸೊಂಟ ನೋವು ಇದೆ ಸರ್. ಓಕೆ ಯಕೃತ ಮತ್ತೆ ಪಿತ್ತಕೋಶ, ಕೋಪ ಸಿಡಿಮಿಡಿ ಸ್ವಭಾವ ಏನಾದ್ರೂ ಇದೆಯಮ್ಮ? ಸ್ವಲ್ಪ ಕೋಪ ಇದೆ ಸರ್. ಓಕೆ ತಲೆನೋವು ಮೈಗ್ರೇನ್ ಏನಾದ್ರೂ ಇದೆನಾ? ಇಲ್ಲ ಸರ್. ಓಕೆ ಕಣ್ಣು ಉರಿ ಏನಾದ್ರೂ ಇದೆನಾ? ಇಲ್ಲ ಸರ್. ಎದೆ ಬಿಗುವ ನೋವು ಏನಾದ್ರೂ ಇದೆನಾ? ಇಲ್ಲ ಇಲ್ಲ. ಓಕೆ ಲಿವರ್ ಹೀಟ್ ಹೆಚ್ಚಳ ಅಂತ ಕೊಟ್ಟಿದೆ. ಓಕೆ ಶ್ವಾಸಕೋಶ, ಕೆಮ್ಮು ಬರ್ತದಮ್ಮ? ಇಲ್ಲ ಇಲ್ಲ ಸರ್, ಯಾವಾಗಾದ್ರೂ ಒಂದೊಂದ್ಸತಿ ಕೆಮ್ಮು ಅಷ್ಟೇ, ಏನಿಲ್ಲ. ಯಾವಾಗಾದ್ರೂ ಬೇಡ ನಮಗೆ, ಈ ಟಂಗ್ ಕಳಿಸ್ದಾಗ ಅಷ್ಟೇ ಹೇಳಿ ಸಾಕು, ಬೇರೆ ಯಾವಾಗಾದ್ರೂ ಬೇಡ ನಮಗೆ. ಟಂಗ್ ಕಳಿಸ್ದಾಗ ಏನಿತ್ತು ಅಷ್ಟೇ ಹೇಳಿ. ಗಂಟ್ಲು ತೊಂದರೆ ಇದೆನಾ? ಇಲ್ಲ ಸರ್. ಗಂಟ್ಲು ತೊಂದರೆ ಇದೆನಾ? ಗಂಟ್ಲು ತೊಂದರೆ ಇಲ್ಲ ಸರ್, ಗಂಟ್ಲು ತೊಂದ್ರೆ ಇಲ್ಲ. ಇಲ್ಲ ಇಲ್ಲ. ಚರ್ಮ ಸಮಸ್ಯೆ? ಇಲ್ಲ ಸರ್. ಹೊರಗಿನ ಅಲರ್ಜಿ ಏನಾದ್ರೂ ಇದೆನಾ? ಹೊರಗಿಂದ ಧೂಳ ಅಲರ್ಜಿ, ಡಸ್ಟ್ ಅಲರ್ಜಿ ಏನಾದ್ರೂ? ಇಲ್ಲ ಸರ್. ಇಲ್ಲ. ಓಕೆ ಇಲ್ಲಿ ಹೃದಯ ಬರ್ತಾ ಇದೀವಿ. ಮನಸ್ಸಿನಲ್ಲಿ ಒತ್ತಡ ಇದೆನಾ? ಹೌದು ಸರ್ ಇದೆ. ಆತಂಕ ಭಯ ಇದೆನಾ? ಹಾ ಇದೆ ಇದೆ. ನಿದ್ರೆ ಸಮಸ್ಯೆ ಇದೆನಾ? ಹಾ ಇದೆ ಸರ್. ಹೃದಯ ಬಡಿತ ಹೆಚ್ಚಾಗೋದಾ? ಒಂದೊಂದ್ ಟೈಮ್. ಬಾಯಿಯಲ್ಲಿ ಉರಿ ಇದೆನಾ? ಇಲ್ಲ ಸರ್. ಓಕೆ ಸ್ಪ್ಲೀನ್ ಅಂಡ್ ಸ್ಟಮಕ್, ಜೀರ್ಣಶಕ್ತಿ ದುರ್ಬಲತೆ ಇದೆನಾ? ಹೊಟ್ಟೆ ಹಸಿವಾಗುತ್ತೆ. ಜೀರ್ಣಕ್ರಿಯೆ ಹೇಳ್ತಾ ಸ್ವಲ್ಪ ಜೀರ್ಣ ಕಮ್ಮಿನೇ. ಹಾ ಅಜೀರ್ಣ ಎದೆ ಉರಿ ಇದೆನಾ? ಇಲ್ಲ ಸರ್. ಹೊಟ್ಟೆ ಉಬ್ರ? ಹೊಟ್ಟೆ ಉಬ್ಬರ? ಇಲ್ಲ ಸರ್. ಗ್ಯಾಸು ಆಸಿಡಿಟಿ? ಇಲ್ಲ ಹಸಿವು ಕಡಿಮೆ? ಸರ್. ಹಸಿವು ಕಡಿಮೆ? ಗ್ಯಾಸ್ ಇದೆ ಸರ್. ಗ್ಯಾಸ್ ಇದೆ. ಗ್ಯಾಸ್ ಇದೆ, ಆಸಿಡಿಟಿ ಇದೆ ಸರ್. ಓಕೆ ಹಸಿವು ಕಡಿಮೆ ಆಗುತ್ತಾ? ಹಸಿವು ಕಡಿಮೆ ಆಗುತ್ತದಾ? ಬೆಳಗ್ಗೆ ಹಸಿರುತ್ತೆ, ಸಾಯಂಕಾಲ ಹಸು ಕಮ್ಮಿ ಇರುತ್ತೆ. ನೀವು ಬೆಳಿಗ್ಗೆ ಮಾಡ್ತಿರೋ, ಸಾಯಂಕಾಲ ಮಾಡ್ತಿರೋ, ಮಧ್ಯಾಹ್ನ ಮಾಡ್ತಿರೋ, ಒಟ್ಟು ನಮ್ ಕ್ವಶನ್ ಏನಂದ್ರೆ ಹಸಿವು ಕಡಿಮೆ ಇದೆ ಅಷ್ಟೇ. ಎಷ್ಟು ಸರ್ ಅಂದ್ರೆ ಹಸುವಾಗುತ್ತೆ. ಇಲ್ಲ ಸರ್ ಹಸುವಾಗುತ್ತೆ. ಓಕೆ ಮಲ ಸಡಿಲ ಅಥವಾ ಗಟ್ಟಿ ಆಗೋದು? ಹಸುವಾಗುತ್ತೆ ಸರ್, ಹಸುವಾಗುತ್ತೆ. ಹಸಿವು ಆಗುತ್ತೆ ಅಂತ ಕೇಳ್ತಿಲ್ಲ ಮೇಡಮ್, ಮಲ ಸಡಿಲ ಅಥವಾ ಗಟ್ಟಿ ಆಗುವುದು. ನಿಮ್ದು ನೆಟ್ವರ್ಕ್ ಏನೋ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ಓಕೆ ಇರ್ಲಿ, ತೊಂದರೆ ಇಲ್ಲ. ಇಲ್ಲಿ ನಿಮ್ಮ ಮುಖ್ಯ ನಿರ್ಣಯ ಏನಿದೆ ಅಂದ್ರೆ ಸ್ಪ್ಲಿನ್ ಚಿ ಡಿಫಿಷಿಯನ್ಸಿ, ಮೈಲ್ಡ್ ಸ್ಟಮಕ್ ಚಿ ಡಿಫಿಷಿಯನ್ಸಿ, ಲಿವರ್ ಚಿ ಸ್ಟಾಗ್ನೇಷನ್ ವಿತ್ ಹೀಟ್, ಮೈಲ್ಡ್ ಹಾರ್ಟ್ ಇನ್ ಲೋವರ್ ಬರ್ನರ್, ಮೈಲ್ಡ್ ಕಿಡ್ನಿ ಚಿ ವೀಕ್ನೆಸ್, ಲಂಗ್ ಚಿ ಡಿಫಿಷಿಯನ್ಸಿ ಅಂತ ಕೊಟ್ಟಿದೆ. ಯಾಕಂದ್ರೆ ನಿಮ್ದು ಎಲ್ಲ ಕ್ರ್ಯಾಕ್ ಇದೆ, ಹೀಟ್ ಇದೆ, ಚಿ ಡಿಫಿಷಿಯನ್ಸಿ ಇದೆ. ನಿಮ್ಮ ನಾಲಿಗೆ ನಿನ್ನೆಂದಾನೆ ತೋರಿಸಿರ್ತಾನೆ. ನಿನ್ನೆ ಇಬ್ರು, ಒಂದು ಗಾಯತ್ರಿ ಮೇಡಮ್ ಅನ್ಸುತ್ತೆ, ಒಬ್ರು ರಮೇಶ್ ಸರ್, ಅವರು ನಮ್ದ್ರಲ್ಲಿ ಇಲ್ಲ ಸರ್ ಅಂತ ಅಂದ್ರು. ಮತ್ತೆ ನಿನ್ನೆ ಇಬ್ರು ತಗೊಂಡಾಗ ಇದೆ ಸರ್ ಅಂತಂದ್ರು. ಇವತ್ತು ಇಬ್ಬರದ್ದು ತಗೊಂಡಿದ್ದೀನಿ, 3 ಜನ ತಗೊಂಡಿದ್ದೀನಿ, ಇದಾವತ್ತ ಹೇಳಿದ್ದಾರೆ. ಹಾಗಾಗಿ ಇದರಲ್ಲಿ ಏನು ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತಂದ್ರೆ ಇರುತ್ತೆ, ಬಟ್ ನಮಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ನಾವು ಅಷ್ಟು ಡೀಪಾಗಿ ವಿಚಾರ ಮಾಡಂಗಿಲ್ಲ. ಹೆಂಗಂದ್ರೆ
ಅದು ಕೆಲವೊಬ್ಬರಿಗೆ ಭಾಳ ಕ್ರಾನಿಕ್ ಎಲ್ಲ ಸಿಂಪ್ಟಮ್ಸ್ ಇರ್ತವೆ. ಈಗ ರಮೇಶ್ ಸರಿಗೆ ಪಾಪ ಡಯಾಬಿಟಿಸ್ ಇದೆ, ಸ್ವಲ್ಪ ಏಜ್ಡ್ ಪರ್ಸನ್ಸು, ಕ್ರಿಯಾಟಿನ್ ಲೆವೆಲ್ ಐ ಥಿಂಕ್ ಇರಬೇಕು ಅವರಿಗೆ. ಅವೆಲ್ಲ ಆದಾಗ ಏನಾಗುತ್ತೆ, ಈ ಸಣ್ಣ ಪುಟ್ಟ ಏನು ಇರ್ದಾನೋ ಇಲ್ಲ ಅನ್ನೋದು ಗೊತ್ತಾಗೋದಿಲ್ಲ. ಆ ಥರ ಪೇಷಂಟ್ಗಳು ನಿಮ್ಮಲ್ಲಿ ಬರ್ಬೋದು. ಹಾಗಾಗಿ ನೀವು ಕೇಳಿದಾಗ ಅವ್ರು ಇಲ್ಲ ಸರ್ ಅಂತ ಅಂದಾಗ ನೀವು ಏನು ನಾನು ಟಂಗ್ ಅನಾಲಿಸಿಸ್ ಮಾಡಿದ್ದೇ ತಪ್ಪು ಅಂತ ಅನ್ಕೋಬೇಡಿ. ನೀವು ಜಸ್ಟ್ ಅವ್ರ ಕಡೆ ಒಟ್ಟು ವಿಚಾರ ಮಾಡಬಾರ್ದು. ನಿಮ್ಮ ವಿಚಾರ ಏನೇ ಇದ್ದರೂ ಟಂಗ್ ಅನಾಲಿಸಿಸ್ ಮಾಡೋದು, ಅಲ್ಲಿರ್ತಕ್ಕಂಥ ಸಮಸ್ಯೆಗೆ ಟ್ರೀಟ್ಮೆಂಟ್ ಮಾಡೋದು, ಇದಿಷ್ಟು ಬಿಟ್ಟರೆ ಮತ್ತೇನಿಲ್ಲ. ಓಕೆ, ನೆಕ್ಸ್ಟು ಯಾರಾದರೂ ಇದ್ರೆ ಯಾರು? ಮಣಿಕಂಠ ಸರ್ ಫ್ರೀ ಇದ್ದೀರಾ, ಬಿಸಿ ಇದ್ದೀರಾ? ಇಲ್ಲ ಸರ್, ಹೇಳಿ. ಫ್ರೀ ಇದ್ರೆ ಒಂದು 5 ನಿಮಿಷ ಕ್ಲಾಸ್ ಕಂಟಿನ್ಯೂ ಮಾಡಿ. ಏನಾದರೂ ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡಿ. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಒಂದು ಬ್ರೇಕ್ ತೊಗೊಂಡು ಬರ್ತೀವಿ. ಇಲ್ಲ ಯಾರಾದರೂ ಮತ್ತೆ ಬ್ರೇಕಿಗೆ ಹೋಗೋದಿದ್ರೆ ಹೋಗ್ಬೋದು, ತೊಂದರೆ ಇಲ್ಲ. ಥ್ಯಾಂಕ್ ಯು. ಏನೋ ಡೌಟ್ ಇದೆ ಕೇಳ್ಬೋದು, ಗೊತ್ತಿರೋದು ಹೇಳ್ತೀನಿ ಖಂಡಿತ. ಮಣಿಗಂಠನ್ ಸರ್, ನಿನ್ನೆ ಸರ್ ಸ್ಪ್ಲೀನ್ ಮಾಡೋವಾಗ ಸ್ಪ್ಲೀನ್ ಬ್ಲಡ್ ಡಿಫಿಷಿಯನ್ಸಿ ಅಂದ್ರೆ ಯಾಂಗ್ ರೈಸ್ ಮಾಡ್ಬೇಕು ಅಂತ ಹೇಳಿದ್ರು, ಡ್ಯಾಂಪ್ನೆಸ್ ಇದ್ರೆ ವಿಂಡ್ ರೈಸ್ ಮಾಡ್ಬೇಕು ಅಂದ್ರು. ಲಾಸ್ಟ್ ಅಲ್ಲಿ ಒಂದ್ ಸ್ಪ್ಲೀನ್ ಸಿಂಕಿಂಗ್ ಅಂತ ಹೇಳಿದ್ರು. ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾ? ಎಲ್ಲ ಹಾಕ್ಬೇಕಾ? ಹ್ಯುಮಿಡಿಟಿ ಜಾಸ್ತಿ ಮಾಡ್ಬೇಕಾ? ಸಿಂಕಿಂಗ್ ಅಂದ್ರೆ ಅದೇನೆ ಪ್ರೊಲಾಪ್ಸ್ ಅಂತ ಹೇಳಿದಾಗ ಹೋಲ್ಡಿಂಗ್ ಇರ್ಬೇಕು, ಅರ್ತ್ ಎಲಿಮೆಂಟ್ ಬರ್ಬೇಕೇನೋ ಅನ್ಕೊಂಡೆ ನಾನು. ಅಲ್ಲ, ಸ್ಕ್ರೀನಿಗೆ ಎಲ್ಲೋ ಹಾಕಿದ್ರೆ ಆಗುತ್ತೆ. ಥ್ಯಾಂಕ್ ಯು ಸರ್. ಅದೇ ಡೌಟೇ ಇದ್ದಿದ್ದು ನನಗೂ. ಇವತ್ತು ನಾನು ಕೇಳಿದೆ ಗೊತ್ತಾ, ಇವಾಗ ನಂದು ಡೌಟ್ ಕೇಳಿಸ್ಲಿಲ್ಲ. ನೀವ್ ಹೇಳ್ದಾಗ ತುಂಬಾ ಜನ ಮಾತಾಡ್ತಾ ಇದ್ರಲ್ಲ, ಅದು ಕೇಳಿಸ್ಲಿಲ್ಲ ನೀವ್ ಏನ್ ಹೇಳಿದ್ರು ಅಂತ. ಥ್ಯಾಂಕ್ ಯು. ಕರೆಕ್ಟ್. ಇಲ್ಲ ಹಲೋ, ಇದು ಕ್ರಿಯೇಟಿವ್ ಸೈಕಲ್ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡ್ತೀರಾ ಸರ್? ಇದು ಆರ್ಗನ್ಸ್ ಯಾವ್ದು ಯೂಸ್ ಮಾಡೋದು ಅಂತ. ಅದೇ ಮೇಡಮ್, ಇವಾಗ ಲಂಗ್ ಮೆರಿಡಿಯನ್ ನಡೀತಲ್ವಾ, ಲಂಗಲ್ಲಿ ಏನೇ ಇನ್ಫೆಕ್ಷನ್ ಸ್ಟಮಕ್ ಮೆರಿಡಿಯನ್ ಅಲ್ಲಿ ಹೇಳಿ ಸರ್. ಲಂಗ್ ಹೇಳಿ ಸರ್. ಲಂಗ್ ಅದೇ ಲಂಗದ ಬಗ್ಗೆನೇ ಹೇಳ್ತೀನಿ ಕೇಳಿ. ಲಂಗಲ್ಲಿ ಏನಾರ ನಿಮ್ಗೆ ಇನ್ಫೆಕ್ಷನ್ ಆಯ್ತು, ಕಫ ಫ್ಲೆಮ್ ಅಕ್ಯುಮುಲೇಷನ್ ಆಯ್ತು ಅಂದ್ರೆ, ನಾವು ಇವಾಗ ಕ್ರಿಯೇಷನ್ ಸೈಕಲ್, ಕಂಟ್ರೋಲ್ ಸೈಕಲ್ ಬಗ್ಗೆ ಹೇಳಿದ್ರಲ್ಲ ಯಾರೋ, ನೀವು ಡೈಜೆಸ್ಟಿವ್ ಹೆಂಗಿದೆ ಅಂತ ನೋಡ್ಬೇಕು. ಅದ್ರ ಮೇಲೆ ಡಿಪೆಂಡ್ ಅಪ್ ಮಾಡಿ ನೀವು ಸ್ಪೀನು ಮತ್ತೆ ಸ್ಟಮಕ್ ಏನೋ ಟ್ರೀಟ್ ಮಾಡಿದ್ರೆ ಲಂಗು ಆಟೋಮೆಟಿಕಲಿ ಏನಂತ ಆಗ್ಬಿಡುತ್ತೆ. ಸೊ ಅದ್ರ ಮೇಲೆ ಕೂಡ ನೀವು ಕಲರ್ ಥೆರಪಿನೂ ಮಾಡ್ಬೋದು, ಪ್ರೆಷರ್ ಪಾಯಿಂಟ್ ಕೂಡ ಮಾಡ್ಬೋದು. ಆತರ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ. ಸ್ಟಮಕ್ ಯಾವಾಗ ವೀಕ್ ಇರುತ್ತೆ, ಲೋ ಇರುತ್ತೆ, ಡೈಜೆಸ್ಟಿವ್ ಲೋ ಇರುತ್ತೆ, ಅವಾಗಲೇ ಪದೇ ಪದೇ ಕಷ್ಟ ಆಗುತ್ತೆ. ಅದು ಎಸ್ಪೆಷಲಿ ಮಕ್ಕಳಲ್ಲಿ ನಾನು ಅಲರ್ಜಿ ರೈನೈಟಿಸ್ ಇರುತ್ತಲ್ಲ, ಅದಕ್ಕೂ ಸ್ಟಮಕ್ ಟ್ರೀಟ್ ಮಾಡ್ಬೇಕಲ್ಲ? ಹೌದು. ಅಲರ್ಜಿ ಅದೇ ಸೀನ್ ಬರೋದು ಎಲ್ಲ ಆಗುತ್ತೆ. ಅದು ಟೈಮಿಂಗ್ಸ್ ಮೇಲೆ ಕೂಡ ಡಿಪೆಂಡ್ ಮಾಡ್ಬೋದು ಮೇಡಮ್. ಇವಾಗ ಬಾಡಿಗೆ ಆಗ್ತಿದೆಯಲ್ಲ, ಅದ್ರ ಮೇಲೆ ನಿಮ್ಗೆ ಬೆಳಗ್ಗೆ ಆಗ್ತಿದ್ಯಾ, ಅರ್ಲಿ ಮಾರ್ನಿಂಗ್ ಆಗ್ತಿದ್ಯಾ, ಅಥವಾ ನೈಟ್ ಟೈಮ್ ಆಗ್ತಿದ್ಯಾ, ಅದನ್ನ ನೋಡ್ಬಿಟ್ಟು ಅದ್ರ ಮೇಲೆ ಕೂಡ ಡಿಪೆಂಡ್ ಮಾಡಿ ಆರ್ಗನ್ ಮೇಲೆ ಟ್ರೀಟ್ ಮಾಡ್ಬೇಕು. ಆಮೇಲೆ ನಿಮ್ಗೆ ನಿಮ್ಗೆ ರೈನೈಟಿಸ್ ಬಗ್ಗೆ ಕೇಳಿದ್ರಲ್ವಾ, ಅದು ಏನ್ ತಿಂದ್ರೆ ಕೂಡ ಯಾವ್ದ್ರಿಂದ ಆಗ್ತಿದೆ ಅಂತ ನೋಡ್ಬೇಕು. ಕೆಲವರಿಗೆ ಕೋಲ್ಡ್ ಐಟಮ್ ತಿಂದ್ರೆ ಆಗುತ್ತೆ, ಕೆಲವರಿಗೆ ಎಣ್ಣೆ ಪದಾರ್ಥ ತಿಂದ್ರೆ ಆಗುತ್ತೆ. ಫುಡ್ ಅಲ್ಲಿ ಕೂಡ ಆ ತರ ಮಾಡಿಫೈ ಮಾಡ್ಬಿಟ್ಟು ಕ್ಲೀನ್ ಮಾಡ್ಕೊಂಡ್ರೂ ಕೂಡ ಸರಿ ಹೋಗುತ್ತೆ. ಇವಾಗ ನಾನು ಹಿಂದೆ ಹೇಳಿದೆ ಮಕ್ಳಿಗೆ ಆ ತರ ಟ್ರೀಟ್ ಮಾಡಿದ್ವಿ ನಾವು ಅಂತ. ಕೆಲವು ಮಕ್ಕಳಿಗೆ ಈಗ ಸಿಹಿ ಆಗ್ಬೋದು, ಅಥವಾ ತಂಪಾಗಿರೋದಾಗ್ಬೋದು, ಅಥವಾ ಕೆಲವರಿಗೆ ಡೈರಿ ಪ್ರಾಡಕ್ಟ್ ಆಗ್ಬೋದು. ಪದೇ ಪದೇ ಅವ್ರು ಯಾವ್ದು ಜಾಸ್ತಿ ಸೇವನೆ ಮಾಡ್ತಾ ಇದಾರೋ ಅದನ್ನ ಕೇಳ್ಕೊಂಡು ಆ ಫುಡ್ ಚೇಂಜ್ ಮಾಡಿದ್ರೆ ಸಾಕು, ಅಥವಾ ನಿಲ್ಸಿದ್ರೆ ಸ್ವಲ್ಪ ದಿನ ತಾನಾಗೆ ಆಟೋಮೆಟಿಕಲಿ ನಿಮ್ಗೆ ಸ್ಟಮಕ್ನು ಸ್ಟ್ರೆಂತ್ ಆಗುತ್ತೆ, ಲಂಗ್ಸ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ಈ ಕನ್ವೆನ್ಷನ್ ಮಾಡೋದಾದ್ರೆ ನಾವೀಗ ಲಂಗು ಮತ್ತೆ ಸ್ಪ್ಲೀನಿಗೆ ಟ್ರೀಟ್ ಮಾಡ್ಬೇಕು. ಹೌದು. ಅದೇ ರೀತಿನೇ ನಿಮ್ಗೆ ಕಿಡ್ನಿಯಲ್ಲಿ ಪ್ರಾಬ್ಲಮ್ ಇದ್ದಾಗ ಅಂದ್ರೆ ಕಿಡ್ನಿಗೆ ಎನರ್ಜಿ ಕೊಡೋದೇನೆ ಲಂಗ್ಸ್. ಲಂಗ್ಸ್ ಅಲ್ಲಿ ಏನಾರ ಪ್ರಾಣಶಕ್ತಿ ಹರಿವಿಕೆ ಕಮ್ಮಿ ಇದ್ರೆ, ಹಿಂದೆ ನಾವು TM ಅಲ್ಲಿ ನಾವು ಕೇಳಿದ ಮಟ್ಟಿಗೆ ಏನ್ ಗೊತ್ತಾ, ನಿಮ್ಗೆ ಆಳವಾಗಿ ದೀರ್ಘವಾಗಿ ಉಸಿರಾಟ ಚೆನ್ನಾಗಿದ್ದಾಗ ನಿಮ್ಗೆ ಕಿಡ್ನಿ ಎನರ್ಜಿನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಸುಮಾರು ಇದರಲ್ಲಿ ನೋಡಿ ಧ್ಯಾನ ಮಾಡ್ಬೋದು ಅಂತ ಹೇಳಿದ್ದಾರೆ. ಸುಮಾರು ಪ್ರೋಟೋಕಾಲ್ ಹಿಂದೆ ಹೇಳಿದಾಗ ಎಲ್ಲರಿಗೂ ಲಂಗ್ಸ್ ಪ್ರಾಬ್ಲಮ್ ಇದ್ದವ್ರಿಗೂ ಧ್ಯಾನ ಮಾಡಿ ಅಂತ ಹೇಳ್ತಾರೆ. ಈ ಕಂಟ್ರೋಲ್
ಹೌದು, ಕಂಟ್ರೋಲ್ ಸೈಕಲ್ ಕ್ರಿಯೇಷನ್ ಪ್ರಕಾರ ಲೆಕ್ಕ ತಗೊಂಡ್ರೆ ನಿಮ್ಗೆ ಕಿಡ್ನಿ ಎನರ್ಜಿ ಚೆನ್ನಾಗಿರ್ಬೇಕು ಅಂದ್ರೆ ಲಂಗ್ಸ್ ಎನರ್ಜಿ ಚೆನ್ನಾಗಿರ್ಬೇಕು. ಅದಕ್ಕೂ ಕೂಡ ನೀವು ಆಳವಾಗಿ ಉಸಿರಾಟ ಮಾಡಿದ್ರೆ ಸಾಕು, ನಿಮ್ಗೆ ಕಿಡ್ನಿಗೆ ಎನರ್ಜಿ ಸಿಗ್ತದೆ. ಓಕೆ ಓಕೆ. ನಿಮಗೆ ಒಂದ್ ದಿವಸ ಪುರ್ಸೊತ್ತಿದ್ರೆ ಧ್ಯಾನ ಮಾಡಿಸಿ ಸರ್ ಕ್ಲಾಸಲ್ಲಿ. ಖಂಡಿತ ಮಾಡ್ತಾನ. ಸರ್ ಒಂದ್ ಕ್ವಶನ್ ಹೇಳಿ ಮೇಡಮ್. ಸರ್, ಈಗ ಚೆನ್ನಾಗಿ ಹಸಿವಾಗುತ್ತಾ ಹಸಿವಾಗಲ್ವಾ ಅಂದ್ರು. ಹೌದು. ಈಗ ನಾವು ರಾತ್ರಿ ಎದ್ದಿರ್ತೀವಿ, ಬೆಳಗ್ಗೆ ಯೂಶಲ್ ಆಗಿ ಟಿಫನ್ ತಿನ್ನೋಷ್ರೊಳಗೆ 8ರಿಂದ ಕೆಲವರು 10-10:30ವರೆಗೂ ಹೋಗ್ತಾರೆ. ಅಯ್ಯೋ ನಮ್ಗೆ ಹೊಟ್ಟೆ ಹಸಿತಾ ಇದೆ ತಿನ್ಬೇಕು ಅಂತಾರೆ. ಅವಾಗ ನಮಗ್ ಹಸು ಗೊತ್ತಾಗುತ್ತೆ ಆಕ್ಚುಲ್ ಆಗಿ. ಹೌದು. ಬಟ್ ಇನ್ನೊಂದು ಮಧ್ಯಾಹ್ನ ಆಗ್ಲಿ ರಾತ್ರಿ ಆಗ್ಲಿ ನಾವೇನ್ ಮಾಡ್ತೀವಿ, ಟೈಮ್ ನೋಡ್ತೀವಿ, ಅಥವಾ ಎಲ್ಲಾರು ತಿಂತಾ ಇದಾರೆ ನಾವು ತಿನ್ನೋಣ ಅಂತ ಅನ್ಸುತ್ತಾ, ಅಥವಾ ನಿಜವಾಗ್ಲೂ ಹಸಿವು ಅಂದ್ರೆ ಅದು ನಾನು ಏನ್ ಇಂಥ ಕ್ವಶನ್ ಕೇಳ್ತಾರೆ ಅಂತ ಅನ್ಕೋಬೇಡಿ. ಹಸಿವಿಲ್ದಿರ ನಾವ್ ಇದ್ರು ಬೇಕಂದ್ರೆ ಸಾಯಂಕಾಲದವರೆಗೂ ತಳ್ತೀವಿ, ಮಧ್ಯಾಹ್ನ ತಿಂದಿರ ನಾವು ಸಾಯಂಕಾಲದವರೆಗೂ ತಳ್ತೀವಿ, ಬೇಕಂದ್ರೆ ಟೈಮ್ ತಡ್ಕೊಳ್ತೀವಿ ನಾವು. ಬಟ್ ನಿಜವಾದ ಹಸಿವು ಅಂದ್ರೆ ಹೆಂಗಿರ್ಬೇಕು ಅಂತ. ನಿಜವಾದ ಹಸು ಅಂದ್ರೆ ತಿಂದೆವರೆ ತಡ್ಕೊಳಕ್ ಆಗ್ತಾ ಇಲ್ಲ ಅನ್ನೋ ತರ ಇದ್ದಾಗ ಮಾತ್ರ ಅದು. ಎಸ್ಪೆಷಲಿ ಯಾರಲ್ಲಿ ಗೊತ್ತಾಗುತ್ತೆ ಗೊತ್ತಾ? BP ಶುಗರ್ ಬಂದಿರೋರು ಹಸು ತಡೆಯಲ್ಲ. ನಾನು ಊಟ ಮಾಡಿದವರೆ ಕೆಲವ್ರಿಗೆ ತಲೆ ತೂಗ್ ಬಂದ್ಬಿಡುತ್ತೆ, ಕೆಲವ್ರು ಕೋಪ ಬಂದ್ಬಿಡುತ್ತೆ ಊಟ ಮಾಡದೇ ಇದೆ, ಅಂತವ್ರಲ್ಲಿ ಕಾಣ್ಬೋದು. ಬಟ್ ನೀವು ನ್ಯಾಚುರಲ್ ಆಗಿ ಫಿಟ್ ಅಂಡ್ ಫೈನ್ ಆಗಿದ್ದೀರಾ ಅಂದಾಗ ನನ್ ಪ್ರಕಾರ ಬಾಡಿ ಕ್ಲಾಕ್ ಇದೆ ನೋಡಿ, ಆರ್ಗನ್ ಕ್ಲಾಕ್, ಅದ್ರ ಪ್ರಕಾರ ಮೇಂಟೈನ್ ಮಾಡಿದ್ರೆ ಸರಿ. ಬೆಳಗ್ಗೆ 7 to 9 ಇದೆ ಸ್ಟಮಕ್ ಟೈಮ್ ಅಲ್ವಾ? ಮಿಡಲ್ ಅಲ್ಲಿ ಪವರ್ ಯಾವಾಗ ಜಾಸ್ತಿ ಇದೆ 11ರಿಂದ 1 ಗಂಟೆ ಒಳಗಡೆ ಇದೆ. ಆ ಟೈಮಿಂಗ್ಸ್ ಅಲ್ಲಿ ನೀವು ಊಟ ಮಾಡಿದ್ರೆ ಕರೆಕ್ಟ್ ಇರುತ್ತೆ ಅಂತ. ಅಲ್ಲ ಮತ್ತೆ ಗ್ಯಾಸ್ಟ್ರಿಕ್ ಇರೋರಿಗೂ ಹಸು ಜಾಸ್ತಿ ಇರತ್ತೆ, ಹೌದೌದು, ತಡ್ಲಿಕ್ಕೆ ಆಗಲ್ಲ ಅವರಿಗೆ. ಹೌದು, ಖಂಡಿತ ತುಂಬಾ ಇದಿರತ್ತೆ. ಇದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಆರ್ಗನ್ ಕ್ಲಾಕ್ ನ ಪ್ರಕಾರ ನೀವು ಊಟ ಮಾಡ್ತೀನಿ ಅಂದ್ರೆ ನಾನ್ ನೋಡಿ ಇವಾಗ ಪಾಪ ಅಂದ್ರೆ 8-8:30 ಊಟ ಮಾಡ್ಬಿಡ್ತೀನಿ ನಾನು. ಅಲ್ಲ ಹೌದು, ಆ ಟೈಮಿಂಗ್ಸ್ ಅಲ್ಲಿ ಊಟ ಮಾಡ್ಬಿಡ್ತೀನಿ. ನಾನ್ ಬೆಳಗ್ಗೆ 4-4:15 ಎದೊಳ್ಬೇಕು, ಕ್ಲಾಸ್ ಇದೆ ನಂದು ಬೆಳಗ್ಗೆ 5. ಅಲ್ಲ ಮತ್ತೆ ಒಂದು ಟೈಮ್ ನಾವು ಊಟಕ್ಕೆ ಇಟ್ಕೊಂಡ್ರೆ ಆ ಟೈಮಿಗೆ ಕರೆಕ್ಟ್ ಆಗಿ ಹಸು ಆಗತ್ತೆ. ಆ ಟೈಮ್ ಬಿಟ್ರೆ ಆಮೇಲೆ ಹಸು ಹೋಗ್ಬಿಡತ್ತೆ. ನಾವು ಟೈಮ್ ಇಟ್ಕೋಬೇಕು. ಬೆಳಿಗ್ಗೆ 8ರಿಂದ 9 ಗಂಟೆ ಒಳಗ್ ತಿಂಡಿ ತಿಂದು ಮಧ್ಯಾಹ್ನ 1-1:30 ಒಳಗ್ ನಾವು ಊಟ ಮಾಡಿದ್ರೆ ಆ ಟೈಮಿಗೆ ಕರೆಕ್ಟ್ ಹಸು ಆಗತ್ತೆ. ಆ ಟೈಮಿಗೆ ಏನಾದ್ರೂ ಕೊಡ್ಬೇಕಾಗತ್ತೆ. ಇವಾಗ ಟಿಫನ್ ನಾವು ಇಂಟರ್ನಲ್ ಆರ್ಗನ್ ಗಳಿಗೆ ಹೆಂಗೆ ನಾವು ರೂಢಿ ಮಾಡಿರ್ತೀವೋ ಅದೇ ತರ ಆ ತರ ಓಡತ್ತೆ. ಹೌದು, ಒಂದ್ ಟೈಮ್ ಸೋಮಪ್ಪ ಸಾರು ಬ್ರೇಕ್ ಹೋಗಿದಾರೆ ನೋಡಿ. ಇದು ನೀವು ಬೇಕಾದ್ರೆ ಬಂದಾಗ ಕೇಳಿ ನೋಡಿ, ಪ್ರತಿದಿನ ಆ ಟೈಮ್ ಕರೆಕ್ಟ್ ಆಗಿ ಅವ್ರಿಗೆ ನೀರ್ ಕುಡಿಯೋದು, ಯೂರಿನೇಷನ್ ಕರೆಕ್ಟ್ ಟೈಮ್ ಬರುತ್ತೆ. ಅದು ಕರೆಕ್ಟ್ ಸರ್, ಅದು ಆರ್ಗನ್ ಮೆಮೊರಿ. ಅದು ಆರ್ಗನ್ ಮೆಮೊರಿ ಅಲ್ಲ ಯೂರಿನೇಷನ್ ಎಲ್ಲ ಅಷ್ಟೇ ಅದೇ ಟೈಮಿಗೆ ಇದಾಗುತ್ತೆ. ಸರ್ ಇಲ್ಲಿ ಹೌದು, ನೀವ್ ಹೇಳ್ದಂಗೆ ನಾವು ಯೂಶಲ್ ಆಗಿ ಟಿಫನ್ ಮಾಡೋದು 10-10:30. ಬೆಳಗ್ಗೆ ಇದ್ದಾಗ 1-2 ಲೋಟ ನೀರ್ ಕುಡಿದಿರ್ತೇವೆ, ಯೋಗ ಪ್ರಾಣಾಯಾಮ ಎಲ್ಲ ಆಗುತ್ತೆ. ನಮ್ಗೇನ್ 9-9:30 ಶುರು ಆಗ್ತದೆ, ಸ್ವಲ್ಪ ಸೆನ್ಸ್ ಬರ್ತದೆ. ಬಟ್ ಅವಾಗ ತಿನ್ನಕ್ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಬೇರೆ ಏನೋ ಒಂದು ಲಿಕ್ವಿಡ್ ಜ್ಯೂಸ್ ಇನ್ನೊಂದು ಏನೋ ಕುಡಿತೀವಿ. ಮತ್ತೆ ಆಮೇಲೆ 10-10:30 ತಿಂತೀವಿ. ಒಂದೊಂದ್ಸಾರಿ ಹೆವಿ ಬ್ರೇಕ್ಫಾಸ್ಟ್ ಇರ್ತದೆ, 1-2 ತರ 3 ತರ ಇರ್ತದೆ. ಸೊ ನಾವು ತಿಂದಾಗ ಒಂದೊಂದ್ಸರಿ ಏನಾಗುತ್ತೆ, ಮಧ್ಯಾಹ್ನ ಚೆನ್ನಾಗಿ ನೀರ್ ಕುಡಿತಾ ಇರ್ತೀವಿ, 1 ಅವರ್ಗೆ 1 ಗ್ಲಾಸ್ ನೀರ್ ಕುಡಿತಾ ಇರ್ತೀವಿ, ಅಥವಾ ಒಂದು ಹಣ್ಣು ಏನೋ ತಿಂದಿರ್ತೀವಿ 11 ಗಂಟೆಲೋ 12 ಗಂಟೆಯಲ್ಲೋ. ಬಟ್ ಇನ್ನೊಂದ್ ಏನಾಗುತ್ತೆ ಅಂದ್ರೆ ಅಡಿಗೆ ಮಾಡಿರ್ತಾರೆ ಬಿಸಿ ಬಿಸಿ. ಕೆಲವ್ರಿಗೆ ಏನು ಅಂದ್ರೆ ಈಗ ನಮ್ ಕಡೆ ಎಲ್ಲ ಮುದ್ದೆ ಜಾಸ್ತಿ, ಬಿಸಿ, ಕೆಲವ್ರಿಗೆಲ್ಲ ಬಿಸಿ ಮುದ್ದೆ ತಿಂದ್ರೇನೆ ಅದು ಸ್ಯಾಟಿಸ್ಫೈ ಆಗೋದು. ಸೊ ಬಿಸಿ ಮುದ್ದೆ ಆಗಿದೆ ತಿನ್ಬಿಡೋಣ ಅಂತಾನೂ ತಿನ್ಬೋದು, ಅಥವಾ ಹೊಟ್ಟೆ ಹಸಿದೀರಾ ಇನ್ನೂ ಒಂದ್ ಸ್ವಲ್ಪ ಹೊತ್ತು ಬೇಕಂದ್ರೆ 2:30-3ವರೆಗೂ ತಳ್ಳಬಹುದು. ಆಮೇಲೆ ಆವಾಗ ತಿಂದ್ಮೇಲೆ ರಾತ್ರಿ ನಾವು 7-7:30 ಮುಗಿಸ್ಬಿಡ್ತೀನಿ ನೈಟ್ ಫುಡ್ ನಮ್ದು. ಸೊ ಲೈಟ್ ಆಗಿ ಏನಿದೆಯೋ ಅಷ್ಟು, ಅದೇನ ಹಸಿವು ಅಂತ ಅನ್ಸುತ್ತೋ ಅಥವಾ ಇದ್ರೂ ಹಂಗೆ ಇರ್ಬೋದು ನಾವು. ಬಟ್ ಏನಂದ್ರೆ ಮತ್ತೆ ಬೆಳಗ್ಗೆ 16 ಅವರ್ಸ್ ಆಗ್ಬಿಡ್ತದೆ, 14 to 16 ಅವರ್ಸ್ ಆಗುತ್ತೆ. ಅದೇನ್ ಎಂತ ಬ್ರೇಕ್ ಅದು? ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮ್ಯಾಕ್ಸಿಮಮ್ 14 to 16. ಅದ್ರ ಮೇಲೆ ಇದ್ರೆ ಅದು ಸರಿನೂ ಅಲ್ಲ ಅಂತ ಹೇಳ್ತಾರೆ, ಅಥವಾ ಅವ್ರ ಬಾಡಿಗೆ ತಕ್ಕಂತೆ 12 ಅವರ್ಸ್, 14 ಅಥವಾ 16 ಅವರ್ಸ್. ಸೊ ಈಗ ನಾವ್ ಹೇಳೋದು ಮಧ್ಯಾಹ್ನ ಹೊಟ್ಟೆ ಹಸ್ದಾಗ ನಾವ್ ಹೇಳಿದ್ವಿ ಬಿಸಿ ಬಿಸಿ ಮುದ್ದೆ ಕಂಡ್ರೆ ತಿನ್ಲೇಬೇಕು. ಸೊ ತಿಂದ ಮೇಲೆ ರಾತ್ರಿ ಒಂದೊಂದ್ಸಾರಿ ಇಲ್ಲಿ ಏನೂ ಇಲ್ಲ ಅಂದ್ರೂ 6 ಗಂಟೆಗೆ ಹೊಟ್ಟೆ ಹಸುವಾಗುತ್ತೆ. 9:30-10 ಬೆಳಗ್ಗೆ ಟಿಫನ್ ತಿಂದಿನ ಮಧ್ಯದಲ್ಲಿ ಹಣ್ಣು ಜ್ಯೂಸ್ ಎಲ್ಲ ಕುಡ್ಕೊಂಡು 6:00-7 ಗಂಟೆ ತಿನ್ಬಿಟ್ರಿ. ಸೊ 2 ಸಾಕ, ಅಥವಾ ಲೈಟ್ ಆಗಿ ಮಧ್ಯಾಹ್ನ ತಿಂದು ಸಾಯಂಕಾಲ ಸ್ವಲ್ಪ ತಿಂದ್ರೆ ಅದು ಹೊಟ್ಟೆ ಹಸಿವು ಅನ್ಸುತ್ತಾ? ಹಸಿವು ಅನ್ನೋದು ನಿಮ್ಮ ದೈಹಿಕ ಶ್ರಮದ ಮೇಲೆ ಡಿಪೆಂಡ್ ಆಗುತ್ತೆ. ಉದಾಹರಣೆಗೆ ನೀವು ಕೂಲಿ ಮಾಡೋರು, ಗಾರೆ ಕೆಲಸಕ್ಕೆ ಹೋಗೋರು ನೋಡಿ ಹೆಂಗ್ ಊಟ ಮಾಡ್ತಾರೆ ಅಂತ. ನಮ್ಮ ದೈಹಿಕ ಶ್ರಮ ಏನಿಲ್ಲ ಅದ್ರ ಮೇಲೆನೆ ಹಸಿವಿರೋದು, ಗೊತ್ತಾಯ್ತಾ? ಈ ಮಕ್ಳಲ್ಲಿ ನೋಡಿ ಚಲನವಲನ ಜಾಸ್ತಿ ಇರುತ್ತೆ, ವಿಂಡ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರಲ್ವಾ.
ಅವು ನೋಡಿ ಏನ್ ಕೊಟ್ಟು ಬೇಡ ಅನ್ನಲ್ಲ, ಯಾರು ಕೊಟ್ಟರು ಇಸ್ಕೊಂತ ಯಾವ್ ಬೇಕಾದ್ರೆ ತಿಂತಾವೆ, ಅವ್ ಟೈಮಿಂಗ್ಸೇ ಇಲ್ಲ. ಸೊ ಅದೇ ರೀತಿ ನೀವು ನಿಮ್ಮ ದೈಹಿಕ ಶ್ರಮ ಎಷ್ಟಿದೆಯೋ ಅದ್ರ ಮೇಲೇನೆ ಹಸಿವು ಅನ್ನೋದು ನಿಮ್ ದೇಹಕ್ಕೆ ಏನ್ ತಿನ್ಬೇಕು ಎಷ್ಟ್ ತಿನ್ಬೇಕು ಅನ್ನೋದು ಕೂಡ ಡಿಪೆಂಡ್. ನೀವು ನಮ್ಮನೇಲೆ ನಮ್ ತಮ್ಮ ಇದ್ದಾನೆ, ರಾತ್ರಿ 11 ಗಂಟೆಗೆ ಎಬ್ಬರ್ಸ್ ಕೊಟ್ರು ತಿಂತಾನೆ. ಆಯ್ತಾ, ಹಸು ಯಾವಾಗಂತ ದಿವಸಕ್ಕೆ 5 ಸಲ ಊಟ ಮಾಡ್ತಾನ ಅವ್ರು. ನಾವೇನ್ ಮಾಡ್ತೀವಿ, ಒಂದು ಕ್ಯಾಲ್ಕುಲೇಷನ್ ಅಲ್ಲಿ 3 ಹೊತ್ತು ತಿಂದ್ರೆ ಸಾಕು ಅಂತ ನಾವಿದೀವಿ. ಈ ರೀತಿ ಹಸು ಅನ್ನೋದು ಅವರ ದೈಹಿಕ ಶ್ರಮದ ಮೇಲೆ ಹೋಗುತ್ತೆ. ಹಸಿವು ಹೆಂಗಿದೆ ಅನ್ನೋದು. ಸ್ಟಮಕ್ ಫೈರ್ ಹೇಳ್ತಾರಲ್ಲ ಕೆಲವರಿಗೆ, ಸ್ಟಮಕ್ ಫೈರ್ ತುಂಬಾ ಚೆನ್ನಾಗಿದ್ದಾಗ ಏನ್ ಕೊಟ್ರು ತಿಂತಾರೆ, ಏನ್ ಕೊಟ್ರು ಭಸ್ಮ ಮಾಡಾಕ್ಬಿಡ್ತಾರೆ ಅಂತ ಹೇಳ್ತಾರೆ. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಮಣಿಕಂಠ ಸರ್. ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಮೆರಿಡಿಯನ್ಗೆ ಹೋಗೋಣ. ಲಾರ್ಜ್ ಇಂಟೆಸ್ಟೈನ್. ಓಕೆ, ಸ್ಕ್ರೀನ್ ಕಾಣ್ತಾ ಇದೆನಾ? ಕಾಣಿಸ್ತಾ ಇದೆ. ಓಕೆ, ಲಾರ್ಜ್ ಇಂಟೆಸ್ಟೈನ್. ಓಕೆ, ಲಾರ್ಜ್ ಇಂಟೆಸ್ಟೈನ್ ಮೆರಿಡಿಯನ್ನಲ್ಲಿ ಸಿ ಡಿಫಿಷಿಯನ್ಸಿ ಆದರೆ ಯಾವೆಲ್ಲ ಟೈಪು ನಾಲಿಗೆ ಇರುತ್ತಂತ ನೋಡೋಣ. ಓಕೆ, ನಾಲಿಗೆ ತಿಳಿ ಗುಲಾಬಿ ಪೇಲ್ ಪಿಂಕ್ ಬಣ್ಣದಲ್ಲಿರ್ತದೆ. ಲಾರ್ಜ್ ಇಂಟೆಸ್ಟೈನ್ ಪ್ರದೇಶ ನಮ್ಮ ಒಂದು ಏನು ಮಾರ್ಕೆಟ್ ಮಾಡಿರ್ತೀವಿ ಆ ಪ್ಲೇಸ್ನಲ್ಲಿ ತಿಳಿ ಬಣ್ಣ ಕಾಣ್ತದೆ. ಓಕೆ, ವೈಟ್ ಕೋಟಿಂಗ್ ಅಂತ ಏನು ಕರಿತೀವಿ ಅದು ಕಾಣುತ್ತೆ. ತೆಳು ಬಿಳಿ ಲೇಪನ ಇರ್ತದೆ. ನಾಲಿಗೆ ಸ್ವಲ್ಪ ಊದಿಕೊಂಡಿರಬಹುದು. ಹಲ್ಲಿನ ಗುರುತುಗಳು ಟೀತ್ ಮಾರ್ಕ್ಸ್ ಕೂಡ ಕಾಣ್ಬೋದು. ಎಲ್ಲಿ ಟೀತ್ ಮಾರ್ಕ್ ಕಾಣುತ್ತೋ ಅಲ್ಲಿ ನಿಮಗೆ ಸಿ ಡಿಫಿಷಿಯನ್ಸಿ ಅಂತ ತಿಳ್ಕೊಂಡ್ಬಿಡ್ಬೇಕು. ಓಕೆ, ಪ್ರಮುಖ ಲಕ್ಷಣಗಳು ಏನು ಕಾಣ್ತವೆ ಅಂದರೆ ದೀರ್ಘಕಾಲದ ಮಲಬದ್ಧತೆ ಅಥವಾ ದುರ್ಬಲ ಮಲ ವಿಸರ್ಜನೆ. ಅಂದರೆ ದೀರ್ಘಕಾಲದ ಮಲದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬರ್ಬೋದು, ಅಥವಾ ದುರ್ಬಲ ಮಲ ವಿಸರ್ಜನೆ ಅಂದರೆ ಅವರಿಗೆ ಮೋಷನ್ಗೆ ಹೋಗೋಕ್ಕೆ ತೊಂದರೆ ಆಗ್ತಿರ್ಬೋದು. ಓಕೆ, ಮಲ ವಿಸರ್ಜನೆಗೆ ಹೆಚ್ಚು ಒತ್ತು ಬೇಕಾಗುತ್ತದೆ. ಓಕೆ, ನೆಕ್ಸ್ಟ್ ಆಯಾಸ ಮತ್ತು ಶಕ್ತಿಯ ಕೊರತೆ, ಹೊಟ್ಟೆ ಉಬ್ಬರಾಗೋದು. ಯಾವಾಗ ನಾವು ತಿಂದಿರ್ತಕ್ಕಂಥ ಫುಡ್ಡನ್ನು ನಾವು ಬೆಳಿಗ್ಗೆ ಮೋಷನ್ ಹೋಗೋದಿಲ್ವೋ ಆವಾಗ ಹೊಟ್ಟೆ ಉಬ್ಬರ, ಏನೋ ಒಂಥರ ವಿಲ ಥರ ಒದ್ದಾಡ್ತಾ ಇರ್ತೀವಿ. ಹಾಗಾಗಿ ಇಲ್ಲಿ ಏನು ಅನುಭವ ಆಗುತ್ತೆ ಒಂದು ರೋಗಿಗೆ ಅಂದರೆ ಮಲ ಸುಲಭವಾಗಿ ಆಗೋದಿಲ್ಲ. ಮಲ ವಿಸರ್ಜನೆ ನಂತರವೂ ಸಂಪೂರ್ಣ ಖಾಲಿ ಆಗುವುದಿಲ್ಲ ಎನಿಸುತ್ತದೆ. ಮಲ ವಿಸರ್ಜನೆ ನಂತರವೂ ಸಂಪೂರ್ಣ ಖಾಲಿ ಆಗೋದಿಲ್ಲ ಅಂದರೆ ಅವರಿಗೆ ಫುಲ್ಲಾಗಿ ಹೋಗಿರಲ್ಲ, ಇನ್ನು ಅರ್ಧಂಬರ್ಧ ಹೊಟ್ಟೆಯಲ್ಲೇ ದೊಡ್ಡ ಕರಡಿನಲ್ಲೇ ಇರ್ತದೆ. ಆ ಅನುಭವ ಅವರಿಗೆ ಕಾಣುತ್ತಾ ಇರ್ತದೆ. ಓಕೆ, ನೆನಪಿಡುವ ಸೂತ್ರ ಏನು ಅಂದರೆ ತಿಳಿ ನಾಲಿಗೆ ಇರಬೇಕು, ಆಯಾಸ ಇರಬೇಕು, ದುರ್ಬಲ ಮಲ ವಿಸರ್ಜನೆ ಇರಬೇಕು. ಇದು ಲಾರ್ಜ್ ಇಂಟೆಸ್ಟೈನ್ ಸಿ ಡಿಫಿಷಿಯನ್ಸಿಯ ಲಕ್ಷಣಗಳು. ಓಕೆ, ಲಾರ್ಜ್ ಇಂಟೆಸ್ಟೈನ್ ಸಿ ಸ್ಟ್ಯಾಗ್ನೇಷನ್ ಅಂದರೆ ಯಾವ ಥರ ನಾಲಿಗೆ ಇರುತ್ತಂದರೆ ನಾಲಿಗೆ ಸಾಮಾನ್ಯ ಅಥವಾ ಸ್ವಲ್ಪ ಕೆಂಪಾಗಿರುತ್ತದೆ. ಲಾರ್ಜ್ ಇಂಟೆಸ್ಟೈನ್ ಪ್ರದೇಶದಲ್ಲಿ ಸ್ವಲ್ಪ ಕೆಂಪು ಕಾಣಬಹುದು. ತೆಳು ಬಿಳಿ ಲೇಪನ ಅಂದರೆ ಲೈಟಾಗಿ ಇರ್ತದೆ. ಓಕೆ, ಇಲ್ಲಿ ಲಕ್ಷಣಗಳು ಏನಿರ್ತಾವೆ ಅಂದರೆ ಹೊಟ್ಟೆ ಉಬ್ಬರ ಆಗುತ್ತೆ, ಹೊಟ್ಟೆಯಲ್ಲಿ ಗಾಳಿ ಸಿಲುಕಿದ ಅನುಭವ ಆಗುತ್ತೆ, ಮಲಬದ್ಧತೆ ಮತ್ತು ಹೊಟ್ಟೆ ನೋವು ಇರ್ತದೆ. ಭಾವನಾತ್ಮಕ ಒತ್ತಡದಿಂದ ಲಕ್ಷಣಗಳು ಹೆಚ್ಚಾಗೋದು. ಭಾವನಾತ್ಮಕ ಅಂದರೆ ನಾವು ಲಾರ್ಜ್ ಇಂಟೆಸ್ಟೈನ್ನ ಲೆಟ್ ಇಟ್ ಗೋ ಅಂದರೆ ಯಾವುದೇ ವಿಚಾರ ಒಂದು ನಮ್ಮ ಒಂದು ಉಳ್ಕೊಂಡಿರುತ್ತೆ, ಅಂದರೆ ಹೊರಗಡೆ ಬಿಟ್ಟಿರಲ್ಲ ನಾವು, ಆ ಥರ ಲಕ್ಷಣಗಳು ಇರ್ಬೋದು. ಓಕೆ, ರೋಗಿಗೆ ಏನು ಅನುಭವ ಆಗುತ್ತಂದರೆ ಹೊಟ್ಟೆ ತುಂಬ ಉಬ್ಬಿದಂತಿದೆ, ಗಾಳಿ ಹೊರ ಬಂದರೆ ಆರಾಮ ಅನಿಸುತ್ತದೆ. ಓಕೆ, ಇಲ್ಲಿ ನೆನಪಿಡುವ ಸೂತ್ರ ಏನಂದರೆ ಹೊಟ್ಟೆ ಉಬ್ಬರ, ಗಾಳಿ, ಮಲಬದ್ಧತೆ, ಲಾರ್ಜ್ ಇಂಟೆಸ್ಟೈನ್ ಸಿ ಸ್ಟ್ಯಾಗ್ನೇಷನ್ ಅಂತ ಕರಿತೀವಿ. ಓಕೆ, ಲಾರ್ಜ್ ಇಂಟೆಸ್ಟೈನ್ ಬ್ಲಡ್ ಡಿಫಿಷಿಯನ್ಸಿ ಅಂದರೆ ಹೆಂಗಿರುತ್ತೆ ನಾಲಿಗೆ ಅಂದರೆ ನಾಲಿಗೆ ತಿಳಿ ಬಣ್ಣದಲ್ಲಿ ಇರುತ್ತದೆ, ಲೇಪನ ತೆಳುವಾಗಿರುತ್ತದೆ, ನಾಲಿಗೆ ಒಣಗಿರುವಂತೆ ಕಾಣಬಹುದು. ಇಲ್ಲಿ ಲಕ್ಷಣಗಳು ಏನಂದರೆ ಒಣಮಲ, ಚರ್ಮ ಒಣಗೋದು, ತುಟಿ ಬಿಳಿಯಾಗೋದು, ತಲೆ ಸುತ್ತಾಗೋದು, ಈ ಲಕ್ಷಣಗಳು ಕಾಣ್ತವೆ. ಓಕೆ, ರೋಗಿಗೆ ಏನು ಅನುಭವ ಆಗುತ್ತಂದರೆ ಮಲ ತುಂಬ ಒಣಗಿದಂತಿರುತ್ತದೆ, ಚರ್ಮ ಒಣಗಿದಂತಿರುತ್ತದೆ. ಇಲ್ಲಿ ನೆನಪಿಡಬೇಕಾಗಿರೋ ಸೂತ್ರ ಏನಂದರೆ ಲಾರ್ಜ್ ಇಂಟೆಸ್ಟೈನ್ ಬ್ಲಡ್ ಡೆಫಿಷಿಯನ್ಸಿ ಇದ್ದಾಗ ನಮ್ಮ ಒಂದು
ನೆನಪಿಡುವ ಸೂತ್ರ ಏನಂದರೆ ತಿಳಿ ನಾಲಿಗೆ, ಒಣ ಮಲ, ಚರ್ಮ ಒಣ, ಆ ಥರ ಲಕ್ಷಣ ಕಾಣ್ತದೆ. ಓಕೆ, ನೆಕ್ಸ್ಟು ಲಾರ್ಜ್ ಇಂಟೆಸ್ಟೈನ್ ಬ್ಲಡ್ ಸ್ಟ್ಯಾಗ್ನೇಷನ್ ಅಂದರೆ ದೊಡ್ಡ ಕರಳಿನಲ್ಲಿ ರಕ್ತ ನಿಶ್ಚಲತೆ. ಯಾವ ಥರ ನಾಲಿಗೆ ಇರುತ್ತಂದರೆ ನಾಲಿಗೆ ನೇರಳೆ ಅಥವಾ ಕಡು ಕೆಂಪು ನೇರಳೆ ಬಣ್ಣದಲ್ಲಿರುತ್ತದೆ. ನೇರಳೆ ಕಲೆಗಳು ಕಾಣಬಹುದು. ಲಾರ್ಜ್ ಇಂಟೆಸ್ಟೈನ್ ಪ್ರದೇಶದಲ್ಲಿ ಗಾಢ ಬಣ್ಣ ಕಾಣಬಹುದು. ಇಲ್ಲಿ ಲಕ್ಷಣ ಏನಿರುತ್ತಂದರೆ ಒಂದೇ ಸ್ಥಳದಲ್ಲಿ ಚುಚ್ಚುವ ಹೊಟ್ಟೆ ನೋವು, ರಕ್ತ ಸ್ರಾವದೊಂದಿಗೆ ಮಲ ಅಥವಾ ಅದು ಕೆಲವು ಸಂದರ್ಭಗಳಲ್ಲಿ ಆಗ್ಬೋದು, ಆಗದೇನೂ ಇರ್ಬೋದು. ದೀರ್ಘಕಾಲದ ನೋವು ಇರುತ್ತದೆ. ರೋಗಿಗೆ ಏನು ಅನುಭವ ಆಗುತ್ತಂದರೆ ಒಂದೇ ಸ್ಥಳದಲ್ಲಿ ತೀವ್ರ ನೋವಾಗುತ್ತದೆ. ಓಕೆ, ನೆನಪಿಡುವ ಸೂತ್ರ ಏನಂದರೆ ನೇರಳೆ ನಾಲಿಗೆ, ಚುಚ್ಚುವ ನೋವು, ಇದು ಲಾರ್ಜ್ ಇಂಟೆಸ್ಟೈನ್ ಬ್ಲಡ್ ಸ್ಟ್ಯಾಗ್ನೇಷನ್ ಅನ್ನು ಸೂಚಿಸ್ತದೆ. ಓಕೆ, ಲಾರ್ಜ್ ಇಂಟೆಸ್ಟೈನ್ ಇನ್ಡಿಫಿಷಿಯನ್ಸಿ ಅಂದರೆ ದೊಡ್ಡ ಕರಳಿನಲ್ಲಿ ಇನ್ನು ತಂಪಿನ ಕೊರತೆ ಇದ್ದಾಗ ಏನಾಗುತ್ತಂದರೆ ನೋಡಿ, ನಾಲಿಗೆ ಯಾವ ಥರ ಹೇಗಿರುತ್ತಂತ ಇಲ್ಲಿ ಕೊಟ್ಟಿದ್ದೀನಿ. ಇದು ಸಾಮಾನ್ಯ ಗುಲಾಬಿದು. ಓಕೆ, ಇಲ್ಲಿ ಕೆಂಪು ನಾಲಿಗೆ. ಓಕೆ, ಕೆಂಪು ನಾಲಿಗೆ, ಇಲ್ಲಿ ಹಳದಿ ಲೇಪನ ಇದೆ. ಓಕೆ, ಅಂದರೆ ಹೀಟ್ ಆಗಿದೆ. ಇಲ್ಲಿ ಊದಿಕೊಂಡ ನಾಲಿಗೆ, ಚೀ ಕೊರತೆ, ಚೀ ಡಿಫಿಷಿಯನ್ಸಿ ಅಂತ ಏನು ಕರಿತೀವಿ ನೋಡಿ, ಲೇಪನ, ಇಲ್ಲಿ ಟೀತ್ ಮಾರ್ಕ್ಸ್ ಇದೆ, ಹಲ್ಲಿನ ಗುರುತುಗಳು ಕಾಣ್ತವೆ. ಇಲ್ಲಿ ಬಿಳಿ ಜಿಡ್ಡಿನ ಲೇಪನ, ಊದಿಕೊಂಡ ನಾಲಿಗೆ, ಇಲ್ಲಿ ಡ್ಯಾಂಪ್ನೆಸ್ ಅಂತ, ತೇವ ಅಂತ ತಗೊಂತೀವಿ. ಓಕೆ, ರಕ್ತದ ಕೊರತೆ ಹೆಂಗಿರುತ್ತೆ ಅಂದರೆ ತೆಳು ನಾಲಿಗೆ ಇರ್ತದೆ. ಇಲ್ಲಿ ಸ್ವಲ್ಪ ಕೋಟಿಂಗ್ ಇಲ್ಲ, ಇಲ್ಲಿ ವೈಟ್ ಆಗಿರುತ್ತದೆ. ಇಲ್ಲಿ ರಕ್ತದ ನಿಶ್ಚಲತೆ ಅಂದರೆ ನೇರಳೆ ನಾಲಿಗೆ ಇರುತ್ತದೆ. ಲೈಟಾಗಿ ನಿಮಗೆ ಕಪ್ಪು ಕಲೆಗಳು ಇಲ್ಲಿ ಕಾಣಿಸ್ತಾ ಇದ್ದಾವೆ ನೋಡಿ, ಈ ಥರ ಅಲ್ಲಿ ಕಪ್ಪು ಕಲೆಗಳು ಕಾಣ್ತವೆ. ಇಲ್ಲಿ ಕೊರತೆ ಅಂತೆ, ಕೊರತೆ ಏನು ಡಿಫಿಷಿಯನ್ಸಿ ಅಂತ ಏನು ಕರಿತೀವಿ ನಾವು, ಕೊರತೆ ಅಂತ ಏನು ಕರಿತೀವಿ, ದಪ್ಪ ಬಿಳಿ ಲೇಪನ ಇದೆ, ಮಸುಕಾದ ಊದಿಕೊಂಡ ನಾಲಿಗೆ, ಇಲ್ಲಿ ನಿಮಗೆ ನಾಲಿಗೆ ಊದಿಕೊಂಡಿದೆ, ದಪ್ಪ ಬಿಳಿ ಲೇಪನ ಇದೆ. ಓಕೆ, ಇಲ್ಲಿ ಇನ್ನು ಕೊರತೆ ನಾಲಿಗೆ ಯಾವ ಥರ ಇರುತ್ತೆ ಅಂದರೆ ಕೆಂಪು ನಾಲಿಗೆ ಇರುತ್ತೆ, ಬಿರುಕುಗಳು ನಿಮಗೆ ಕಾಣಬಹುದು. ಅಲ್ಲೆಲ್ಲೇ ಬಿರುಕುಗಳಿದ್ರೆ ಅಲ್ಲಿ ಇನ್ನು ಕೊರತೆ ಅಂತ ತೆಗೆದುಕೊಳ್ತೀವಿ. ಓಕೆ, ಇಲ್ಲಿ ಈಗ ನಾವು ಮಾತಾಡ್ತಿರೋದು ಏನಂದರೆ ಇಲ್ಲಿ ಲಾರ್ಜ್ ಇಂಟೆಸ್ಟೈನ್ ಇನ್ಡಿಫಿಷಿಯನ್ಸಿ. ಓಕೆ, ನಾಲಿಗೆ ಹೇಗಿರುತ್ತಂದರೆ ನಾಲಿಗೆ ಕೆಂಪಾಗಿರುತ್ತದೆ, ಲೇಪನ ತುಂಬ ಕಡಿಮೆ ಅಥವಾ ಇಲ್ಲ, ನಾಲಿಗೆ ಒಣಗಿರುತ್ತದೆ, ಸಣ್ಣ ಬಿರುಕುಗಳು ಕಾಣಬಹುದು. ನಮಗೆ ಇದು ಮ್ಯಾಚ್ ಆಗುತ್ತೆ, ಈ ನಾಲಿಗೆ ನಮಗೆ ಮ್ಯಾಚ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಲಕ್ಷಣಗಳು ಏನು ಕಾಣ್ತಾವಂದರೆ ಒಣಮಲ, ಬಾಯಿ ಒಣಗೋದು, ದಾಹ ಹೆಚ್ಚಾಗೋದು, ಮಲ ವಿಸರ್ಜನೆಗೆ ಕಷ್ಟ. ಯಾವಾಗ ನಮಗೆ ಮಲ ವಿಸರ್ಜನೆಗೆ ಕಷ್ಟ ಆಗುತ್ತೋ ಅಲ್ಲಿ ಲಾರ್ಜ್ ಇಂಟೆಸ್ಟೈನ್ ಏನು ಕೊರತೆ ಆಗಿದೆ ಅಂತ ತಿಳ್ಕೊಬೇಕು. ರೋಗಿಗೆ ಏನು ಅನುಭವ ಆಗುತ್ತಂದರೆ ಮಲ ತುಂಬ ಗಟ್ಟಿಯಾಗಿರುತ್ತದೆ, ಬಾಯಿ ಯಾವಾಗಲೂ ಒಣಗಿರುತ್ತದೆ. ಓಕೆ, ಇಲ್ಲಿ ಒಂದು ನೆನಪಿಡುವ ಸೂತ್ರ ಏನಂದರೆ ಕೆಂಪು ಒಣ ನಾಲಿಗೆ ಪ್ಲಸ್ ಲೇಪನ ಇಲ್ಲ, ಒಣ ಮಲ, ಲಾರ್ಜ್ ಇಂಟೆಸ್ಟೈನ್ನ ಇನ್ಡಿಫಿಷಿಯನ್ಸಿ. ಓಕೆ, ಇಲ್ಲಿ ಲಾರ್ಜ್ ಇಂಟೆಸ್ಟೈನ್ ಯಾಂಗ್ ಡಿಫಿಷಿಯನ್ಸಿ ಅಂದರೆ ಏನಂದರೆ ನಾಲಿಗೆ ಹೇಗಿರುತ್ತಪ್ಪ ಅಂದರೆ ತಿಳಿ ಬಣ್ಣ ಇರ್ತದೆ, ತೇವ ಹೆಚ್ಚು ಇರುತ್ತದೆ, ಬಿಳಿ ಲೇಪನ, ಹಲ್ಲಿನ ಗುರುತುಗಳು ಕಾಣಬಹುದು. ಓಕೆ, ನಿಮಗೆ ನೋಡಿ ಯಾಂಗ್ ಡಿಫಿಷಿಯನ್ಸಿ. ಓಕೆ, ಇಲ್ಲಿ ಕೊರತೆ, ಯಾಂಗ್ ಡಿಫಿಷಿಯನ್ಸಿ ಕೊರತೆ, ಈ ಥರ ನಾಲಿಗೆ ನಿಮಗೆ ಕಾಣುತ್ತೆ ಇದು. ಓಕೆ, ಲಾರ್ಜ್ ಇಂಟೆಸ್ಟೈನ್ ಯಾಂಗ್ ಡಿಫಿಷಿಯನ್ಸಿ ಅಂದರೆ ತಿಳಿ ಬಣ್ಣ, ತೇವ ಹೆಚ್ಚಿರುತ್ತದೆ, ಬಿಳಿ ಲೇಪನ, ಹಲ್ಲಿನ ಗುರುತುಗಳು ಕಾಣಬಹುದು. ಬೆಳಗಿನ ಜಾವ ಅತಿಸಾರ ಇರ್ತದೆ, ಹೊಟ್ಟೆಯಲ್ಲಿ ಚಳಿ ಆಗೋದು, ಆಯಾಸ, ಕೈಯು ಕಾಲು ತಣ್ಣಗಾಗಿರೋದು. ರೋಗಿಗೆ ಏನು ಅನುಭವ ಆಗುತ್ತಂದರೆ ಚಳಿ ಹಿಡಿದರೆ ಅತಿಸಾರವಾಗುತ್ತದೆ. ನೆನಪಿಡಬೇಕಾಗಿರೋ ಸೂತ್ರ ಏನಂದರೆ ತಿಳಿ ತೇವನಾಲಿಗೆ, ಚಳಿ, ಬೆಳಗಿನ ಅತಿಸಾರ ಲಾರ್ಜ್ ಇಂಟೆಸ್ಟೈನ್ ಯಾಂಗ್ ಡಿಫಿಷಿಯನ್ಸಿಯನ್ನು ಸೂಚಿಸ್ತದೆ. ಓಕೆ, ಲಾರ್ಜ್ ಇಂಟೆಸ್ಟೈನ್ ಹೀಟ್ ಅಂದರೆ ದೊಡ್ಡ ಕರಳಿನ ಉಷ್ಣತೆ. ಅಂದರೆ ನಾಲಿಗೆ ಯಾವ ಥರ ಇರ್ತದೆ ಅಂದರೆ ನಾಲಿಗೆ ಕೆಂಪಾಗಿರ್ತದೆ, ಹಳದಿ ಲೇಪನ ಇರ್ತದೆ, ನಾಲಿಗೆ ಸ್ವಲ್ಪ ಒಣಗಿರಬಹುದು. ಪ್ರಮುಖ ಲಕ್ಷಣ ಏನಂದರೆ ಮಲಬದ್ಧತೆ, ಗಟ್ಟಿ ಒಣಮಲ, ಹೊಟ್ಟೆಯಲ್ಲಿ ಉರಿ, ದಾಹ, ದುರ್ವಾಸನೆಯ ಮಲ. ರೋಗಿಗೆ ಏನು ಅನುಭವ ಆಗ್ತದೆ ಅಂದರೆ ಮಲ ತುಂಬ ಗಟ್ಟಿಯಾಗಿದೆ, ಹೊಟ್ಟೆಯಲ್ಲಿ ಉರಿ ಅನಿಸುತ್ತದೆ. ಓಕೆ, ಇಲ್ಲಿ ನೆನಪಿಡುವ ಸೂತ್ರ ಏನಂದರೆ ಕೆಂಪು ನಾಲಿಗೆ, ಹಳದಿ ಲೇಪನ, ಗಟ್ಟಿ ಮಲ, ಲಾರ್ಜ್ ಇಂಟೆಸ್ಟೈನ್ ಹೀಟನ್ನು ತೋರಿಸ್ತದೆ. ಲಾರ್ಜ್ ಇಂಟೆಸ್ಟೈನ್ ಕೋಲ್ಡ್ ಅಂದರೆ
ದೊಡ್ಡ ಕರಳಿನಲ್ಲಿ ತಂಪು ಹೆಚ್ಚಿಗೆ ಆದರೆ ಏನಾಗುತ್ತಂದ್ರೆ ನಾಲಿಗೆ ಹೇಗಿರುತ್ತಂದ್ರೆ ತಿಳಿ ಬಣ್ಣ, ಬಿಳಿ ಲೇಪನ, ತೇವ ಹೆಚ್ಚಿರುತ್ತದೆ. ಪ್ರಮುಖ ಲಕ್ಷಣಗಳು ಏನಂದ್ರೆ ಹೊಟ್ಟೆ ನೋವು, ತೆಳ್ಳಗಿನ ಮಲ, ಚಳಿ ತಾಳಲಾರರು, ಬಿಸಿ ಮಾಡಿದರೆ ಅವರಿಗೆ ಆರಾಮ್ ಅನ್ಸುತ್ತೆ. ರೋಗಿಗೆ ಏನು ಅನುಭವ ಆಗುತ್ತಂದ್ರೆ ಬಿಸಿ ಮಾಡಿದರೆ ಹೊಟ್ಟೆ ನೋವು ಕಡಿಮೆ ಆಗುತ್ತದೆ. ಇಲ್ಲಿ ಒನ್ ಲೈನ್ ಸೆಂಟೆನ್ಸ್ನಲ್ಲಿ ನೆನಪಿಡ್ಕೋಬೇಕಾಗಿರೋದೇನು, ತಿಳಿ ನಾಲಿಗೆ, ಬಿಳಿ ಲೇಪನ, ಚಳಿಯಿಂದ ನೋವು, ಲಾರ್ಜ್ ಇಂಟೆಸ್ಟೈನ್ ಕೋಲ್ಡ್ ಸೂಚಿಸ್ತದೆ. ಓಕೆ, ಲಾರ್ಜ್ ಇಂಟೆಸ್ಟೈನ್ ಡ್ಯಾಂಪ್ ಹೀಟ್ ದೊಡ್ಡ ಕರಳಿನ ತೇವ ಉಷ್ಣತೆ ಅಂತ ಏನು ಕರಿತೀವಿ, ಆ ನಾಲಿಗೆ ಹೇಗಿರುತ್ತದೆ ನೋಡಿ. ಇಲ್ಲಿ ಹಳದಿ ಕಲರ್ ಇದೆ, ರೆಡ್ ಇದೆ. ಓಕೆ, ರೆಡ್ ಟಂಗ್ ಇದೆ. ಇದು ಡ್ಯಾಂಪ್ ಹೀಟ್ ಅಂತ ಕರಿತೀವಿ. ಓಕೆ, ನಾಲಿಗೆ ಕೆಂಪಾಗಿರುತ್ತದೆ, ದಪ್ಪ ಜಿಡ್ಡಾದ ಹಳದಿ ಲೇಪನ ಇರುತ್ತದೆ, ನಾಲಿಗೆ ಸ್ವಲ್ಪ ಊದಿಕೊಂಡಿರಬಹುದು. ಇಲ್ಲಿ ಪ್ರಮುಖ ಲಕ್ಷಣ ಏನಂದ್ರೆ ಅತಿಸಾರ, ದುರ್ವಾಸನೆಯ ಮಲ, ಗುದದ್ವಾರದಲ್ಲಿ ಉರಿ, ಹೊಟ್ಟೆ ಭಾರ, ಮೂತ್ರ ಗಾಢ ಹಳದಿ. ರೋಗಿಗೆ ಏನು ಅನುಭವ ಆಗುತ್ತಂದ್ರೆ ಮಲ ತುಂಬಾ ದುರ್ವಾಸನೆ ಬರುತ್ತದೆ, ಗುದದ್ವಾರದಲ್ಲಿ ಉರಿ ಇದೆ. ಇಲ್ಲಿ ನೆನಪಿಡುವ ಸೂತ್ರ ಯಾವುದಂದ್ರೆ ಕೆಂಪು ನಾಲಿಗೆ, ಜಿಡ್ಡಾದ ಹಳದಿ ಲೇಪನ, ಅತಿಸಾರ, ಉರಿ ಈಕ್ವಲ್ಸ್ ಟು ಲಾರ್ಜ್ ಇಂಟೆಸ್ಟೈನ್ ಡ್ಯಾಂಪ್ ಹೀಟ್. ಓಕೆ, ಲಾರ್ಜ್ ಇಂಟೆಸ್ಟೈನ್ ಡ್ರೈನೆಸ್ ಆದರೆ ಏನಾಗುತ್ತೆ ನೋಡಿ. ಡ್ರೈನೆಸ್ ಅಂತ ಇದನ್ನು ಕಂಡುಹಿಡಿಬೋದು ನಾವು. ಇಲ್ಲಿ ಒಣಗಿದೆ, ಇಲ್ಲಿ ಯಾವುದೇ ಥರದ ಒಂದು ಬಿಳಿ ಲೇಪನ ಇಲ್ಲ, ನೋಡಿದರೆ ಎಲ್ಲೆಲ್ಲೋ ಹಳದಿ ಕೋಟಿಂಗ್ ಇದೆ, ಕ್ರ್ಯಾಕ್ಸ್ ಇದೆ. ಓಕೆ, ಇದನ್ನು ನಾವು ಏನಂತ ಕರಿಬೋದು ಅಂದರೆ ಲಾರ್ಜ್ ಇಂಟೆಸ್ಟೈನ್ ಡ್ರೈನೆಸ್ ಅಂತ ಕರಿಬೋದು. ಓಕೆ, ನೆಕ್ಸ್ಟ್, ನಾಲಿಗೆ ಒಣಗಿರುತ್ತದೆ, ಕೆಂಪು ಅಥವಾ ತಿಳಿ ಕೆಂಪು ಬಣ್ಣದಲ್ಲಿರುತ್ತದೆ, ಲೇಪನ ಕಡಿಮೆ ಅಥವಾ ಇಲ್ಲ, ಬಿರುಕುಗಳು ಕಾಣಬಹುದು. ಪ್ರಮುಖ ಲಕ್ಷಣ ಏನಂದರೆ ತುಂಬ ಒಣ ಮತ್ತು ಗಟ್ಟಿ ಮಲ, ಮಲ ವಿಸರ್ಜನೆಗೆ ಕಷ್ಟ, ಬಾಯಿ ಮತ್ತು ಗಂಟಲು ಒಣಗುವುದು, ಚರ್ಮ ಒಣಗುವುದು. ರೋಗಿಗೆ ಏನು ಅನುಭವ ಆಗುತ್ತಂದ್ರೆ ಮಲ ತುಂಬ ಗಟ್ಟಿಯಾಗಿ ಬರುತ್ತದೆ, ನೀರು ಕುಡಿದರೂ ಒಣಗಿರುವ ಅನುಭವ ಹೋಗುವುದಿಲ್ಲ. ಇಲ್ಲಿ ನೆನಪಿಡುವ ಒಂದು ಸೂತ್ರ ಏನಂದ್ರೆ ಒಣ ನಾಲಿಗೆ, ಬಿರುಕುಗಳು, ಲೇಪನ ಇಲ್ಲ, ಗಟ್ಟಿ ಒಣಮಲ ಲಾರ್ಜ್ ಇಂಟೆಸ್ಟೈನ್ ಡ್ರೈನೆಸ್ ಅನ್ನ ತೋರಿಸ್ತದೆ. ನಾಳೆ ಕಿಡ್ನಿ ಮೆರಿಡಿಯನ್ ಅನ್ನ ನೋಡೋಣ. ಈಗ ಏನಾದರೂ ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡಿಬಿಟ್ಟು ಒಂದು 10 ರಿಂದ 15 ನಿಮಿಷ ನಮ್ಮ ಕ್ಲಾಸನ್ನು ಇವತ್ತು ಬೇಗ ಮುಗಿಸೋಣ. ಯಾಕಂದರೆ ಇಷ್ಟು ದಿವಸ ಡೈಲಿ 9:30 ತನಕ ಆಗ್ತಾ ಇತ್ತಲ್ಲ, ಇವತ್ತು ಒಂದು ದಿವಸನಾದರೂ ನಾವು ಬೇಗ ಮುಗಿಸಿ ಎಲ್ಲರೂ ರೆಸ್ಟಿಗೆ ಹೋಗೋಣ. ಓಕೆ, ಹೇಳಿ, ಏನಾದರೂ ಡೌಟ್ಸ್ ಇದ್ದರೆ ಕೇಳಬಹುದು. ಎಸ್, ನಾಗರತ್ನ ಮೇಡಮ್ ಮಾತಾಡಿ. ಇವಾಗ ಅಷ್ಟೊಂದು ಹೇಳಿದ್ರಲ್ಲ ಸರ್, ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಅದ್ರಲ್ಲಿ ಒಂದ್ 2-3 ನಮ್ದು ಇದ್ರೂ ಅದು ನಾವು ಲಾರ್ಜ್ ಇಂಟೆಸ್ಟೈನ್ ಚೀನೋ ಡ್ಯಾಂಪೋ ಅಂತ ತಗೋಬಹುದಾ? ಅಂದ್ರೆ ಕೆಲವೆಲ್ಲ ಹೇಳ್ತಾ ಇದ್ರಲ್ಲ, ಇಷ್ಟೊಂದು ಬಂತಲ್ಲ, ಒಂದ್ 3-4 ಡೌಟ್ಸ್ ಅದ್ರಲ್ಲಿ ಒಂದು. ಓಕೆ, ಈಗ ನಿಮಗೆ ಅಲ್ಲಿ ನೋಟ್ಸ್ ಕೊಡ್ತೀನಲ್ಲ, ಅವಾಗ ನೀವು ಇನ್ನೂ ಓದ್ತೀರಲ್ಲ, ಅವಾಗ ಇನ್ನೂ ನಿಮಗೆ ಪರ್ಫೆಕ್ಟ್ ಆಗಿ ಗೊತ್ತಾಗುತ್ತೆ. ಮೋಸ್ಟ್ಲಿ ನಾನು ಈ ನಾಲಿಗೆಗಳನ್ನ ಸಂಡೇ ಇಲ್ಲಾಂದ್ರೆ ಮಂಡೇ ಕಳಿಸ್ಕೊಡ್ತೀನಿ. ಕಿಡ್ನಿ ಅಂದ್ರೆ ಯೂರಿನರಿ ಬ್ಲಾಡರ್ ಮುಗಿಸಿದ ಮೇಲೆ ಕೊಡ್ಲಾ ಅಥವಾ ಬೇಗ ಕೊಡ್ಲಾ? ಯಾಕಂದ್ರೆ ಯೂರಿನರಿ ಬ್ಲಾಡರ್ ಮುಗಿದ್ಮೇಲೆ ಒಂದೇ ತರ PDF ಕೊಡೋಣ ಅಂತ ಇದ್ದೆ. ಇಲ್ಲ, ಇದನ್ನ ಬೇಗ ಕೊಡಿ ಅಂದ್ರೆ ಇದನ್ನ ಬೇಗ ಕೊಡ್ತೀನಿ. ಓಕೆ, ನೋಡಕ್ಕಾಗತ್ತೆ, ತೊಂದ್ರೆ ಇಲ್ಲ. ಮತ್ತೆ ಚೀಟ್ ಡಿಫಿಷಿಯನ್ಸಿ ಅಂದ್ರೆ ನಾವು ಗ್ರೀನಿಗೆ ಎಲ್ಲೋ ಹಾಕ್ಬೇಕಾ ಸರ್? ಇಲ್ಲ, ಚಿ ಅಂದ್ರೆ ಅಲ್ಲಿ ನಿಂತಿರ್ತದಲ್ಲ, ಅದನ್ನ ವಿಂಡ್ ಜಾಸ್ತಿ ಮಾಡ್ಬೇಕು. ವಿಂಡ್ ಜಾಸ್ತಿ ಎರಡಕ್ಕೂ, ಎಲ್ಲೋಗೂ ಮತ್ತೆ ಗ್ರೀನಿಗೆ ಎರಡು ಮಾಡ್ಬೋದು. ಓಕೆ, ನೆಕ್ಸ್ಟ್. ಓಕೆ, ಮ್ಯೂಟ್ ಮಾಡ್ಕೊಂಡ್ಬಿಡಿ ನಾಗರತ್ನಮ್ಮ ಮೇಡಮ್. ಓಕೆ, ನೆಕ್ಸ್ಟ್ ಯಾರಾದರೂ ಕ್ವಶನ್ ಕೇಳಾಗಿದ್ರೆ ಬೇಗ ಕೇಳಿ, ಸಮಯವನ್ನು ವ್ಯರ್ಥ ಮಾಡುವುದು ಬೇಡ. ಓಕೆ, ಅರ್ಥ ಆಗ್ತಿದೆ ಎಲ್ಲರಿಗೂ? ನಾನು ಹೇಳೋದು ಏನಾದರೂ ಈ ಥರ ಪ್ರೋಟೋಕಾಲ್ಸ್ ರೆಡಿ ಮಾಡಿ ಕೊಡ್ತಾ ಇರೋದು ಅರ್ಥ ಆಗ್ತಾ ಇದೆನಾ, ಅಥವಾ ಏನಾದರೂ ಮತ್ತೆ ಇದಕ್ಕೆ ಜಾಸ್ತಿ ಏನಾದರೂ ಕೊಡಬೇಕಾ? ಇನ್ಮೇಲೆ ಕೊಡಬೇಕಾದ್ರೆ ಸೀದಾ ನೀವು ನನ್ನ ಹತ್ರ ಬಂದು ಪ್ರಾಕ್ಟಿಕಲ್ ಆಗಿ ನೋಡೋದು ಒಂದೇ ಉಳಿದಿದೆ, ಬಾಕಿ ಮತ್ತೇನಿಲ್ಲ. ಈಗ ಅರ್ಥ ಆಗತ್ತೆ ಸರ್. ಒಂದೊಂದ್ಸತಿ ಏನಾಗತ್ತೆ, ಇವಾಗ ನಾನ್ ಕೇಳಿದೆ ನೋಡಿ, ಚೀಗೆ ಗ್ರೀನ್ ಹಾಕದ ಎಲ್ಲ ಹಾಕದ, ಅದು ಆತರ ಡಿಫ್ರೆನ್ಸ್ ಒಂದ್ ಸ್ವಲ್ಪ ಬರತ್ತೆ ಅಷ್ಟೇನೆ. ಗ್ರೀನ್ ಅಂತ ಗೊತ್ತು, ಎರಡಕ್ಕೂ ಹಾಕ್ಬೇಕಾ ಒಂದಕ್ಕೆ ಹಾಕ್ಬೇಕಾ ಆ ತರ ಬರುತ್ತೆ ಅಷ್ಟೇ, ಒಂಥರ ಥಾಟ್. ಹಾಕ್ತಾ ಗೊತ್ತಾಗ್ಬೇಕು. ನಮ್ ಗುರುಗಳು 15 ವರ್ಷ ತಗೊಂಡಿದಾರಂತೆ, ನಾವು 4 ವರ್ಷ ತಗೊಂಡಿದೀವಿ. ನೀವು 1 ವರ್ಷದಲ್ಲೇ ತಗೊಂತೀರಿ, ಅಷ್ಟೇ ವ್ಯತ್ಯಾಸ, ಏನಿಲ್ಲ. ಈಗ ನಾನು 4 ವರ್ಷ ತಗೊಂಡಿದ್ದೀನಿ, ನಾನು ಇಷ್ಟು ಪರ್ಫೆಕ್ಟ್ ಆಗ್ಬೇಕಾದ್ರೆ 4 ವರ್ಷ ತಗೊಂಡಿದ್ದೀನಿ. ನೀವು ಪರ್ಫೆಕ್ಷನ್ ಆಗ್ಬೇಕಾದ್ರೆ ಮಿನಿಮಮ್ 1 ವರ್ಷನಾದ್ರೂ ಬೇಕು.
ಮತ್ತೆ ಇನ್ನೊಂದು ಸರ್, ಕೇಳಿ ಕೇಳಿ ಮಾಡೋದಕ್ಕಿಂತ ನಾವೇ ಮಾಡಿದ್ರೆ ತಲೆ ಚೆನ್ನಾಗಿ ಓಡತ್ತ, ಅವಾಗ ಇದ್ ಹಾಕದ್ರಿಂದ ಇದಾಗತ್ತೆ ಅಂತ ಗೊತ್ತಾಗತ್ತೆ. ಪ್ರತಿ ಸಲ ಮೇಯ್ನು ನಾನು ಪ್ರತಿ ಸಲ ಅದನ್ನೇ ನಂದು ಆ ನೆಗಡಿಗೆ ನಾನ್ ನೋಡಿದ್ನಲ್ಲ, ಇವಾಗ ನಾವೇ ಒಂದೊಂದ್ ಟ್ರಯಲ್ ಮಾಡ್ತಾ ಇದ್ರೆ ಅದು ಯಾವ್ದ್ರಿಂದ ಯಾವ್ದಕ್ಕೆ ಅನ್ನೋದು ಚೆನ್ನಾಗ್ ಅರ್ಥ ಅದು ಆಗತ್ತೆ, ಬೇಗ ಮೈಂಡ್ ನಲ್ಲಿ ಉಳಿತದ ಅದು. ಉಳಿಯತ್ತೆ. ಹೌದು ಸರ್, ಕರೆಕ್ಟ್. ಓಕೆ, ನೆಕ್ಸ್ಟ್ ಸರ್ ನಮಸ್ತೆ ಸರ್. ನಮಸ್ಕಾರ, ಹೇಳಿ ಮೇಡಮ್. ಇದು ಈ ನಮ್ನೆಸ್ ಆಗಿರುತ್ತಲ್ಲ ಸರ್, ಅದು ಬ್ಲಡ್ ಡಿಫಿಷಿಯನ್ಸಿನ ಅಥವಾ ಚಿ ಡಿಫಿಷಿಯನ್ಸಿನ ಸರ್? ಅದು ಚಿ ಡಿಫಿಷಿಯನ್ಸಿ. ನಾಲ್ಗೆ ಹೇಳಿದ್ನಲ್ಲ ನಾನು, ಸ್ಪ್ಲೀನ್ ಅಲ್ಲಿ ನಾಲ್ಗೆ ಹೇಳಿದ್ನಲ್ಲ ಮೇಡಮ್, ಅದನ್ನ ನೋಡಿ ನಿಮಗೆ ಇವತ್ತು ಮಷಿನ್ ಬಂದಿದೆಯಲ್ಲ. ಹೌದು ಸರ್. ಮಷಿನ್ ಬಂದಿದ್ದಲ್ಲಿ ನೀವೇನ್ ಮಾಡಿ ಅಂದ್ರೆ ಲಿವರ್ 3 ಪಾಯಿಂಟ್ ಅನ್ನ ಸ್ಟಿಮ್ಯುಲೇಟ್ ಮಾಡಿ, SP9 ಅನ್ನ ಸ್ಟಿಮ್ಯುಲೇಟ್ ಮಾಡಿ, SP3 ಸ್ವಲ್ಪ ಅವರು ತೆಳ್ಳಗಿಲ್ಲ, ಸ್ವಲ್ಪ ಚೆನ್ನಾಗಿದ್ದಾರೆ, ದಪ್ಪಗಿಪ್ಪ ಅಂದ್ರೆ SP3 ಕೊಡ್ಬೋದು. ಕೊಟ್ಬಿಟ್ಟು K3 ಪಾಯಿಂಟ್ ಅನ್ನ ಸ್ಟಿಮ್ಯುಲೇಟ್ ಮಾಡಿದ್ಮೇಲೆ ನಿಮ್ಗೆ ಸ್ವಲ್ಪ ನಿಧಾನಕ್ಕೆ ರಿಸಲ್ಟ್ ಬರುತ್ತೆ. ಓಕೆನಾ? ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ನಿಮ್ಮ ವಾಯ್ಸ್ ಯಾವುದೇ ಕಾರಣಕ್ಕೂ ನಮಗೆ ಇದಾಯ್ತು ಸರ್, ನಂದು ಅಲ್ಲ ಮೇಡಮ್, ನನಗೆ ನಿಮ್ಮ ವಾಯ್ಸು ಯಾವುದೇ ಕಾರಣಕ್ಕೂ ನಮ್ಮ ಹತ್ರ ತಲುಪ್ತಾ ಇಲ್ಲ. ಹೊರಗಡೆ ಬಂದ್ ಮಾತಾಡಿ, ಇಲ್ಲಾಂದ್ರೆ ಟವರ್ ಇರೋ ಜಾಗದಲ್ಲಿ ಬಂದ್ ಮಾತಾಡಿ. ಓಕೆ, ನೆಕ್ಸ್ಟ್. ಇವತ್ತು ಮಸಾಜರು ಮತ್ತೆ ಪೆನ್ ಮಸಾಜರ್ ಇವತ್ತು ಹೆಚ್ಚು ಕಡಿಮೆ 20 ಡೆಲಿವರಿ ಕೊಟ್ಟಿದ್ದೀವಿ. ಬೆಂಗಳೂರಲ್ಲೇ 20 ಕೊಟ್ಟಿದ್ದೀವಿ. ಇನ್ನೂ ನಮ್ಮ ಕಡೆ 15 ಪೀಸ್ ಮಾತ್ರ ಇದಾವೆ. ಬೆಂಗಳೂರಲ್ಲಿ ಒಂದೇ ದಿವಸಕ್ಕೆ ಡೆಲಿವರಿ ಮಾಡ್ತಾ ಇದ್ದೀವಿ. 50 ಪೀಸ್ ತರಿಸಿ ಒಬ್ರಿಗೆ ಅಲ್ಲಿ ಹ್ಯಾಂಡ್ ಓವರ್ ಮಾಡಿದ್ದೀನಿ. ಪೋರ್ಟರ್ ಅಂತ ಏನೋ ಒಂದು ಇದೆ ಅಲ್ಲಿ ಡೆಲಿವರಿ ಮಾಡೋದು, ಅದರಲ್ಲಿ ತಲುಪಿಸ್ತಾ ಇದ್ದೀವಿ. ಎಲ್ಲ ಇವತ್ತು ಸುಮಾರು 20ಕ್ಕಿಂತ ಜಾಸ್ತಿ ಹೋಗಿದ್ದಾವೆ. ಇನ್ನು 15 ಮಾತ್ರ ಮಿಕ್ಕಿದೆ. ಯಾರಿಗೆ ಬೇಕೋ ತಗೋರಿ. ಕೊರಿಯರ್ ಚಾರ್ಜಸ್ ಕೆಲವೊಂದು ಏರಿಯಾದಲ್ಲಿ ಜಾಸ್ತಿ ಆಗುತ್ತೆ, ಕೆಲವೊಂದು ಏರಿಯಾದಲ್ಲಿ ಕಡಿಮೆ ಇರುತ್ತೆ. ಹಾಗಾಗಿ ನಿಮಗೆ ಅಲ್ಲಿ ಬಂದಮೇಲೆ ನೀವೇ ಪೇಮೆಂಟ್ ಮಾಡೋದು ಬೆಸ್ಟ್. ಓಕೆನಾ? ನಮಗೆ ನಮ್ಮ ಪೇಮೆಂಟ್ ಬಂತಪ್ಪ ಅಂದರೆ ನಿಮ್ಮ ಅಡ್ರೆಸ್ ಕರೆಂಟ್ ಲೊಕೇಶನ್ ಕಳಿಸ್ಬೇಕು. ಕರೆಂಟ್ ಲೊಕೇಶನ್ ಕಳಿಸಿದ್ರೆ ಅಲ್ಲಿ ಡೆಲಿವರಿ ಒಂದೇ ದಿವಸದಲ್ಲಿ ಡೆಲಿವರಿ ಆಗುತ್ತೆ ಬೆಂಗಳೂರಿನಲ್ಲಿರೋರಿಗೆ. ಓಕೆ, ಯಾರಾದ್ರೂ ಸರ್ ನನ್ಗೆ ಅದು ಮಿಷನ್ ರಿಸೀವ್ ಆಯ್ತು. ಬಟ್ ನಿನ್ನೆ ತರನೇ ಇವತ್ತು ಅವ್ರಿಗೂ ಕೂಡ ಮತ್ತೆ ಟ್ರೈ ಮಾಡಿದೆ ಪೆನ್ನಲ್ಲಿ. ಬಟ್ ಇವತ್ತೇನು ಅದು ಗೊತ್ತಾಗ್ಲಿಲ್ಲ. ಅಂದ್ರೆ ನಿನ್ನೆ ತರ ಏನು ಆಗ್ಲಿಲ್ಲ. ಯಾವ ಪಾಯಿಂಟ್ ನಿನ್ನೆ ಅಟ್ಲೀಸ್ಟ್ CV12 ಇದ್ರಲ್ಲೆಲ್ಲ ಇದಾಯ್ತು, ಮತ್ತೆ ಲಿವರ್ 4 ಆಯ್ತು. ಇವತ್ತೇನು ಆಗ್ಲಿಲ್ಲ. ಬಟ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಏನೋ ಅದು ರಿಲೀಫ್ ಸಿಕ್ಕಿದೆ ಅಂತ ಹೇಳ್ತಾರೆ. ಬಟ್ ಕೆಲವು ಪಾಯಿಂಟ್ ಗಳನ್ನ ನಾವು ಹೆಂಗೆ ಲೊಕೇಟ್ ಮಾಡೋದು ಕನ್ಫ್ಯೂಷನ್ ಆಗ್ತಾ ಇದೆ. ನೀವು ನೋಡಿ, ಗೂಗಲ್ ಅಲ್ಲಿ ಹೋಗಿ, ಗೂಗಲ್ ಹೋಗ್ಬಿಟ್ಟು ಒಂದು BL23 ಪಾಯಿಂಟ್ ಅಂತ ಸರ್ಚ್ ಮಾಡ್ತೀರಾ. ಎಕ್ಸಾಂಪಲ್ BL23 ಮಾಡಿದಾಗ ಆ ಪೆನ್ ಮಸಾಜರ್ ಇದೆಯಲ್ಲ, ಅಲ್ಲಿ ಹತ್ರ ಹೋಗಿ ನೋಡಿದಾಗ ಅಲ್ಲಿ ಕರೆಕ್ಟ್ ಆಗಿ ಪಾಯಿಂಟ್ ಇದ್ರೆ ಮಾತ್ರ ಅದು ಮೆರಿಡಿಯನ್ಗೆ ಸ್ಟಿಮ್ಯುಲೇಟ್ ಆಗೋದು. ಬೇರೆ ಕಡೆ ಹಿಡಿದಾಗ ಜಾಸ್ತಿ ಸ್ಟಿಮ್ಯುಲೇಟ್ ಆಗಲ್ಲ, ಆಗುತ್ತೆ ಕಡಿಮೆ. ಆವಾಗ ನಿಮಗೆ ಪರ್ಫೆಕ್ಟ್ ಗೊತ್ತಾಗುತ್ತೆ. ಎಷ್ಟು ನಿಮಿಷ ಹಿಡ್ಕೋಬೇಕದು ನೋಡಿ. ಅವರಿಗೆ ವೈಬ್ರೇಷನ್ ಜಾಸ್ತಿ ಆಗಿದೆ, ನೀವು ಅವ್ರಿಗೆ ವೈಬ್ರೇಷನ್ ಜಾಸ್ತಿ ಆಗೋ ತನಕ ಹಿಡಿಬಹುದು, ಏನ್ ತೊಂದರೆ ಇಲ್ಲ. ಅವರಿಗೆ ಮತ್ತೆ ಸೆನ್ಸ್ ಇರಲ್ಲ, ಕೆಲವೊಬ್ಬರಿಗೆ ಬಹಳ ಸೆನ್ಸ್ ಇರಲ್ಲ. ನಾನು 1 ರಿಂದ 2 ನಿಮಿಷ ಯೂಸ್ ಮಾಡ್ತೀನಿ, ಅವಾಗ ಸ್ವಲ್ಪ ಆಗ್ತಾ ಇದೆ ಅಂತಾರೆ. ಅವಾಗ ಇನ್ನೊಂದ್ ಸ್ವಲ್ಪ 1-2 ನಿಮಿಷ ಹಿಡಿತೀನಿ, ಏನ್ ತೊಂದರೆ ಇಲ್ಲ. ನಿಮ್ದು ಅಲ್ಲಿ ಎನರ್ಜಿ ಸ್ಟಿಮ್ಯುಲೇಟ್ ಆದಪ್ಪ ಅಂದ್ರೆ ಅದು ಆಟೋಮೆಟಿಕ್ ಅವ್ರು ತಡ್ಕೊಳಕ್ಕೆ ಆಗೋದಿಲ್ಲ ಅದು. ಅವಾಗ ನೀವು ಕ್ಲಿಯರ್ ಮಾಡ್ಬಿಡ್ಬೋದು. ಸರಿ ಸರಿ. ಓಕೆ, ನಿಮ್ಮ ಮಗಳಿಗೆ ನೀವು ಕೇಳಿದ್ರಲ್ಲ, ಹ್ಯೂಮಿಡಿಟಿ ಹಾಕಿದ್ರಾ? ಹಾಕಿದೀನಿ ಈಗ. ಹೆಂಗಿದೆ ಅಂತೆ? ಜಸ್ಟ್ ಈಗ ಹಾಕಿದೀನಿ, ಬಟ್ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ಲು. ಬೆಳಗ್ಗೆ ತಲೆ ಮಸಾಜ್ ಮಾಡಿಸ್ಕೊಂಡ್ ಬಂದಿದ್ಲು, ಈಗ ಜಸ್ಟ್ ಹಾಕಿದೀನಿ ಅಷ್ಟೇ. ಅವರಿಗೆ H8 ಪಾಯಿಂಟ್ H7 ಪಾಯಿಂಟ್ ಅನ್ನ ಕೊಡಿ. GB20 ಅಲ್ಲಿ ಅವರಿಗೆ ಪಾಯಿಂಟ್ ಸ್ಟಿಮ್ಯುಲೇಟ್ ಮಾಡಿ. ಅವರಿಗೆ ಸ್ಟಾರ್ಟಿಂಗ್ ಹಿಡಿಯೋರಿಗೆ 1 ರಿಂದ ಕೊಡಿ, ಮತ್ತೆ ಬಹಳ ಕೊಡಬೇಡಿ. ಅವ್ರು ಮತ್ತೆ ಎದುರು ಇನ್ನೊಂದ್ಸಲ ಮಷಿನ್ ತಂಟಿಗೆ ಬರಲ್ಲ ನೋಡಿ. ಯಾವ GB? ಆಮೇಲೆ GB20 ಕೊಡಿ, GB40 ಕೊಡಿ. ಓಕೆನಾ? ನಮ್ಮ ಲಿವರ್ 3 ಕೊಡಿ, ಬೇಕಾದ್ರೆ ಲಿವರ್ 8 ಕೊಡ್ಬೋದು. ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಟೆನ್ಷನ್ ಇರುತ್ತಲ್ಲ. H7 ಕೊಡ್ಬೋದು, H8 ಕೊಡ್ಬೋದು. ಕೊಟ್ಬಿಟ್ಟು ಬನ್ನಿ, ಕಡಿಮೆ ಆಗುತ್ತೆ ಸ್ಟ್ರೆಸ್. ನೋಡಿ, ನಾನು ಏನ್ ಪಾಯಿಂಟ್ ಹೇಳ್ತಾ ಇದ್ದೀನಿ ಅದ್ರ ತಕ್ಕಂಗೆ ಅವ್ರ ಲೈಫ್ ಸ್ಟೈಲ್ ಇರ್ಬೇಕು. ಮತ್ತೆ ಅವ್ರು ಹೋಗಿ ಯಾಂಗ್ ರೇಸ್ ಮಾಡ್ಕೊಂಡ್ರೆ ನಾವೇನ್ ಮಾಡಕ್ಕಾಗಲ್ಲ.
ಅವ್ರದ್ದು ಈಗೆಲ್ಲ ಹೆಂಗಂದ್ರೆ IT-BTs ಕಂಪ್ನಿಯವ್ರದ್ದು ಈಗ ಬೆಂಗಳೂರಲ್ಲಿ ಇರೋದು ಸಾಫ್ಟ್ವೇರ್ ಕಂಪ್ನಿ ಆಗಲಿ ಪ್ರೈವೇಟ್ ಕಂಪ್ನಿಯಲ್ಲೆಲ್ಲ ಹೆಂಗಿರ್ತಾರಂದ್ರೆ ಅವ್ರು 24 hours ಕೆಲಸ ಮಾಡಿ ಅವ್ರಿಗೆ ಸಮಾಧಾನ ಇರಲ್ಲ. ಹಾಗಾಗಿ ನಮ್ಮ ಲೈಫು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರ್ಬೇಕು ಅಷ್ಟೇ. ಈಗ ನಾ ಪಾಯಿಂಟ್ ಹೇಳ್ತೀನಿ, ನೀವು ಕಡಿಮೆ ಆಗುತ್ತೆ, ಮತ್ತೆ ನಾಳೆ ಬೆಳಿಗ್ಗೆ ಅದೇ ಕೆಲಸ ಅಂದ್ರೆ ಅದೇ ತರ ಇರ್ತದೆ. ಸ್ವಲ್ಪ ಕಂಟ್ರೋಲ್ ಮಾಡ್ಕೊತಾ ಹೋಗ್ಬೇಕು. ನಂಬರ್ 0 ಹಾಕೊಂತ ಬಂದ್ ನೋಡಿ ಕೈಯಲ್ಲಿ, ಸುಮ್ಮನೆ ಆಟೋಮೆಟಿಕ್ ಅವ್ರು ಪಾಸ್ ಕೂತ್ಕೊಂತಾರೆ. ಥ್ಯಾಂಕ್ ಯು ಮೇಡಮ್. ಓಕೆ, ನೆಕ್ಸ್ಟ್ 2 ನಿಮಿಷ ಇದೆ. ಯಾರು ಮಾತಾಡಂಗಿದ್ರೆ ಬೇಗ ಮಾತಾಡಿ, ಇಲ್ಲಾಂದ್ರೆ ಕ್ಲಾಸ್ ಕ್ಲೋಸ್ ಮಾಡ್ತೀನಿ. ಓಕೆ, ಯಾರು ಇಲ್ಲ ಅನ್ಸುತ್ತೆ. ಯಾರಾದರೂ ಮಷಿನ್ ಇದ್ರೆ VIM ಕೋರ್ಸಿಗೆ ಯಾರು ಜಾಯ್ನ್ ಆಗಿಲ್ಲ ಆಗಿ, ಮತ್ತೆ ಸೆಪ್ಟೆಂಬರ್ ನಂತರ ಆಮೇಲೆ ಬರೀ ಕೋರ್ಸಿಗೆ 6666 ಇರುತ್ತೆ. ಆಮೇಲೆ ಬುಕ್ಸಿಗೆ ಜಾಸ್ತಿ ಇರುತ್ತೆ, 9999 ಇರುತ್ತೆ. ಹಾಗಾಗಿ ಯಾರೆಲ್ಲ ಜಾಯ್ನ್ ಆಗ್ತಿರೋ, ನೀವು EMI ಮುಖಾಂತರ ಆಗ್ತಿರೋ, ಫುಲ್ ಪೇಮೆಂಟ್ ಮಾಡಿ ಆಗ್ತಿರೋ ಗೊತ್ತಿಲ್ಲ, ಬೇಗ ಜಾಯ್ನ್ ಆದರೆ ನಿಮಗೆ ಹಣ ಉಳಿತಾಯ ಆಗುತ್ತೆ. ಆಮೇಲೆ ಹಣ ಜಾಸ್ತಿ ಆದಾಗ ನಾವು ಕಡಿಮೆ ಮಾಡಿರಿ ಅಂತ ಮಾಡೋಕ್ಕಾಗಲ್ಲ, ಯಾಕಂದರೆ ಇಷ್ಟು ಕಾಲಾವಕಾಶ ಕೊಟ್ಟಿರ್ತೀವಿ ನಾವು. ಓಕೆ, ನೆಕ್ಸ್ಟ್ ಸರ್ BAM 6666 ಅದು ಕ್ಲಾಸ್ ಶುರುವಾಗೋವರೆಗೂ ಇರುತ್ತಲ್ವ ಸರ್ ಅದೇ ರೇಟ್? ಇಲ್ಲ, ನಾನು ಸೆಪ್ಟೆಂಬರ್ 6ನೇ ತಾರೀಕು ಎಂಟು ಕೊಟ್ಟಿದ್ದೀನಿ. ಸೆಪ್ಟೆಂಬರ್ 6 ಅದೇ ಇರುತ್ತೆ. ಸೆಪ್ಟೆಂಬರ್ 6 ವರೆಗೂ ಆ ರೇಟ್ ಇರುತ್ತೆ. ಅದೇ ಇರ್ತದೆ. ಸೆಪ್ಟೆಂಬರ್ 7 ಬಂತಂದ್ರೆ ರೇಟ್ ಚೇಂಜ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಸಮಾಧಾನಾಗಿ ಕ್ಲಾಸು ಡಿಸ್ಟರ್ಬ್ ಮಾಡಿದಂಗೆ, ಅನ್ಮ್ಯೂಟ್ ಮಾಡಲಿದ್ದಂಗೆ ಎಲ್ಲರೂ ಸಾವಧಾನವಾಗಿ ಕೇಳಿದ್ದೀರಿ. ಹಾಗಾಗಿ ನಾವು ಸಾವಧಾನವಾಗಿ ಎಲ್ಲರಿಗೂ ಶುಭರಾತ್ರಿಯನ್ನು ಹೇಳ್ತೀವಿ. ಎಲ್ಲರಿಗೂ ಶುಭರಾತ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೆ ಥ್ಯಾಂಕ್ ಯು ಸರ್, ಗುಡ್ ನೈಟ್ ಸರ್. ಶುಭರಾತ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಶುಭರಾತ್ರಿ. ಗುಡ್ ನೈಟ್. ಗುಡ್ ನೈಟ್.